ಹರೇ ಕೃಷ್ಣ ಹರಿ ಬೋಲ್ ದಂಡವತ್ ಪ್ರಣಾಮಗಳು ಎಲ್ಲರಿಗೂ. ಸೊ ಇವತ್ತಿನ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಜಗನ್ನಾಥ ರಥಯಾತ್ರೆ ಮುಗೀತು, ರಿಟರ್ನ್ ರಥಯಾತ್ರೆ ಕೂಡ ಮುಗೀತು. ಸೊ ಅದರಲ್ಲಿ ನಮ್ಮ ಒಂದು ಗೋಪಿ ಸೇನೆಗೆ ಒಂದು ವಾರ ವಿರಾಮವನ್ನು ಕೊಟ್ಟಿದ್ವಿ. ಎಲ್ಲಾರು ಅವ್ರವ್ರ ಸೇವೆಗಳು ಜಾಸ್ತಿ ಇದ್ವು, ಜೊತೆಗೆ ಸೇವೆ ಮಾಡಿದವರು ಸ್ವಲ್ಪ ರೆಸ್ಟ್ ತಗೋಬೇಕಾಗಿತ್ತಂತ ಹೇಳಿ ಒಂದು ವಾರ ವಿರಾಮಗಳನ್ನ ಕೊಟ್ಟು ಈಗ ನಮ್ಮ ಗೋಪಿ ಸೇನೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಸೊ ಮೊದಲಿಗೆ ಪ್ರೇಯರ್ಸ್ನ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರ್ ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ್ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे 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 राम 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 हरे हरे. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ ವೈಷ್ಣವ ಭಜನೆ. ಸೊ ವೈಷ್ಣವ ಭಜನೆ ಹಾಡಕ್ಕೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಪರಿಚಿತರು, ಜೊತೆಗೆ ನಮ್ಮೆಲ್ಲರ ಜೊತೆನೂ ಯಾವಾಗ್ಲೂ ಒಡನಾಟದಲ್ಲಿ ಜಾಸ್ತಿ ಇದ್ದಿದ್ ಮಾತಾಜಿ ಅವರು, ನಮ್ಮ ಹಿಸ್ಕ್ರೇಸ್ ವೇದಾವತಿ ಸೇವಿನಿ ಮಾತಾಜಿ ಅವರು. ಸೊ ಮಾತಾಜಿ, ನಿಮ್ಗೆ ಗೋಪಿ ಸೇನೆಗೆ ಇವತ್ತು ಸೇವೆ ಸ್ವೀಕರಿಸಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತೆ ವೆಲ್ಕಮ್ ಮಾತಾಜಿ. ಮಾತಾಜಿ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ. ಸೊ ಮಾತಾಜಿ ಅವರು ಆಕ್ಚುಲಿ ಮುಂಚೆ ಮೈಸೂರಿನಲ್ಲೇ ಇದ್ರು, ಈಗ ಮಗನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಮಾತಾಜಿ ಅವರು ಮೈಸೂರಿನಲ್ಲಿದ್ದಾಗ ನಮ್ಗೆ ಡಿಟೀಸ್ ಗೆ ಡ್ರೆಸ್ಗಳು ಹೊಲ್ಕೊಡೋದು, ಜೊತೆಗೆ ನಮ್ಮ ರಾಧಾರಾಣಿ ಸೇವೆಯಲ್ಲಿ ಕೂಡ ಬಂದು ಯಾವಾಗ್ಲೂ ಅವರು ತೊಡಗಿಸ್ಕೊತಾ ಇದ್ರು. ಆದ್ರೆ ಮಾತಾಜಿ ಅವರು ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ರು. ಅಲ್ಲೂ ಕೂಡ ಹತ್ರದಲ್ಲಿ ಒಂದು RR ನಗರದ ಹತ್ರದಲ್ಲಿ ಒಂದು ಸೆಂಟರ್ನ ಪರಿಚಯ ಮಾಡಿಕೊಂಡು ಅವರು ಅಲ್ಲಿ ಸಂಡೇ ಸತ್ಸಂಗಗಳಲ್ಲಿ ಹೋಗಿ ತಮ್ಮ ಕೈಲಾದ ಸೇವೆಗಳನ್ನ ಮಾಡ್ತಾ ಸರ್ವಿಸ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಮೈಸೂರಿನಲ್ಲಿ ಒಂದು ರಥಯಾತ್ರೆ ಆಗ್ಲಿ ಬೇರೆ ಒಂದು ಕಾರ್ಯಕ್ರಮಗಳಲ್ಲೆಲ್ಲ ಬಂದು ಕೂಡ ಮಾತಾಜಿ ಅವರು ಅವಾಗವಾಗ ಭಾಗವಹಿಸ್ತಾ ಇರ್ತಾರೆ. ಸೊ ಮಾತಾಜಿ ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ವೆಲ್ಕಮ್ನ ಕೋರೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಸ್ ವೇದಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೋತೀರಾ? ಹಾ ಸರಿ ಮಾತಾಜಿ. ಮಾತಾಜಿ ನಿಮ್ ಫೇಸ್ ಕಾಣಿಸ್ತಾ ಇಲ್ಲ, ಒಂಚೂರು ಕೆಳಕ್ ಈಗ ಕಾಣ್ತಾ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ. ಯಾಕೋ ನಂಗೆ ಕಾಣುದಿಲ್ಲ. ವಂದನಾ, ಇದು ಕಾಣುದಿಲ್ಲ. ಯಾಕೆ ಏನ್ ಮಾಡುದು? ಮುಖ ಕಾಣುದಿಲ್ಲ. ಹಾಗೆ ಬರ್ಬೇಕಾ? ಹಾಗಾದ್ರೆ ಪುಸ್ತಕ ಹೇಳ್ಬೇಕು.
ಹಾ ಕಾಣ್ತದ ಮಾತಾಜಿ. ಎಸ್, ಪರ್ಫೆಕ್ಟ್ ಮಾತಾಜಿ. ನಿಮ್ಮ ದರ್ಶನ ತುಂಬಾ ದಿನದ ಮೇಲೆ ಆಯ್ತು ನಮ್ಗೆ ಇವತ್ತು. ಹೌದು, ನಮ್ಮ ಸೊಸೆ ಇಟ್ಕೊಂಡು ಸದ್ಯ ಮನೆಯಲ್ಲೇ ಇದ್ದಾಳೆ, ಸರಿ ಇಟ್ಕೊಟ್ಲು. ಎಸ್ ಮಾತಾಜಿ, ಸ್ಟಾರ್ಟ್ ಮಾಡಿ ಮಾತಾಜಿ. ಹಾ ಸರಿ ಮಾತಾಜಿ. ಜಯೋ ರಾಧೆ ಜಯೋ ಕೃಷ್ಣ, ಜಯೋ ವೃಂದವಾನ, ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ, ಶ್ಯಾಮ ಕುಂಡ ರಾಧಾ ಕುಂಡ ಗಿರಿ ಗೋವರ್ಧನ, ಕಾಲಿಂದಿ ಜಮುನಾ ಜಯ ಜಯ ಮಹವಾನ, ऋषि घाट वंशी भट द्वादशाकनाना, जहासा बलीला कोयलो श्रीनंदानंदाना, श्रीनंदा यशोदा जय जय गोपगणा, श्रीधामादि जय जय धेनुवात्सगणा, जय वृषभानु जय कीर्तिदा सुंदरी, जय पौर्णमासी जय अभिरानगारी, जय जय गोपीश्वर वृंदावन माझा, जय जय कृष्ण साखा भटु द्विज राजा, जय राम घाट जय रोहिणी नंदना, जय जय वृंदावना वासी जात जाना, जय द्विज पत्नी जय नाग कन्या गाना, भक्ति तेज हारा पायलो गोविंदा चराणा, श्रीरसा मंडला जय जय राधा श्यामा, जय जय रासा लीला सर्व मनोरमा, जय जय ज्वाला रासा सर्व रस सारा, पराकिया भावे जहा व्रजेते प्रचार, श्री जनावा पाद पद्म कोरिया स्मरणा, दीन कृष्ण दासा को हे नाम संकीर्तना, जयो राधे जयो कृष्ण जयो वृंदवाना, श्री गोविंद गोपीनाथ मदन मोहना, श्री गोविंद गोपीनाथ मदन मोहना, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे ಹರೇ. ಹರೇ ಕೃಷ್ಣ ಮಾತಾಜಿ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಲೀಲಾಮಯಿ ಮಾತಾಜಿಯವರಿಗೆ ಮತ್ತು ಗೋಪಿಸೇನಾ ತಂಡದವರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಇವತ್ ನಿಮ್ ದರ್ಶನ ತುಂಬಾ ತುಂಬಾ ಚೆನ್ನಾಗೂ ಆಯ್ತು ನಮ್ಗೆ. ಹೌದಾ? ಯಾವಾಗ್ಲೂ ಹಿಂಗೆ ನೀವು ನಿಮ್ ದರ್ಶನ ಕೊಡ್ತಾ ನೀವು ಕೀರ್ತನೆ ಮಾಡಿದ್ರೆ ಅಂತೂ ನಮ್ಗೆ ಇನ್ನೂ ಪ್ರೀತಿ. ಥ್ಯಾಂಕ್ಸ್ ಥ್ಯಾಂಕ್ ಮಾತಾಜಿ. ಯು ವೆರಿ ಮಚ್ ಮಾತಾಜಿ. ಹಿಂಗೆ ನಮ್ ಸೇವೆ, ನಮ್ ಗೋಪಿ ಸೇನೆ ಸರ್ವಿಸ್ನು ತಗೋಬೇಕು, ಜೊತೆಗೆ ಜನ್ಮಾಷ್ಟಮಿಗೆ ಬರ್ಬೇಕು ಮಾತಾಜಿ ಈ ಸಲ. ಬರ್ತೀನಿ ಮಾತಾಜಿ. ಹಾ ಮಾತಾಜಿ, ಶನಿವಾರ ಬಂದಿದೆ, ಸೊ ಓ ಆರಾಮಾಗಿ ಶನಿವಾರ ಇದೆಯಾ? ಸರಿ ಮಾತಾಜಿ. ಶನಿವಾರ ಇದೆ. ಸೊ ಶನಿವಾರ ಹಾ ಭಾನುವಾರ 2 ದಿನ ಪ್ರಭುಪಾದ ಅಪಿಯರೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿ, ನಂದೋತ್ಸವನ ಸೆಲೆಬ್ರೇಟ್ ಮಾಡಿ ಹೋಗ್ಬೋದು ನೀವು. ಸರಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ನಾವು ಧನ್ಯವಾದನ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇವತ್ತಿನ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ
ಸೊ ನಮ್ ಜೊತೆ ಪ್ರವಚನಕ್ಕೋಸ್ಕರ ಎಲ್ಲರೂ ಮಾತಾಜಿಯವರ ಪ್ರವಚನಕ್ಕೆ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸೊ ಯಾಕಂದ್ರೆ ಮಾತಾಜಿಯವರ ಪ್ರವಚನ ಹಂಗೆ ಇರುತ್ತೆ, ರಸವತ್ತಾಗಿರುತ್ತೆ. ಜೊತೆಗೆ ಎಲ್ಲರೂ ಇನ್ನೂ ಕೇಳೋಣ ಯಾಕೆ ನಿಂತೋಯ್ತು ಕ್ಲಾಸು ಅಂತ ಹೇಳಿ ನಾವು ತುಂಬಾನೇ ಮಾತಾಜಿಗೆ ಮಿಸ್ ಮಾಡ್ತಿರ್ತೀವಿ. ಸೊ ಹರ್ ಗ್ರೇಸ್ ಶ್ಯಾಮಲಿ ಶ್ಯಾಮ್ಲೀಲಾ ಮಾತಾಜಿ ಅವ್ರಿಗೆ ನಾನು ಇವತ್ತು ಕ್ಲಾಸ್ಗೆ ವೆಲ್ಕಮ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಶ್ಯಾಮ್ಲೀಲಾ ಮಾತಾಜಿ. ಕೃಷ್ಣ ರಾಜಾ. ಹರೇ ಹರೇ ಕೃಷ್ಣಮ್ಮ. ಕೃಷ್ಣ ಮಾತಾಜಿ. ಸೊ ಮಾತಾಜಿ ಬಗ್ಗೆ ದಂಡೋತ್ ಪ್ರಣಾಮ್. ಒಂದು ಸಣ್ಣ ಇಂಟ್ರೊಡಕ್ಷನ್. ಸೊ ಮಾತಾಜಿ ಅವರು ಹಿಸ್ ಹೋಲಿನೆಸ್ ಗೋಪಾಲ್ ಕೃಷ್ಣ ಮಹಾರಾಜ್ ಅವರ ಡಿಸೈಬಲ್. ಅವರಿಂದ ಅವರದು 2 ದೀಕ್ಷೆಗಳು ಆಗಿದೆ. ಹರಿನಾಮ ದೀಕ್ಷೆನೂ ಆಗಿದೆ, ಮತ್ತೆ ಬ್ರಾಹ್ಮಣಿಕಲ್ ದೀಕ್ಷೆ ಕೂಡ ಆಗಿದೆ. ಸೊ ಮಾತಾಜಿ ಅವರು ಆಕ್ಚುಲಿ ಅವರ ಭಕ್ತಿಯನ್ನ ಮುಂಬೈ ಮೀರಾ ರೋಡ್ ಇಂದ ಶುರು ಮಾಡಿದ್ದು. ಸೊ ಶುರು ಮಾಡಿ ಅವರು ಸೇವೆಯಲ್ಲಿ ಕ್ಯಾಡ್ಬರೀಸ್ ಫ್ಯಾಕ್ಟ್ರಿಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. ಆ ಸೇವೆಯಲ್ಲಿ ಇದ್ದಾಗ್ಲೂ ಕೂಡ ಅವ್ರಿಗೆ ಮಾತಾಜಿ ಹೇಳ್ತಾರೆ, ನಾನು ಟ್ರೈನ್ ಅಲ್ಲಿ ಹೋಗ್ತಾ ಬರ್ತಾ ಎಲ್ಲ ಬುಕ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಎಲ್ಲಾರ್ಗು ಪ್ರೊಫೆಷನ್. ಸೊ ಮಾತಾಜಿ ಇಸ್ ಲೈಕ್ ಒಂದು 1 ಮ್ಯಾನ್ ಆರ್ಮಿ ಅನ್ಬೋದು. ಯಾರಿಗಾರ ಇದ್ ಮಾಡ್ಬೇಕು ಅಂದ್ರೆ ಒಂದೇ ನಿಮಿಷ ಮಾತಾಜಿ. ಸಾರಿ ಮಾತಾಜಿ. ಸೊ ಮಾತಾಜಿ ಇಸ್ ಲೈಕ್ 1 ಮ್ಯಾನ್ ಆರ್ಮಿ ಅನ್ಬೋದು. ಅವರು ಯಾವುದೇ ಒಬ್ರು ಭಕ್ತರನ್ನ ಸಿಕ್ಕಿದ್ರೆ ಅವ್ರಿಗೆ ಚೆನ್ನಾಗಿ ಭಕ್ತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡ್ ಬರೋದ್ರಲ್ಲಿ ಶ್ಯಾಮ್ಲೀಲಾ ಮಾತಾಜಿ ಅವರು ತುಂಬಾ ಸೇವೆಗಳನ್ನ ಮಾಡಿದ್ದಾರೆ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ, ಪ್ಲಸ್ ಅವರು ಅವರದೇ ಆದ ಕ್ಲಾಸಸ್ನ ಕೂಡ ಮಾಡ್ತಾ ಇರ್ತಾರೆ, ಆನ್ಲೈನ್ ಕ್ಲಾಸಸ್. ಅದರಲ್ಲಿ ಕೂಡ ಎಲ್ಲರೂ ಭಕ್ತರು ಮಾತಾಜಿ ಕ್ಲಾಸ್ ಮುಗ್ದೋಯ್ತಾ ಅಂತ ಹೇಳ್ಬೇಕು, ಆ ತರ ಒಂದು ಮಟ್ಟಕ್ಕೆ ಅವರು ಕ್ಲಾಸ್ನ ಮಾಡ್ತಾರೆ. ಕ್ಲಾಸ್ ಮುಗಿಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಎಲ್ಲಾರ್ಗೂ ಇರುತ್ತೆ. ಸೊ ಬಟ್ ದ ಟೈಮ್ ಹ್ಯಾಸ್ ಟು ಫೈಲ್ ಅಪ್. ಟೈಮ್ ಮುಗಿಲೇಬೇಕು, ಆ ಸಮಯ ಕಳೆದ್ಮೇಲೆ ಸ್ಟಾಪ್ ಆಗ್ಲೇಬೇಕು. ಸೊ ಬಟ್ ಇವತ್ತಿನ ಕ್ಲಾಸು 1 ಅವರ್ ಮುಗಿದೇ ಇರ್ಲಿ ಅಂತ ಕೇಳ್ಕೊಳೋಣ ಕೃಷ್ಣನ್ನ. ಸೊ ಮಾತಾಜಿ ಅವರು ಇವತ್ತು ನಮ್ಗೆ ಹೇಳಕ್ಕೆ ಬರ್ತಿರೋ ಟಾಪಿಕ್ಕು ಪರಮಾತ್ಮ ಶ್ರೀಕೃಷ್ಣ ಮತ್ತು ಅವನ ವಿಸ್ತರಣೆಗಳು. ಸೊ ಈ ಒಂದು ಟಾಪಿಕ್ ಬಗ್ಗೆ ಮಾತಾಜಿ ಅವರು ನಮ್ಗೆ ಕೃಷ್ಣನ್ ಬಗ್ಗೆ, ಯಾಕಂದ್ರೆ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ, ನೆಕ್ಸ್ಟ್ ಎಲ್ಲಾರ್ಗೂ ಗೊತ್ತಿದೆ. ಸೊ ಹಾಗಾಗಿ ಕೃಷ್ಣನ್ ಬಗ್ಗೆ ನಾವು ಎಷ್ಟು ಕೇಳಿದ್ರು ಅದು ಎವರ್ ಎಂಡಿಂಗ್, ಮುಗಿಯೋದೇ ಇಲ್ಲ. ಕೃಷ್ಣನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಮುಗಿಯಲ್ಲ, ಎಷ್ಟು ಕೇಳಿದ್ರು ಮುಗಿಯೋದಿಲ್ಲ. ಸೊ ಹಾಗಾಗಿ ಮಾತಾಜಿ ಅವ್ರಿಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ, ಓವರ್ ಟು ಯು ಮಾತಾಜಿ. ಓಕೆ ಅಮ್ಮ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಶ್ಯಾಮಕಾಂತ ಮಾತಾಜಿ. ಥ್ಯಾಂಕ್ ಯು ಯು ಸ್ಪೋಕ್ ವೆರಿ ವೆಲ್. ವೇದವತಿ ಮಾತಾಜಿನ ತುಂಬಾ ಚೆನ್ನಾಗಿ ಕೀರ್ತನೆ ಹಾಡಿದ್ರು. ಐ ಲವ್ ಹರ್. ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಕೀರ್ತನೆಗಳು. ಒಂಥರ ಹಾರ್ಟ್ ಟಚ್ ಆಗತ್ತೆ ಮಾತಾಜಿ ಹಾಡೋದು. ಹರೇ ಕೃಷ್ಣ ಮಾತಾಜಿ. ಎಲ್ಲ ನೀವೇ ಹೇಳ್ಕೊಟ್ಟಿರೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಧೆ ರಾಧೆ. ದಂಡೋತ್ ಪ್ರಣಾಮ್. ಆದ್ರೆ ತುಂಬಾ ಚೆನ್ನಾಗಿ ಹಾಡ್ತೀರಾ ಮಾತಾಜಿ. ಎಷ್ಟ್ ಚೆನ್ನಾಗಿ ಹಾಡ್ತೀರಾ ಅಂದ್ರೆ ಎಲ್ಲಾ ಹಾಡು ನಾನ್ ನಿಮ್ಮದ್ ಕೇಳಿದೀನಿ. ರೆಕಾರ್ಡ್ ಇದಾದ್ಮೇಲೆ ಒಂದೊಂದ್ಸತಿ ಕ್ಲಾಸ್ ಕೇಳಕ್ ಆಗದೆ ಹೋದ್ರೆ ನಾ ರೆಕಾರ್ಡ್ ಕೇಳ್ತೀನಿ. ಅವಾಗ ಪ್ರತಿಯೊಂದು ಕೇಳಿದೀನಿ ನಿಮ್ದು ಹಾಡುಗಳು. ಹರೇ ಕೃಷ್ಣಮ್ಮ. ಥ್ಯಾಂಕ್ ಯು ಮಾತಾಜಿ. ನಿಮ್ಮೆಲ್ಲರ ಆಶೀರ್ವಾದ, ವೈಷ್ಣವರ ಆಶೀರ್ವಾದ. ಹಾ, ಹರೇ ಕೃಷ್ಣ. ಹರಿ ಬೋಲ್. ರಾಧೆ. ಶ್ಯಾಮಕಾಂತ. ಎಸ್ ಮಾತಾಜಿ, ಕೇಳಿಸ್ತಿದೆ. ಸ್ಟಾರ್ಟ್ ಮಾಡ್ಬೋದು ಮಾತಾಜಿ ಕ್ಲಾಸ್. ಓಕೆ ಕಂದ. ಓಕೆ ಮಾ. ಎಸ್ ಮಾತಾಜಿ. ಕ್ಯಾನ್ ಐ ಮ್ಯೂಟ್ ದ ವಿಡಿಯೋ ಇಫ್ ಯು ಡೋಂಟ್ ಮೈಂಡ್? ಮಾತಾಜಿ ರೆಕಾರ್ಡಿಂಗ್ ಆಗುತ್ತಲ್ಲ, ಯೂಟ್ಯೂಬ್ ಹಾಕ್ತಿವಲ್ಲ. ಅಲ್ಲ ಪರವಾಗಿಲ್ಲ. ಯಾಕಂದ್ರೆ ನನ್ ಮೊಕ್ಕ ಏನಿಲ್ಲ ಮಾತಾಜಿ, ಯೋರ್ ಫೇಸ್ ಇಸ್ ಆಲ್ವೇಸ್ ಸ್ಮೈಲಿಂಗ್ ಫೇಸ್ ಫಾರ್ ಅಸ್. ಹರೇ ಕೃಷ್ಣ. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಲ್ಸೋ, ಡೋಂಟ್ ವರಿ. ರಾಧೆ ರಾಧೆ. ತಮ್ಮೆಲ್ಲರ ಎಲ್ಲಾ ವೈಷ್ಣವಿಯರ ಪಾದ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು, ನಮಸ್ಕಾರಗಳು. ಇವತ್ತು ಕೃಷ್ಣ ಮತ್ತು ಅವನ ವಿಸ್ತಾರ ಸ್ವರೂಪಗಳ ಬಗ್ಗೆ ಕ್ಲಾಸ್ ಇರುತ್ತೆ. ಸಾರಿ, ನನಗೆ ತತ್ವದ ವಿಚಾರಗಳು ಬಂದಾಗ ಸ್ವಲ್ಪ ಇಂಗ್ಲಿಷ್ ಅಲ್ಲೇ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಕನ್ನಡ ಎಕ್ಸಾಕ್ಟ್ ವರ್ಡ್ ನನಗೆ ಗೊತ್ತಿಲ್ಲ, ಕನ್ನಡ ಬರಲ್ಲ ನನಗೆ. ಆದ್ರೆ ಹೇಗೋ ಕೊಡ್ತಾ ಇದ್ದೀನಿ ಕ್ಲಾಸಸ್ ಗುರುಗಳ ಕೃಪೆಯಿಂದ. ಸೊ ಇವತ್ತು ಕೃಷ್ಣ ಮತ್ತೆ ಅವನ ವಿಸ್ತಾರ ಸ್ವರೂಪಗಳು.
ಹೀಸ್ ಇನ್ಕಾರ್ನೇಷನ್ಸ್ ಅದ್ರ ಬಗ್ಗೆ. ಆ ಕೃಷ್ಣ ಇದರಲ್ಲಿ 1ನೇ ಸ್ಕಂದ 3ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಭಗವಂತ ಅಂದ್ರೆ ಶುಕದೇವ್ ಗೋಸ್ವಾಮಿಗಳು ಹೇಳ್ತಾರೆ, ಏತೇ ಚಾಂಸ ಕಲಾಪುಂಸಃ ಕೃಷ್ಣಾಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ ಅಂತ. ಸೊ ಭಗವಂತನ ಸ್ವಾಂಶ ಭಾಗಗಳಿದೆಯಲ್ಲ, ಅಂದ್ರೆ ವಿಸ್ತಾರಗಳು ಅಥವಾ ಅವನ ಸ್ವಾಂಶ ಭಾಗಗಳು ಅದೆಲ್ಲದಕ್ಕೂ ಮೂಲ ಭಗವಂತ ಪೂರ್ಣ ಪುರುಷೋತ್ತಮ ಕೃಷ್ಣನೇ. ಅವನು ಎಲ್ಲ ಅಂದ್ರೆ ಗ್ರಹಗಳಲ್ಲಿ ಯಾವಾಗ ಇದು ನಾಸ್ತಿಕರಿಂದ ತುಂಬಾ ಗಲಾಟೆಗಳಾಗುತ್ತೋ, ಇವಾಗ ಆಗ್ತಾ ಇದೆಯಲ್ಲ, ಅಂದ್ರೆ ನಾಸ್ತಿಕರಿಂದ ಗಲಾಟೆ ಆಗುತ್ತೋ ಆವಾಗ ಭಗವಂತ ಪ್ರಕಟ ಆಗ್ತಾನೆ. ನಮ್ಮನ್ನ ಭಕ್ತರನ್ನ ಪರಿತ್ರಾಣಯ ಸಾಧೂನಾಂ ವಿನಾಶಾಯ ಚದುಷ್ಕೃತಾಂ 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ವಿನಾಶಾಯ ಚದುಷ್ಕೃತಾಂ ಸಂಭವಾಮಿ ಯುಗೆ ಯುಗೆ, ಯುಗ ಯುಗದಲ್ಲೂ ಅಂದ್ರೆ ಯಾವಾಗ ಬರ್ಬೇಕು ಅನ್ಸುತ್ತೋ ಭಗವಂತನಿಗೆ ಅವಾಗ ಪ್ರಕಟ ಆಗ್ಬಿಡ್ತಾನೆ. ಯುಗ ಯುಗದಲ್ಲಿ ಪ್ರತಿ ಯುಗದಲ್ಲೂ ಬರ್ತಾನೆ. ಯಾವಾಗ ರಿಕ್ವೈರ್ಮೆಂಟ್ ಇದೆಯೋ ಅಂದ್ರೆ ನೆಸೆಸಿಟಿ ಇದೆಯೋ ಆಗ್ಲೂ ಭಗವಂತ ಪ್ರಕಟ ಆಗ್ತಾನೆ. ಭಗವಂತನ ವಿಸ್ತಾರ ರೂಪಗಳು ಮತ್ತೆ ಭಗವಂತನಿಗೆ ಏನ್ ವ್ಯತ್ಯಾಸ ಅಂದ್ರೆ, ಭಗವಂತ ಅವತಾರಿ, ಅವನಿಗಿಂತ ಮೇಲೆ ಯಾರು ಇಲ್ಲ. ಅವನ ಅವತಾರಗಳು ಬೇಕಾದಷ್ಟು ಅವತಾರಗಳ ಸ್ವರೂಪದಲ್ಲಿ ಬಂದಿದ್ದಾನೆ ಭಗವಂತ. ಅವನ ಅಪಾರ ಕರುಣೆಯಿಂದ ಬೇಕಾದಷ್ಟು ಅವತಾರಗಳನ್ನ ತಗೊಂಡು ಬಂದಿದ್ದಾನೆ. ಆದರೆ ಅವನ ಅವತಾರಗಳು ತಗೊಂಡ್ರು ಸಹ ಒರಿಜಿನಲಿ ಅವನು ತನ್ನ ಲೋಕದಲ್ಲಿ ದಿವ್ಯವಾದ ಲೋಕ ಇದೆಯಲ್ಲ, ಗೋಲೋಕ, ಶಾಶ್ವತವಾದ ಲೋಕ, ಅಲ್ಲಿ ಏನು ಎಟರ್ನಲ್, ಟೈಮ್ ಇಸ್ ಎಟರ್ನಲ್. ಮತ್ತೆ ಯಾವುದು ಇಲ್ಲಿನ ತರ ಯಾವುದು ಏನು ಪ್ರಕಟ ಮಾಡ್ಬೇಕಾಗಿಲ್ಲ. ಅಂದ್ರೆ ಈ ವಿಷ್ಣುಗಳು ಅಲ್ಲಿ ಇರುವುದಿಲ್ಲ, ದೇ ಆರ್ ದೇರ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್. ಆದ್ರೆ ಈ ಭೌತಿಕ ಲೋಕವನ್ನ ವಿಸ್ತಾರ ಮಾಡಕ್ಕೋಸ್ಕರ 3 ವಿಷ್ಣುಗಳು ಈ ಲೋಕಕ್ಕೆ ಬರ್ತಾರೆ. ಅವರ ವಿಸ್ತಾರ ರೂಪಗಳನ್ನ ಕೆಳಗೆ ಹೇಳ್ತೀನಿ ನಾನು ನಿಧಾನಕ್ಕೆ. ಸೊ ಅವತಾರ ಅಂದ್ರೆ ಯಾರು ಇಳಿದು ಬರುತ್ತಾರೋ ಅದಕ್ಕೆ ಅವತಾರ ಅಂತಾರೆ. ಒನ್ ಹೂ ಡಿಸೆಂಡ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಸೊ ಬೇರೆ ಬೇರೆ ಗ್ರಹಗಳಲ್ಲಿ ಭಗವಂತ ವಿಸ್ತಾರ ರೂಪಗಳನ್ನ ತಗೋತಾನೆ. ಓಕೆ, ಒಂದೊಂದ್ಸತಿ ಭಗವಂತ ತಾನೇ ಬರ್ತಾನೆ, ಒಂದೊಂದ್ಸತಿ ತನ್ನ ವಿಸ್ತಾರ ಅಂಶಗಳನ್ನ ಕಳಿಸ್ತಾನೆ. ಓಕೆ, ಮತ್ತೆ ಭಗವಂತನಿಗೆ ಷಡೈಶ್ವರ್ಯಗಳು ಇದೆ. ಓಕೆ, ಹಾಗೇನೆ ಅವನ ವಿಸ್ತಾರ ರೂಪಗಳಿಗೂ ಸಹ ಐಶ್ವರ್ಯಗಳು ಇದೆ. ಆದ್ರೆ ಭಗವಂತನಿಗೂ ಅವನ ವಿಸ್ತಾರ ರೂಪಗಳಿಗೂ ಏನು ವ್ಯತ್ಯಾಸಪ್ಪ ಅಂದ್ರೆ, ವಿಸ್ತಾರ ರೂಪಗಳು ಅಂದ್ರೆ ಕಾಲಕ್ಕೆ ಅನುಗುಣವಾಗಿ ಅಂದ್ರೆ ಯಾವಾಗ ನೆಸೆಸಿಟಿ ಇರುತ್ತೋ ಆವಾಗ ಕೃಷ್ಣ ಅವತರಿಸ್ತಾನೆ. ನರಸಿಂಹನಾಗಿ, ವಾಮನನಾಗಿ, ಎಲ್ಲ ವಿವಿಧ ಅವತಾರಗಳಾಗಿ, ಬುದ್ಧನಾಗಿ, ಇನ್ನೂ ಕಲ್ಕಿಯಾಗಿ ಬಂದಿಲ್ಲ, ಕಲ್ಕಿ ಕೊನೆಯಲ್ಲಿ ಕಲ್ಕಿ ಅವತಾರದಲ್ಲಿ ಬರ್ತಾನೆ. ಸೊ ವಿವಿಧ ಅವತಾರಗಳಲ್ಲಿ ಬರ್ತಾನೆ. ಆ ಬ್ರಹ್ಮಾಂಡಗಳಲ್ಲಿ ಎಲ್ಲೆಲ್ಲಿ ಬರ್ಬೇಕು ಅಂತ, ಯಾಕಂದ್ರೆ ಆ ಯುಗದಲ್ಲಿ ಕಲ್ಪದಲ್ಲಿ. ಸೊ ಈ ತರ ಅವನು ವಿಧವಾದ ಅವತಾರಗಳನ್ನು ತಗೋತಾನೆ. ಕೃಷ್ಣ ಪೂರ್ಣ ಪುರುಷೋತ್ತಮ ಯಾಕೆ ಹೇಗೆ ಅನ್ನೋದು ಅದೇ ಒಂದು ದೊಡ್ಡ ಸಬ್ಜೆಕ್ಟು. ಅದನ್ನ ಆಮೇಲೆ ಅದು ಒಂದು ಪ್ರಿಪರೇಷನ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಇವಾಗ ಅವನ ವಿಸ್ತಾರ ರೂಪಗಳ ಬಗ್ಗೆ ಹೇಳ್ತೀನಿ. ಅವನು ಬೇಕಾದಷ್ಟು ವಿಸ್ತಾರಗಳ ರೂಪಗಳನ್ನು ತಗೊಂಡ. ನಾರದನಾಗಿ ಅಂದ್ರೆ ಶಕ್ತ್ಯಾವೇಶ ಅವತಾರ, ವರಾಹನಾಗಿ, ಸ್ವ ಅಂಶ, ದೆನ್ ದತ್ತಾತ್ರೇಯನಾಗಿ, ಮತ್ಸ್ಯನಾಗಿ, ಕೂರ್ಮನಾಗಿ, ಬಲರಾಮನಾಗಿ, ಮೋಹಿನಿ ಅವತಾರ, ದೆನ್ ವಾಮನ ಅವತಾರ, ಇಷ್ಟೆಲ್ಲ, ಮತ್ತೆ ಹಂಸ ಅವತಾರ, ಇದೆಲ್ಲವನ್ನು ತಗೋತಾನೆ ಭಗವಂತ. ವಿವಿಧ ಅವತಾರಗಳನ್ನು ತಗೋತಾನೆ. ಆದರೆ ಭಗವಂತನದ್ದು ಎಲ್ಲಾ ಏನೇ ಅವತಾರಗಳು ತಗೊಳ್ಳಿ ದಿವ್ಯವಾಗೇ ಬರ್ತಾನೆ, ದಿವ್ಯವಾಗೇ ಇರ್ತಾನೆ ಭಗವಂತ. ನಮ್ ತರ ದೇಹ ಭಗವಂತನಿಗೆ ಇರುವುದಿಲ್ಲ. ವೆದರ್ ಅವತಾರಿಯಾಗಿ ಬರ್ತಾನೋ ಇಲ್ಲ ಅವತಾರಗಳನ್ನು ತಗೊಂಡ್ ಬರ್ತಾನೋ, ಅಂದ್ರೆ ಸ್ವಯಂ ರೂಪನಾಗಿ ಬರ್ತಾನೋ, ಸ್ವಯಂ ಪ್ರಕಾಶನಾಗಿ ಬರ್ತಾನೋ, ತದೇಕಾತ್ಮನಾಗಿ ಬರ್ತಾನೋ, ಪ್ರಭಾವನಾಗಿ ಬರ್ತಾನೋ, ವೈಭವನಾಗಿ ಬರ್ತಾನೋ, ವಿಲಾಸ ರೂಪದಲ್ಲಿ ಬರ್ತಾನೋ, ಅವತಾರ ರೂಪದಲ್ಲಿ ಬರ್ತಾನೋ, ಆವೇಶ ರೂಪದಲ್ಲಿ ಬರ್ತಾನೋ, ಅಥವಾ ಜೀವ ರೂಪದಲ್ಲಿ ಬರ್ತಾನೋ,
ಜೀವವಾಗಿ ಬರ್ತಾನೋ ಅಂದ್ರೆ ಇದರಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರ್ದಿದ್ದಾರೆ 1328 ಭಾವಾರ್ಥದಲ್ಲಿ. ನಾನು ಪ್ರಭುಪಾದನ ಬಿಟ್ಟು ಬೇರೆ ಏನು ನಂಗೆ ಗೊತ್ತಿಲ್ಲ. ಸೊ ಅದರಲ್ಲಿ ಬರ್ದಿದ್ದಾರೆ ಪ್ರಭುಪಾದರು, ಈವನ್ ಜೀವಗಳ ಬಗ್ಗೆನೂ ಬರ್ದಿದ್ದಾರೆ. ಸೊ ಅದು ಶಕ್ತಿ ತತ್ವಗಳು, ಜೀವಗಳು ಎಲ್ಲ ಯಾವ್ಯಾವ ಅವತಾರದಲ್ಲಿ ಬಂದರೂ ಸಹ ಅದಕ್ಕೆ ಅಂದ್ರೆ ಸರ್ಟನ್ ಪರ್ಸನಾಲಿಟಿ ಆ ರೂಪದಲ್ಲಿ ಬರ್ತಾನೆ ಕೃಷ್ಣ. ಓಕೆ, ಸೊ ಭಗವಂತನಿಗೆ 64 ಕಲೆಗಳು ಇವೆ. ಮತ್ತೆ ಭಗವಂತನದಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಕೃಷ್ಣ ಏನು ವಂಶಿ ಅಂದ್ರೆ ವೇಣುವನ್ನು ನಾದ ಮಾಡ್ತಾನೆ. ಆಮೇಲೆ ಇದು ಗೋಪಿಯರ ಜೊತೆ ಲೀಲೆ ಮಾಡ್ತಾನೆ, ಸೀನಿಯರ್ ಗೋಪಿಯರ ಜೊತೆ ವಾತ್ಸಲ್ಯ ಭಾವದಲ್ಲಿ ಲೀಲೆ ಮಾಡ್ತಾನೆ, ಸಾಕ್ಯ ರೂಪದಲ್ಲಿ ಅರ್ಜುನ ಮತ್ತೆ ಸುಧಾಮನ ಜೊತೆ ಲೀಲೆ ಮಾಡ್ತಾನೆ, ಮತ್ತೆ ಬಾಲಬಾಲಕರ ಜೊತೆ, ಮತ್ತೆ ಮಾಧುರ್ಯದಲ್ಲಿ ಗೋಪಿಯರ ಜೊತೆ ಲೀಲೆ ಮಾಡ್ತಾನೆ. ಸೊ ಈ ತರ ಬೇಕಾದಷ್ಟು ಲೀಲೆಗಳನ್ನ ಬರೀ ಪೂರ್ಣ ಪುರುಷೋತ್ತಮ ಕೃಷ್ಣ ಮಾತ್ರ ಮಾಡಿರೋದು. ವೇಣು ಮಾಧುರಿ, ರೂಪ ಮಾಧುರಿ, ಲೀಲಾ ಮಾಧುರಿ ಇದೆಲ್ಲವನ್ನು ಮಾಡಿದ್ದಾನೆ ಭಗವಂತ. ಸೊ ಆದರೆ ಅವನ ವಿಸ್ತಾರ ರೂಪಗಳು ಈ ಯಾವ ಲೀಲೆಯನ್ನು ಮಾಡಿಲ್ಲ, ಇನ್ಕ್ಲೂಡಿಂಗ್ ಭಗವಂತ ರಾಮಚಂದ್ರ. ಅದಕ್ಕೇನೆ ಕೃಷ್ಣ ಪೂರ್ಣ ಪುರುಷೋತ್ತಮ, ಬಿಕಾಸ್ 64 ಕ್ವಾಲಿಟೀಸ್ ಆರ್ ದೇರ್ ಇನ್ ಕೃಷ್ಣ. ಅಂಡ್ ಈ 4 ದಿವ್ಯವಾದದ್ದನ್ನ ಲೀಲೆಗಳನ್ನು ಪ್ರಕಟ ಮಾಡಿದ್ದಾನೆ ಕೃಷ್ಣ. ಮತ್ತೆ ಯಾರು ಸಹ ಕೃಷ್ಣನಾಗಕ್ ಸಾಧ್ಯ ಇಲ್ಲ, ಶಿವನಾಗ್ಲಿ ವಿಷ್ಣು ಆಗ್ಲಿ ಬೇರೆ ಯಾರೇ ಬ್ರಹ್ಮನಾಗ್ಲಿ ಯಾರು ಆಗಕ್ಕೆ ಸಾಧ್ಯ. ವಿಷ್ಣು ಕ್ಯಾನ್ ಕೃಷ್ಣ ಹಿಮ್ಸೆಲ್ಫ್ ಇಸ್ ವಿಷ್ಣು, ಐ ಆಮ್ ಸಾರಿ, ಶಿವ ಆರ್ ಬ್ರಹ್ಮ ಕೆನಾಟ್ ಬಿಕಮ್ ವಿಷ್ಣು ಆರ್ ಕೃಷ್ಣ. ಓಕೆ, ಆದರೆ ಒಂದು ಜೀವಿ ಬ್ರಹ್ಮನಾಗಬಹುದು, ಹಿ ಕ್ಯಾನ್ ಬಿಕಮ್ ಎ ಬ್ರಹ್ಮ ಓವರ್ ಎ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ ಬ್ರಹ್ಮ ಬಂದ್ಬಿಟ್ಟು ಅಶ್ವತ್ಥಾಮ ಆಗ್ತಾನೆ ಬ್ರಹ್ಮನಾಗಿ ಮುಂದಿನ ಕಲ್ಪದಲ್ಲಿ. ಸೊ ಮತ್ತೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುವ ಎಲ್ಲಾ ಜೀವಿಗಳು ಅಂದ್ರೆ ಅವರೆಲ್ಲರೂ ಶಾಶ್ವತ ಜೀವಿಗಳು, ಅವರೆಲ್ಲ ಶಾಶ್ವತ ಸಂಬಂಧವನ್ನು ಹೊಂದಿದವರು ಭಗವಂತನ ಜೊತೆ. ಅದಕ್ಕೆ ಹರಿಧಾಮ ಅಂತ ಹೇಳ್ತಾರೆ. ಭಗವಂತನ ಧಾಮಗಳಿಗೆ ಹರಿಧಾಮವೆನ್ನುತ್ತಾರೆ. ಮತ್ತೆ ಈಶ್ವರನ ಧಾಮಕ್ಕೆ ಅಂದ್ರೆ ಶಿವ ಇರುವ ಧಾಮಕ್ಕೆ ಮಹೇಶ ಧಾಮ ಅನ್ನುತ್ತಾರೆ. ಇದು ಸಹ ಪ್ರಭುಪಾದರ ಪರ್ಪಟ್ಟಿಂದ ತಗೊಂಡಿದ್ದು. ದೆನ್ ಭಗವಂತನ ದಿವ್ಯ ಲೋಕಕ್ಕೆ ಗೋಲೋಕ ಧಾಮ ಅಂತೀವಿ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೋಲೋಕ ವೃಂದಾವನ ಅಂತೀವಿ. ಯಾರು ಅಂದ್ರೆ ಸಿದ್ಧಿ ನಾವೆಲ್ಲ ಬದ್ಧ ಜೀವಿಗಳು. ಆಮೇಲೆ ಸಿದ್ಧ ಪುರುಷರು ಬರ್ತಾರೆ, ಪ್ರಭುಪಾದರು ಅಂತ ಪುರುಷರು, ಮತ್ತೆ ಮಾಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವರೆಲ್ಲ ಸಿದ್ಧ ಪುರುಷರು. ಇವ್ರು ಯಾರು ನಮ್ಮ ತರ ಜೀವಿಗಳಲ್ಲ. ಸೊ ಅವರೆಲ್ಲರೂ ಭಗವದ್ಧಾಮದಿಂದ ಬಂದವರು ಭಗವಂತನ ಸೇವೆಗೋಸ್ಕರ ಬರ್ತಾರೆ. ಅವರ ಟೈಮ್ ಮುಗಿದ ತಕ್ಷಣ ವಾಪಸ್ಸು ವೈಕುಂಠ ಲೋಕಗಳಿಗೆ, ಶೈವಲೋಕಕ್ಕೆ ತೆರಳ್ತಾರೆ. ಈ ಭೌತಿಕ ಲೋಕವನ್ನು ತೊರೆದ ನಂತರ ದೆನ್ ಇವರು ಕೃಷ್ಣ 3 ಪುರುಷ ಅವತಾರಗಳಾಗಿ ವಿಸ್ತರಿಸ್ತಾನೆ ಈ ಲೋಕದಲ್ಲಿ. ತಾನು ಗೋಲೋಕದಲ್ಲಿದ್ರೂ ಸಹ ಇಲ್ಲಿ 3 ಲೋಕಗಳಾಗಿ ಅವತರಿಸ್ತಾನೆ. ಅವನಿಗೆ ಮಹಾವಿಷ್ಣು ಅಂತ ಹೆಸರು, ಅಥವಾ ಕಾರಣ ಉದಕಶಾಯಿ ವಿಷ್ಣು, ಆಮೇಲೆ ಗರ್ಭ ಉದಕಶಾಯಿ ವಿಷ್ಣು, ಅಥವಾ ಕ್ಷೀರ ಉದಕಶಾಯಿ ವಿಷ್ಣು. ಇದು 3 ಹೆಸರುಗಳಿದೆ. ಕ್ಷೀರೋದಕಶಾಯಿ, ಗರ್ಭೋದಕಶಾಯಿ, ಕಾರಣೋದಕಶಾಯಿ ಅಂತಾರೆ. ಇದು ಇದೆಯಾ ಎಲ್ಲದಕ್ಕೂ ಶಾಸ್ತ್ರಗಳಲ್ಲಿ ಪ್ರಮಾಣ ಇದೆ. ಭಗವಂತ ಯಾವುದೇ ಸ್ವರೂಪಗಳು ತಗೊಂಡಿರ್ಲಿ, ಎಲ್ಲದಕ್ಕೂ ಶಾಸ್ತ್ರದಲ್ಲಿ ಪ್ರಮಾಣಗಳಿದೆ. ಅದಕ್ಕೆ ಸಾತ್ವತ ತಂತ್ರ ಅಂತಾರೆ. ಈ ಭೌತಿಕ ಲೋಕವನ್ನು ರಚಿಸಕ್ಕೋಸ್ಕರ ಭಗವಂತ ಈ 3 ವಿಷ್ಣು ರೂಪಗಳನ್ನು ಪ್ರಕಟ ಮಾಡ್ತಾನೆ. ಓಕೆ, ಇದು ನಾನು ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಿಂದ ತಗೊಂಡೆ. ಸ್ವಲ್ಪ ಭಾಗವತದಿಂದ ತಗೊಂಡಿದ್ದೀನಿ, ಸ್ವಲ್ಪ ಚೈತನ್ಯ ಚರಿತಾಮೃತ ಮಧ್ಯಲೀಲೆಯಿಂದ ಇದನ್ನೆಲ್ಲ ನೋಟ್ಸ್ ಬರ್ಕೊಂಡಿದ್ದೀನಿ.
ಇದರಲ್ಲಿ ಗೌರಾಂಗ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಏನೋ ಕ್ಲಾಸ್ ಕೊಡ್ತಾ ಇರ್ತಾರೆ. ಅಂದ್ರೆ ಹಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್ಸ್, ಅಂದ್ರೆ ಉಪದೇಶಗಳನ್ನು ಮಾಡ್ತಾರೆ. ರೂಪ ಗೋಸ್ವಾಮಿಗೆ ಸ್ವಲ್ಪ ಉಪದೇಶಗಳನ್ನು ಮಾಡ್ತಾರೆ, ಹಾಗೆ ಸನಾತನ ಗೋಸ್ವಾಮಿಗೂ ಉಪದೇಶಗಳನ್ನು ಮಾಡ್ತಾರೆ. ಅವಾಗ ಹೇಳ್ತಾರೆ, ನೋಡಪ್ಪ, ಭಗವಂತ ಅವತಾರಿ ಸನಾತನ, ಆದರೆ ಭಗವಂತನ ಸ್ವರೂಪಗಳು ಉಂಟು, ಅಂದ್ರೆ ಅವತಾರಗಳು ಉಂಟು, ಬೇಕಾದಷ್ಟು ಅವತಾರಗಳು ತಗೋತಾನೆ. ಆದ್ರೆ ಪುರುಷಾವತಾರಗಳು ಏನು ಅಂದ್ರೆ ಇದು ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು ಮತ್ತೆ ಕ್ಷೀರೋದಕಶಾಯ ವಿಷ್ಣು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಅವರು ಬ್ರಹ್ಮಾಂಡಗಳನ್ನು ರಚಿಸ್ತಾರೆ ಅಂತ ಸಹ ಭಗವಂತ ಚೈತನ್ಯ ಮಹಾಪ್ರಭು ಹೇಳ್ತಾ ಹೋಗ್ತಾರೆ. ದರ್ ಆರ್ ಸೋ ಮೆನಿ ಚಾಪ್ಟರ್ಸ್, ತುಂಬಾ ಅಧ್ಯಾಯಗಳಿದೆ, ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ 6 ಅವತಾರಗಳನ್ನ ಭಗವಂತ ತಗೋತಾನೆ. ಪುರುಷಾವತಾರಗಳು 3, ಮತ್ತೆ ಲೀಲಾವತಾರಗಳನ್ನು ತಗೋತಾನೆ, ಆಮೇಲೆ ಗುಣಾವತಾರಗಳನ್ನು ತಗೋತಾನೆ, ಮನ್ವಂತರ ಅವತಾರಗಳನ್ನು ತಗೋತಾನೆ, ಮತ್ತೆ ಯುಗಾವತಾರ ಪುರುಷನಾಗಿ ಬರ್ತಾನೆ, ಮತ್ತೆ ಶಕ್ತಾವೇಶ ಅವತಾರ. ಸೊ ದೀಸ್ ಆರ್ 6 kinds of ಅವತಾರಾಸ್. ಇದನ್ನ ಸನಾತನ ಗೋಸ್ವಾಮಿಗೆ ಗೌರಾಂಗ್ ಮಹಾಪ್ರಭುಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಶ್ರೀಮದ್ ಭಾಗವತದಲ್ಲಿ ಅವರು ಚೈತನ್ಯ ಚರಿತಾಮೃತದಲ್ಲೂ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಶ್ರೀಮದ್ ಭಾಗವತದ ಶ್ಲೋಕಗಳನ್ನೇ ಕೋಟ್ ಮಾಡಿದ್ದಾರೆ. 1ನೇ ಸ್ಕಂದ 3ನೇ ಅಧ್ಯಾಯ 26ನೇ ಶ್ಲೋಕ, ಅವತಾರ ಹ್ಯಸಂಖ್ಯೇಯ ಹರೇ ಸತ್ವ ನಿಧೇರ್ದ್ವಿಜ ಯಥಾ ವಿದಾಸಿನ ಕುಲ್ಯಾಹ ಸರಸಃ ಸ್ಯು ಸಹಸ್ರಶಃ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಓ ಬ್ರಾಹ್ಮಣಾಸ್, ದ ಇನ್ಕಾರ್ನೇಷನ್ ಆಫ್ ದ ಲಾರ್ಡ್ ಆರ್ ಇನ್ಯೂಮರಬಲ್. 3ನೇ ಸ್ಕಂದ ಯಾವುದು? ಕಪಿಲ ಮಹಾಮುನಿ. ಲೈಕ್ ರಿವಿಲೆಟ್ಸ್ ಫ್ಲೋಯಿಂಗ್ ಫ್ರಮ್ ಇನ್ಎಕ್ಸಾಸ್ಟಿಬಲ್ ಸೋರ್ಸಸ್ ಆಫ್ ವಾಟರ್. ಅಂದ್ರೆ ನದಿಗಳು ಹೇಗೆ ಸಮುದ್ರಕ್ಕೆ ಸೇರತ್ವಲ್ಲ, ಅದು ಅಲೆಗಳು ಬರ್ತಾನೇ ಇರುತ್ತವೆ ಸಮುದ್ರದಲ್ಲಿ. ಅಲೆಗಳು ಹೇಗ್ ಬರುತ್ತೋ ಹಾಗೆ ಭಗವಂತನ ಅವತಾರಗಳು ತಗೋತಾನೇ ಇರ್ತಾನೆ. ದೇರ್ ಇಸ್ ನೋ, ಅಂದ್ರೆ ಲಿಮಿಟ್ಲೆಸ್. ಭಗವಂತನ ಅವತಾರಗಳು ಬೇಕಾದಷ್ಟು ಇನ್ಕಾರ್ನೇಷನ್ಸ್ ಇದೆ. ಸೊ ಹೇಗೆ ಅಲೆಗಳಿಗೆ ಲಿಮಿಟ್ ಇಲ್ವೋ ಹಾಗೆ ಭಗವಂತನ ಅವತಾರಕ್ಕೂ ಸಹ ಲಿಮಿಟ್ ಇಲ್ಲ. ಓಕೆ, ಎರಡನೇದು ನಾನು ಇನ್ ದ ಸೆನ್ಸ್ ಫಸ್ಟ್ನೇದು ಬಂದ್ಬಿಟ್ಟು ಆಕ್ಚುಲಿ ಭಗವಂತ ದಶಾವತಾರಗಳನ್ನ ತಗೊಂಡ ದಶರೂಪಗಳಲ್ಲಿ. ಅದು ಜಯದೇವ್ ಗೋಸ್ವಾಮಿದ ಹಾಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದನ್ನ ತಗೊಂಡ. ಐ ಡಿಂಟ್ ಎಕ್ಸ್ಪ್ಲೇನ್, ಪುಟ್ ಇಟ್ ಹಿಯರ್. ಎರಡನೇದು ಪುರುಷಾವತಾರಗಳ ಬಗ್ಗೆ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅದು ದಶಾವತಾರದ ಹಾಡು ಹೇಳೋಣ ಅನ್ಕೊಂಡೆ, ಆದ್ರೆ ದೇರ್ ಇಸ್ ನೋ ಟೈಮ್. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಕವರ್. ಸೊ ಇದೇ ಬೇಕಾದಷ್ಟಿದೆ. ಪುರುಷಾವತಾರಗಳು ಮತ್ತೆ ಅವರ ವಿಸ್ತಾರ ಸ್ವರೂಪಗಳು. ಭಗವಂತ 3 ವಿಷ್ಣುಗಳಾಗಿ ಬರ್ತಾನೆ ಈ ಭೂಮಿಗೆ. ಮಹಾವಿಷ್ಣು ಅಥವಾ ಕಾರಣೋದಕಶಾಯ ವಿಷ್ಣು, ಮತ್ತೆ ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಇದನ್ನ ಹೇಳಿದೆ ಆಲ್ರೆಡಿ ನಾನು. ಮಹಾವಿಷ್ಣು ಅವರು ಕಾರಣ ಸಮುದ್ರದಲ್ಲಿ ಅಂದ್ರೆ ಮಲಗಿರ್ತಾರೆ. ಈಸ್ ಲೈಯಿಂಗ್ ಆನ್ ದ ಕಾರಣ ಸಮುದ್ರದ ಮೇಲೆ, ಕಾಜುವಲ್ ಓಷನ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಇದಕ್ಕೆಲ್ಲ ಒಂದೊಂದು ವರ್ಡ್ ಹುಡುಕ ತುಂಬಾ ಕಷ್ಟಪಟ್ಟೆ ನಾನು. ಸೊ ಇದು ಇದು ಎಲ್ಲಿದೆ ಅಂದ್ರೆ ಒಂದು ಇದು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಕಾರ್ನರ್ ಅಲ್ಲಿ ಇದೆ ಇದು. ದಿಸ್ ಇಸ್ ವಾಟ್ ಇಟ್ ಭಾಗವತಂ ಸೇಸ್, ಭಾಗವತದಲ್ಲಿ ಕೊಟ್ಟಿದೆ. ಅಲ್ಲಿಂದ ಈ ಭೌತಿಕ ಲೋಕಗಳನ್ನ ರಚನೆ ಮಾಡ್ತಾನೆ. ಯಾವುದರ ಹೆಲ್ಪ್ ಇಂದ? ಪ್ರಧಾನ ಮತ್ತೆ ಭೌತಿಕ ಇದು ಮಹತ್ತತ್ವದಿಂದ. ಈ ಎರಡರನ್ನು ಹಿ ವಿಲ್ ಅಂದ್ರೆ ಕಣ್ಣಾಯಿಸ್ಬಿಟ್ಟು ಯಾರೋ ಮಹಾವಿಷ್ಣು ಭೌತಿಕ ಲೋಕಗಳನ್ನ ರಚನೆ ಮಾಡ್ತಾನೆ. ಪ್ರಧಾನ ಅಂದ್ರೆ ಏನು ಅಂದ್ರೆ ದ ಮೆಟೀರಿಯಲ್ ಎಲಿಮೆಂಟ್ಸ್. ಏನು ಅಂದ್ರೆ 3 ಗುಣಗಳು, ಮತ್ತೆ 24 ಘಟಕಗಳು, ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ, ಅದೆಲ್ಲ ಇದೆಯಲ್ಲ ಆ ಘಟಕಗಳು. ಅಂದ್ರೆ ಇದು 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಮೇಲೆ ಅದರ ಆಬ್ಜೆಕ್ಟ್ಸ್ ಅದೆಲ್ಲ ಸೇರಿ, ಮತ್ತೆ ಇದು ಸೂಕ್ಷ್ಮ ಶರೀರ, ಇವೆಲ್ಲವೂ ಸೇರಿದ್ರೆ ಈ ಘಟಕಗಳು 24 ಎಲಿಮೆಂಟ್ಸ್ ಆಗತ್ತೆ. ಆಮೇಲೆ ಆತ್ಮ, ಅದರ ಮೇಲೆ ಸೂಪರ್ ಸೋಲ್ ಭಗವಂತ ಪೂರ್ಣ ಪುರುಷೋತ್ತಮ. ಓಕೆ, ಸೊ
ಇಲ್ಲಿ ಗುಣಗಳೆಲ್ಲ ಅಂದ್ರೆ ಅದು ಎಟರ್ನಲ್, ದೇ ಆರ್ ಗುಣಗಳು. ಇಲ್ಲಿ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಸದಾ ಸರ್ವದಾ ಇರತ್ತೆ ಆ ಗುಣಗಳು. ಯಾಕಂದ್ರೆ ನಾವು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಈ ಲೋಕಕ್ಕೆ ಬರ್ತಾನೆ ಇರ್ತೀವಲ್ಲ. ಸೊ ಗುಣಾಸ್ ವಿಲ್ ಬಿ ದೇರ್, ದಟ್ ಈಸ್ ಎಟರ್ನಲ್. ಆಕ್ಚುಲಿ ಇಟ್ ವಿಲ್ ಬಿ ದೇರ್. ದಟ್ಸ್ ವಾಟ್ ಪ್ರಭುಪಾದ has written in Bhagavatam. So then the combination of three modes which are eternal and unmanifested is the cause of the manifested state. ಅದನ್ನ ಪ್ರಕಟ ಮಾಡತ್ತೆ. ಅದಕ್ಕೆ ಯಾವುದು ಈ ಮೂರು ಗುಣಗಳನ್ನು ಪ್ರಕಟ ಮಾಡತ್ತೋ ಅದಕ್ಕೆ ಪ್ರಧಾನ ಅಂತಾರೆ. ಶ್ರೀಮದ್ ಭಾಗವತದಲ್ಲಿ ಇದು 3ನೇ ಸ್ಕಂದ 26ನೇ ಶ್ಲೋಕ. ಮದರ್ ದೇವಹೂತಿಗೆ ಇವರು ಯಾರಪ್ಪ ಭಗವಂತ ಕಪಿಲ ದೇವ ಹೇಳ್ತಾರೆ 10ನೇ ಅಧ್ಯಾಯದಲ್ಲಿ. ಇದೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ತಾಯಿಗೆ. ಸೊ ಈ ಪ್ರಧಾನ ಮತ್ತೆ ಮಹತ್ತತ್ವ ಇದೆಯಲ್ಲ, ಅಂದ್ರೆ ನಮಗಿರೋದು ಈ ಪಂಚಭೂತಗಳಿದೆಯಲ್ಲ, ಅದೇನೆ ವಿಸ್ತಾರವಾದ ರೂಪಕ್ಕೆ ಮಹತ್ತತ್ವ ಅಂತಾರೆ. ಸಮ್ ಟೋಟಲ್ ಆಫ್ ಮೆಟೀರಿಯಲ್ ಎನರ್ಜಿ ಅಂದ್ರೆ ಭೌತಿಕದ ಶಕ್ತಿ. ಸೊ ಯಾವಾಗ ಭಗವಂತ ಉಸಿರು ತಗೋತಾನೋ ಅವಾಗ ಎಲ್ಲವೂ ಅಂದ್ರೆ ಪ್ರಳಯ ಆಗೋಗತ್ತೆ. ಯಾವಾಗ ಉಸಿರು ಬಿಡ್ತಾನೋ ಆವಾಗ ಬ್ರಹ್ಮಾಂಡಗಳ ರಚನೆ ಆಗತ್ತೆ. ಅದು ಅವನ ಬಾಡಿಯ ಅಂದ್ರೆ ದೇಹದ ಈಚ್ ಪೋರ್ ನಮ್ಮ ದೇಹದಲ್ಲೂ ಹೋಲಿಸಿದೆ. ಅದೇ ತರ ಭಗವಂತ ಮಹಾವಿಷ್ಣುವಿನ ದೇಹದ ಒಂದೊಂದು ಪೋರಿಂದ ಒಂದೊಂದು ಬ್ರಹ್ಮಾಂಡ ಪ್ರಕಟ ಆಗ್ತಾನೇ ಇರತ್ತೆ. ಇಟ್ಸ್ ಕಾನ್ಸ್ಟಂಟೇನಿಯಸ್ಲಿ ಗೋಯಿಂಗ್ ಆನ್, ಅಂದ್ರೆ ಸದೈವ ಆಗ್ತಾನೆ ಇರತ್ತೆ. ಓಕೆ, ದಿಸ್ ಇಸ್ ಸೀಡ್ ಲೈಕ್ ಯೂನಿವರ್ಸಸ್ ದೆನ್ ಎಕ್ಸ್ಪ್ಯಾಂಡ್, ಅಂದ್ರೆ ಅದೇನೆ ವಿಸ್ತಾರವಾಗತ್ತೆ. ಮತ್ತೆ ಇವೆಲ್ಲವೂ ಮೆಟೀರಿಯಲ್ ಎಲಿಮೆಂಟ್ಸ್, ಅಂದ್ರೆ ಈ 24 ಘಟಕಗಳ ಅದರ ಪ್ರಕಟಣೆ ಆಗತ್ತೆ. ಇದೆಲ್ಲವನ್ನು ರಚಿಸ್ತಾ ಹೋಗ್ತಾಳೆ ಯಾರು? ನೇಚರ್, ಮದರ್ ಅರ್ತ್. ಇದು ಏನೋ ಮದರ್ ನೇಚರ್ ಅಂದ್ರೆ ಮಹಾಮಾಯಿ ಮಾಡ್ತಾಳೆ, ಮಹಾಮಾಯಿ ಇದೆಲ್ಲವನ್ನು ಪ್ರಕಟ ಮಾಡ್ತಾಳೆ. ದಟ್ಸ್ ವೈ ಐ ಡೋಂಟ್ ನೋ ಕನ್ನಡ. ಸೊ ಈಚ್ ಆಫ್ ದ ಕವರಿಂಗ್ಸ್ ಅಂದ್ರೆ ಎಲ್ಲದಕ್ಕೂ ಆ ಇದರದಲ್ಲಿ ಅಲ್ಲ, ಒಂದೊಂದು ಬ್ರಹ್ಮಾಂಡದಲ್ಲೂ ಆ ಕವರಿಂಗ್ಸು 10 ಪಟ್ಟು ಹೆಚ್ಚಾಗಿರತ್ತಂತೆ ಮೊದಲನೇ ಬ್ರಹ್ಮಾಂಡಕ್ಕಿಂತ. ಆ ತರ ಇನ್ಕ್ರೀಸ್ ಆಗ್ತಾ 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 ಹೋಗುತ್ತೆ. ಓಕೆ, ಹೋಪ್ ಐ ಆಮ್ ಏಬಲ್ ಟು ಕನ್ವಿನ್ಸ್. ಏನೋ ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದೇನೆ, ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸತ್ತಮ್ಮ. ನಂಗೆ ಕನ್ನಡ ಗೊತ್ತಿಲ್ಲ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನನ್ಗೆ ಇಂಗ್ಲಿಷಲ್ಲಿ ಆಗಿದ್ರೆ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾ ಇದ್ದೆ. ಸೊ when Mahavishnu impregnates the living entities by his glance into the material nature, then ಯಾವಾಗ ಮಹಾವಿಷ್ಣು ಮೆಟೀರಿಯಲ್ ನೇಚರ್ನ ಅಂದ್ರೆ ಯಾವಾಗ ಅವನು ನೋಡ್ತಾನೋ ಅವಾಗ ಏನಾಗತ್ತೆ, ಜೀವಿಗಳ ಅಂದ್ರೆ ವಿ ಆಕ್ಚುಲಿ ಅಪಿಯರ್. ಜೀವಿಗಳಿಗೆ ಅವನು ಆತ್ಮ ಕೊಡುವವನು, ಅಂದ್ರೆ ಕಾನ್ಶಿಯಸ್ನೆಸ್ ಪ್ರಜ್ಞೆ ಕೊಡುವುದು ಮಹಾವಿಷ್ಣು, ದೇಹಧಾರಣೆ ಮಾಡಿಸುವುದು ಬ್ರಹ್ಮ. ಇದೆಲ್ಲವನ್ನು ಅಂದ್ರೆ ಗುಣಗಳನ್ನು ಕೊಡೋದು, ಮಿಕ್ಕಿದೆಲ್ಲ ಮಾಡುವುದನ್ನ ಕ್ರಿಯೇಟ್ ಮಾಡೋದೆಲ್ಲ ದುರ್ಗಾದೇವಿ, ನೇಚರ್. ಸೊ ಬೇಕಾದಷ್ಟು ಶಕ್ತಿಗಳಿದೆ ಭಗವಂತನದ್ದು. ಪ್ರತಿ ಒಂದು ಶಕ್ತಿಯೂನು ಇದನ್ನ ಅಂದ್ರೆ ಇದಕ್ಕೆ ಸಹಾಯ ಮಾಡತ್ತೆ ಭಗವಂತನ ಸೃಷ್ಟಿಗೆ. ಸೊ ಅದು ಮಹಾವಿಷ್ಣುವಿನ ಬಗ್ಗೆ ಆಯ್ತು. ಯಾವಾಗ ಈ ಯೂನಿವರ್ಸಸ್ ಅಂದ್ರೆ ಬ್ರಹ್ಮಾಂಡಗಳು ಯಾವಾಗ ಹುಟ್ಕೊಂಡ್ವೋ, ಈ ಮದರ್ ನೇಚರ್ ಇಂದ, ಪ್ರಕೃತಿಯಿಂದ, ಮಹಾವಿಷ್ಣು ತಾನನ್ನೇ ವಿಸ್ತಾರ ಮಾಡ್ಕೋತಾನೆ ಗರ್ಭೋದಕಶಾಹಿ ವಿಷ್ಣುವಾಗಿ. ಅವನು ಪ್ರತಿಯೊಂದು ಬ್ರಹ್ಮಾಂಡವನ್ನು ಎಂಟರ್ ಮಾಡ್ತಾನೆ ಜೀವಿಗಳ ಒಟ್ಟಿಗೆ. ಓಕೆ, ಅಂದ್ರೆ ಆ ಬ್ರಹ್ಮಾಂಡಗಳ ಜೀವಿಗಳ ಒಟ್ಟಿಗೆ ಎಂಟರ್ ಮಾಡ್ತಾನೆ, ಮತ್ತೆ ಬ್ರಹ್ಮಾಂಡಗಳನ್ನು ರಚನೆ ಮಾಡ್ತಾನೆ. ಯಾರು? ಗರ್ಭೋದಕಶಾಹಿ ವಿಷ್ಣು. ಸೊ ಅವನು ಅನಂತ ಶೇಷನ ಮೇಲೆ ಮಲಗ್ತಾನೆ. ಎಲ್ಲಿ? ಗರ್ಭ ಓಷನಲ್ಲಿ, ಗರ್ಭ ಸಮುದ್ರದಲ್ಲಿ. ಅದು ಭಗವಂತನ ಪರ್ಸ್ಪಿರೇಷನ್ ಅಂದ್ರೆ ಇದು ಬೆವರ್ನಿಂದ, ಭಗವಂತನ ದೇಹದ ಬೆವರ್ನಿಂದ ಆಗಿರುವಂತ ಸಮುದ್ರ ಅದು. ಓಕೆ, ಅದು ಇದು ಬ್ರಹ್ಮಾಂಡವನ್ನ ಅರ್ಧ ಮುಚ್ಚತ್ತಂತೆ, ವಿಚ್ ಹಾಫ್ ಫಿಲ್ಸ್ ದ ಯೂನಿವರ್ಸ್. ಅರ್ಧ ಬ್ರಹ್ಮಾಂಡವನ್ನ ಮುಚ್ಚತ್ತೆ. ಆಮೇಲೆ ಅವನ ಗರ್ಭದಿಂದ ಬಂದಿರುವುದು
ಬ್ರಹ್ಮ ಬರ್ತಾನೆ, ಪ್ರಕಟ ಆಗ್ತಾನೆ. ಭಗವಂತನ ಇದರಲ್ಲಿ ನೇವಲಲ್ಲಿ ಅಂದ್ರೆ ಹೊಕ್ಕಳಲ್ಲಿ ಲೋಟಸ್ ಇದೆ, ಅಂದ್ರೆ ಹೂವು, ಕಮಲದ ಹೂವಿದೆ. ಅದರದ್ದು 14 ಲೋಕಗಳಿದೆ. ಅದರಲ್ಲಿ ಮೇಲೆ 7 ಲೋಕಗಳು, ಕೆಳಗೆ 7 ಲೋಕಗಳಿದೆ. ಮಧ್ಯದ್ದು ನಮ್ಮದು ಭೂಲೋಕ. ಸೊ ಅಲ್ಲಿ ಬ್ರಹ್ಮ ಪ್ರಕಟ ಆಗ್ತಾನೆ. ಅವನು ಯಾಕೆ ಪ್ರಕಟ ಆಗಿದ್ದಾನೆ ಅಂತಾನೆ ಅವನಿಗೆ ಗೊತ್ತಾಗಲ್ಲ. ಅವನ್ ಮೇಲೆ ಕೆಳಗೆ ಅವನು ಹಿಲ್ ಬಿ ಜಸ್ಟ್ ರೋಮಿಂಗ್ ಅರೌಂಡ್, ಮೇಲೆ ಕೆಳಗೆ ಸುತ್ತುತ್ತಾ ಇರ್ತಾನೆ. ಸೊ ಸುತ್ತುತ್ತಾ ಇದ್ದಾಗ ಅವನಿಗೆ ಸುಮಾರು ವರ್ಷಗಳಾಗೋಗುತ್ತೆ. ಹಿಲ್ ಬಿ ಜಸ್ಟ್ ಮೇಲೆ ಕೆಳಗೆ ಸುತ್ತುತ್ತಾ ಇರುವಾಗ ಅಂದ್ರೆ ಅವನಿಗೆ ತಪ ಟಪ ಅಂತ ಕೇಳ್ಸತ್ತೆ. ಅದು ಅಂದ್ರೆ ನೀನು ತಪಸ್ಸನ್ನು ಮಾಡು, ಆಸ್ಟರಿಟಿ ಮಾಡು ಅಂತ ಭಗವಂತ ಹೇಳಿದ್ದು. ಸೌಂಡ್ ವೈಬ್ರೇಷನ್ ಬರುತ್ತೆ. ಅವನು ಇದನ್ನ ಶಬ್ದ ಬ್ರಹ್ಮ ಅದನ್ನ ಕೇಳಿಸ್ಕೊಂಡ ತಪ್ಪ ಅಂತ. ತಪಸ್ ಮಾಡ್ಬೇಕು ನಾನು ಅಂತ ಅವನು 1000 ಕಲ್ಪ ಅಂದ್ರೆ 1000 ಕಲ್ಪದ ವರ್ಷಗಳು ಅವನು ತಪಸ್ಸನ್ನು ಮಾಡ್ದ. ಓಕೆ. ಮತ್ತೆ ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ವೈಕುಂಠ ಇದು ಗ್ರಹಗಳನ್ನ ತೋರಿಸ್ದ ಅವನಿಗೆ. ಹಿ ಶೋಡ್ ದ ಲಾರ್ಡ್ ಮ್ಯಾನಿಫೆಸ್ಟೆಡ್ ದ ವೈಕುಂಠ ಪ್ಲಾನೆಟ್ಸ್ ಟು ಹಿಮ್, ಅದನ್ನ ತೋರಿಸ್ದ. ಸೊ ಈ ವೈಕುಂಠ ಲೋಕಗಳನ್ನ ನೋಡಿ ಬ್ರಹ್ಮನಿಗೆ ತುಂಬಾ ಸಂತೋಷವಾಯಿತು. ಭಗವಂತನಿಗೆ ನಮಸ್ಕಾರ ಮಾಡಿದ್ಮೇಲೆ ಬ್ರಹ್ಮನ ಮೇಲೆ ತುಂಬಾ ಖುಷಿ ಪಟ್ಟು ಭಗವಂತ ಅವನಿಗೆ ಶೇಕ್ ಹ್ಯಾಂಡ್ ಮಾಡ್ದ ಅಂತ ಬರ್ದಿದ್ದಾರೆ ಪ್ರಭುಪಾದರು. ದೆನ್ ಹೇಗೆ ಬ್ರಹ್ಮಾಂಡಗಳನ್ನು ರಚಿಸ್ಬೇಕು ಅಂದ್ರೆ ಇಲ್ಲಿ ಕ್ರಿಯೇಷನ್, ಈ ಭೌತಿಕ ಲೋಕದಲ್ಲಿ ನೋಡಿ, ಗರ್ಭೋದಕ ಶಾಯಿ ವಿಷ್ಣುವಿಂದ ಬ್ರಹ್ಮ, ಆ ಬ್ರಹ್ಮನಿಂದ ಅಂದ್ರೆ ಅವನಿಂದ ಬಂದ ಬ್ರಹ್ಮಾಂಡಗಳನ್ನ ರಚಿಸ್ತಾನೆ. ಎಷ್ಟು ಡೀಪ್ ಸಬ್ಜೆಕ್ಟ್ ಇದು ಅಂದ್ರೆ, ಅದರಿಂದ ಅವನಿಂದ ಬಂದವರು ನಾವು ಜೀವಿಗಳು. ಬಿಕಾಸ್ ಆಫ್ ಅವರ್ ಕರ್ಮಾಸ್, ನಮ್ಮ ವಾಸನೆಗಳಿದೆಯಲ್ಲ, ಮೈಂಡ್, ಇಂಟೆಲಿಜೆನ್ಸ್ ಅಂಡ್ ಫಾಲ್ಸ್ ಈಗೋ, ಇದು ಮಾತ್ರ ನಮ್ ಜೊತೆಗೆ ಹೋಗುತ್ತೆ. ನಾವು ದೇಹ ಬಿಟ್ಟಾಗ ಇದು ನಮ್ಮನ್ನ ಬಿಟ್ಟೋಗಲ್ಲ. ಇಟ್ ವಿಲ್ ಟ್ರಾವೆಲ್ ಅಲಾಂಗ್ ವಿತ್ ಅಸ್. ನಮ್ಮ ಮೈಂಡ್, ಇಂಟೆಲಿಜೆನ್ಸ್, ಫಾಲ್ಸ್ ಈಗೋ ಇದು ಹೋಗುತ್ತೆ. ಬುದ್ಧಿ, ಮಿಥ್ಯಾ ಅಹಂಕಾರ ಮತ್ತೆ ಮೈಂಡ್, ಮನಸ್ಸು, ಇದು 3 ಟ್ರಾವೆಲ್ ಆಗತ್ತೆ. ಸೊ ಆವಾಗ ಅಂದ್ರೆ ಸೊ ಬ್ರಹ್ಮ ರಚಿಸ್ತಾನೆ. ನಾವು ಆ ಜೀವಿಗಳು ಬ್ರಹ್ಮನ ಸೃಷ್ಟಿಯಲ್ಲಿ ಪ್ರಕಟ ಆಗಿದ್ದೇವೆ. ಗರ್ಭೋದಕ ಶಾಯಿ ವಿಷ್ಣುವಿಂದ ಬಂದ ಬ್ರಹ್ಮನ ಸೃಷ್ಟಿಯಲ್ಲಿ ನಾವು ಪ್ರಕಟ ಆಗಿದ್ದೇವೆ. ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಗರ್ಭೋದಕ ಶಾಯಿ ವಿಷ್ಣು ಅಂಶ ಅಂದ್ರೆ ಬ್ರಹ್ಮನಿಂದ, ದಟ್ ಸಫಿಷಿಯಂಟ್. ಬಿಕಾಸ್ ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್. ಇದು ಚೈತನ್ಯ ಚರಿತಾಮೃತದಲ್ಲಿ 18 ಚಾಪ್ಟರ್ಸ್ ಇದೆ. ಸೊ ಟು ಮೇಂಟೈನ್ ದ ಯೂನಿವರ್ಸ್, ಗರ್ಭೋದಕ ಶಾಯಿ ವಿಷ್ಣು ಎಕ್ಸ್ಪ್ಯಾಂಡ್ಸ್ ಅಸ್ ಕ್ಷೀರೋದಕ ಶಾಯಿ ವಿಷ್ಣು. ಈ ಬ್ರಹ್ಮಾಂಡವನ್ನ ಅಂದ್ರೆ ಈ ಪರ್ಟಿಕ್ಯುಲರ್ ಬ್ರಹ್ಮಾಂಡವನ್ನ ನೋಡ್ಕೊಳ್ಳೋದು, ಅಂದ್ರೆ ಅದನ್ನ ಮಾಡೋದು, ಮೇಂಟೈನ್ ಮಾಡಕ್ಕೆ ಕ್ಷೀರೋದಕ ಶಾಯಿ ವಿಷ್ಣುವನ್ನು ಎಕ್ಸ್ಪ್ಯಾಂಡ್ ಮಾಡಿದ ಗರ್ಭೋದಕ ಶಾಯಿ ವಿಷ್ಣು. ಕ್ಷೀರ ಉದಕ ಶಾಯಿ ಅಂದ್ರೆ ಹಾಲಿನ ಸಮುದ್ರದಲ್ಲಿ ಮಲಗಿರುವವನು ಅಂತ. ಅವನು ಕ್ಷೀರೋದಕ ಶಾಯಿ ವಿಷ್ಣು ಅಲ್ಲಿ ಮಲಗಿರೋದು ಒಂದೇ ಅಲ್ಲ, ಎಲ್ಲಾ ಜಾಗದಲ್ಲೂ ಅವನು ವಿಸ್ತಾರವಾಗಿ ಹಿ ಹಸ್ ಎಕ್ಸ್ಪ್ಯಾಂಡೆಡ್, ಎಲ್ಲಾ ಜಾಗದಲ್ಲೂ ಇದ್ದಾನೆ. ಮತ್ತೆ ಪರಮಾತ್ಮನಾಗಿ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಇದ್ದಾನೆ, ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಂದು ಆಟಮ್ನಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಅಣು, ಆಟಮ್ ಅಂದ್ರೆ ಅಣುವಿನಲ್ಲೂ ಇದ್ದಾನೆ. ಸೊ ಅವನಿರುವ ಜಾಗ ಯಾವುದು ಅಂದ್ರೆ ಶ್ವೇತ ದ್ವೀಪ, ಸಮುದ್ರ. ಈ 3 ವಿಷ್ಣುಗಳು ಇದಾರಲ್ಲ, ಅಂದ್ರೆ ಇಲ್ಲಿಗೆ ಭೂಲೋ ಅಂದ್ರೆ ಇದಕ್ಕೆ ಈ ಬ್ರಹ್ಮಾಂಡಗಳಿಗೆ ಬಂದವರು, ದಿಸ್ ಇಸ್ ಟೆಂಪರರಿ. It's not temporary, it's not permanent, because their permanent loka is there in Vishnu loka. ಅವ್ರು ಇದನ್ನ ಬರೀ ಈ ಬ್ರಹ್ಮಾಂಡಗಳನ್ನ ರಚಕ್ ಮಾತ್ರ ಇಲ್ಲಿಗೆ ಬರ್ತಾರೆ ಅಷ್ಟೇ. ದಿಸ್ ಇಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ ದೇರ್ ಫಾರ್ಮ್ಸ್ ಆಲ್ಸೋ. ಸೊ ಅವರು ಯಾವ ಇದರಿಂದ ಈ 3 ಅಂದ್ರೆ ಈ ಸ್ವರೂಪಗಳು ಬಂತು, ಕಾರಣೋದಕ ಶಾಯಿ, ಗರ್ಭೋದಕ ಶಾಯಿ, ಕ್ಷೀರೋದಕ ಶಾಯಿ ಅಂತ ನೋಡೋಣ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇದು ಆಕ್ಚುಲಿ ರೆಫರೆನ್ಸಸ್ 1ನೇ ಸ್ಕಂದ 3ನೇ ಅಧ್ಯಾಯದಲ್ಲಿದೆ, 1ನೇ ಸ್ಕಂದ 5ನೇ ಅಧ್ಯಾಯದಲ್ಲಿದೆ, 2ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ 4ರಿಂದ 9ನೇ ಶ್ಲೋಕದಲ್ಲಿದೆ, 3ನೇ ಸ್ಕಂದ 8ರಿಂದ 11ನೇ 3ನೇ ಸ್ಕಂದ 8ನೇ ಅಧ್ಯಾಯ 11ರಿಂದ 21ನೇ ಶ್ಲೋಕದಲ್ಲಿದೆ, 10ನೇ ಸ್ಕಂದ 46ನೇ ಶ್ಲೋಕ 31ನೇ ಶ್ಲೋಕದಲ್ಲಿದೆ. ಇದಿಷ್ಟರಲ್ಲಿ ರೆಫರೆನ್ಸಸ್ ಇದೆ. ಅಂದ್ರೆ
ಈ ವಿಷ್ಣುಗಳ ಬಗ್ಗೆ. ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಯಾರು ಈ 3 ವಿಷ್ಣುಗಳನ್ನ ಅಂದ್ರೆ ಯಥಾ ರೀತಿ ಅರ್ಥ ಮಾಡ್ಕೋತಾರೋ ಅವರು ಈ ಭೌತಿಕ ಏನು ಎಂಟ್ಯಾಂಗಲ್ಮೆಂಟ್, ಬದ್ಧ ಜೀವಿಗಳು, ನಾವು ಈ ಬದ್ಧ ಸ್ವರೂಪದಿಂದ ನಾವು ಹೊರಗೆ ಬರಬಹುದು. ವಿ ಕ್ಯಾನ್ ಎಂಟರ್ ಗೋಲೋಕ ಆರ್ ವಿಷ್ಣು ಲೋಕಾಸ್. ನಾವು ಶಾಶ್ವತವಾಗಿ ವಿಷ್ಣು ಲೋಕಕ್ಕೆ ತೆರಳಬಹುದು. ಈ ಫಸ್ಟ್ ನಾವು ಬರೀ 10ನೇ ಸ್ಕಂದ ದೇವ್ರ ದಿವ್ಯ ಲೀಲೆಗಳು ಮಾಡಿದ್ದು ಅಷ್ಟೇ ಅಲ್ಲ. ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ಎಲ್ಲವನ್ನೂ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅವನ ಇನ್ಕಾರ್ನೇಷನ್ಸ್ ನ ಅರ್ಥ ಮಾಡ್ಕೋಬೇಕು, ಮತ್ತೆ ಇನ್ನು ಸೆಕೆಂಡ್ ಇನ್ಕಾರ್ನೇಷನ್ಸ್ ನ ಅರ್ಥ ಮಾಡ್ಕೋಬೇಕು, ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಬರೀಯೋ ಭಗವಂತ ಗೋಪಿಯರ್ ಜೊತೆ ಡ್ಯಾನ್ಸ್ ಮಾಡೋದ್ನಂತೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ದಟ್ ಈಸ್ ಇಂಪಾರ್ಟೆಂಟ್, ಬಟ್ ಇಟ್ ಇಸ್ ನಾಟ್ ದ ಓನ್ಲಿ ಥಿಂಗ್. ವಿ ಶುಡ್ ಇಂಪಾರ್ಟೆಂಟ್ ಹೌ ಕೃಷ್ಣ ಇಸ್ ಅ ಸುಪ್ರೀಂ. ಹೇಗೆ ಅವನು ಪೂರ್ಣ ಪುರುಷೋತ್ತಮ ನಮಗೆ ಕನ್ವಿನ್ಸ್ ಆಗ್ಬೇಕು ಅಂದ್ರೆ ನಾವು ಭಾಗವತ ಓದ್ಬೇಕು, ಚೈತನ್ಯ ಚರಿತಾಮೃತ ಓದ್ಬೇಕು. ಅದು ಅಂದ್ರೆ ತುಂಬಾ ಮೆಟಿಕ್ಯುಲಸ್ಲಿ ಓದ್ಬೇಕು, ಅಂದ್ರೆ ಸೂಕ್ಷ್ಮವಾಗಿ ಓದ್ಬೇಕು. ಆವಾಗ ನಮಗೆ ಅರ್ಥ ಆಗತ್ತೆ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಯಾಕೆ ಈ ತರ ಇಷ್ಟು ಜಾಗದಲ್ಲಿ ಯಾಕೆ ರಿಪೀಟ್ ಮಾಡಿದ್ದಾರೆ ನಾವು ದೇಹ ಅಲ್ಲ ಆತ್ಮ, ದೇಹ ಅಲ್ಲ ಆತ್ಮ, ದೇಹ ಅಲ್ಲ ಆತ್ಮ ಅಂತ. ಯಾಕೆ ಅಂದ್ರೆ ನಮ್ದು ಬದ್ಧ ಜೀವಿಗಳು ನಾವು. ಯಾಕಂದ್ರೆ ಪದೇ ಪದೇ ರಿಪೀಟೆಡ್ಲಿ ವಿ ಹ್ಯಾವ್ ಟು ಕೀಪ್ ಹಿಯರಿಂಗ್ ದಿಸ್. ಕೇಳ್ತಾನೆ ಇರ್ಬೇಕು. ಕೇಳ್ತಾ ಇದ್ರೆ ನಮಗೆ ಆವಾಗ ಮನದಟ್ಟಾಗುತ್ತೆ, ಹೌದು ಇವ್ರು ಹೇಳಿರೋದು ನಿಜ. ದೆನ್ ವಿ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಆನ್ ದಟ್ ಪ್ಲಾಟ್ಫಾರ್ಮ್. ಆತರ ನಾವು ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಯಾವಾಗ್ಲೂ ಕೃಷ್ಣನಿಗೆ ಮಾಡ್ಬೇಕು ಅನ್ನೋ ಭಾವನೆನೇ ಇರುತ್ತೆ ನಮಗೆ. ಮೆಟೀರಿಯಲ್ ಆಗಿ ನಾವು ಎಂಜಾಯ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಸೊ ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಪರ್ಪೋರ್ಟ್ ಅಲ್ಲಿ ಹೇಳ್ತಾರೆ, ಯಾರು ಈ ದೇಹ ಮತ್ತೆ ಆತ್ಮ 13ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾರಿದನ್ನ ಅರ್ಥ ಮಾಡ್ಕೋತಾರೋ, ಅಂದ್ರೆ ಈ 24 ಘಟಕಗಳಿದೆಯಲ್ಲ, ಭೂಮಿ ರಾಪೋ ನಲ ವಾಯು ಕಮ್ಮನೋ ಬುದ್ಧಿ ವಚ, ದೆನ್ ದೋಸ್ 5 ಸೆನ್ಸರಿ ಆರ್ಗನ್ಸ್ ಅದೆಲ್ಲವೋ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇದೆಲ್ಲವೋ. ಸೊ ಯಾರು ಅರ್ಥ ಮಾಡ್ಕೋತಾರೋ ಅದನ್ನ, ಅಂದ್ರೆ ಇದೆಲ್ಲವೂ ಈ ಭೌತಿಕ ಲೋಕಕ್ಕೆ ಸೇರಿದ್ದು, ಈ ದೇಹಕ್ಕೆ ಸೇರಿದ್ದು. ಮತ್ತೆ ಆತ್ಮ ಮತ್ತೆ ಪರಮಾತ್ಮ ಇದಕ್ಕೆ ನಾವು ಇದರಲ್ಲೇ, ಅಂದ್ರೆ ಈ 24 ಘಟಕಗಳಿಂದ ಈ ದೇಹ ಆಗಿದ್ರು ಸಹ ವಿ ಆರ್ ಸೆಪರೇಟ್ ಫ್ರಮ್ ದೆಮ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. 13ನೇ ಅಧ್ಯಾಯ 35ನೇ ಶ್ಲೋಕ ನೋಡಿ. ಯಾರು ಈ ಭೌತಿಕ ಲೋಕವನ್ನ ಮತ್ತೆ ಈ ಆತ್ಮದ ಸ್ತರವನ್ನ ಮತ್ತೆ ನಾವು ಹೇಗೆ ಈ ಭೌತಿಕ ದೇಹದಲ್ಲಿ ಇದ್ದುಕೊಂಡು ಆತ್ಮದ ಸ್ತರದಲ್ಲಿ ಹೇಗೆ ಕೆಲಸ ಮಾಡ್ತೀವೋ ಅದನ್ನೆಲ್ಲ ಯಾರು ಅರ್ಥ ಮಾಡ್ಕೋತಾರೋ ಅವರು ಆಧ್ಯಾತ್ಮಿಕ ಲೋಕಕ್ಕೆ ದೇ ವಿಲ್ ಬಿ ಎಲಿಜಿಬಲ್ ಟು ಗೆಟ್ ಟ್ರಾನ್ಸ್ಫರ್ ಟು ದ ಸ್ಪಿರಿಚುವಲ್ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಇದೇ ನಮ್ಗೆ ಇಂಪಾರ್ಟೆಂಟ್, ಮೇನು. ನಾಟ್ ದ ಲೀಲಾಸ್ ಆರ್ ಇಂಪಾರ್ಟೆಂಟ್, ಆದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಭಗವಂತನ ಲೀಲೆಗಳು ಅರ್ಥ ಆಗತ್ತೆ. ಇಲ್ಲಾಂದ್ರೆ ನಾವು ಅದನ್ನು ಮೆಟೀರಿಯಲಿಸ್ಟ್ ಆಗಿ ತಗೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆಧ್ಯಾತ್ಮಿಕವಾಗಿ ತಗೊಳ್ಳಲ್ಲ, ನಾವು ಭೌತಿಕವಾಗಿ ತಗೊಂಡ್ಬಿಡ್ತೀವಿ. ಅದಕ್ಕೆ ಜನರಲ್ ಪಾಪ್ಯುಲೇಸ್, ಅಂದ್ರೆ ಸಾಮಾನ್ಯ ಜನರು ಏನ್ ಹೇಳ್ತಾರೆ, ಅಯ್ಯ ಕೃಷ್ಣ ಗೋಪಿಯರ ಜೊತೆ ಡ್ಯಾನ್ಸ್ ಆಡ್ದ, 16,108 ಜನ ಹೆಂಡ್ತಿರಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಭಗವಂತ ಅಂದ್ರೆ ಏನು ಅಂತ, ಅದಕ್ಕೆ ಆತರ ಮಾತಾಡ್ತಾರೆ. ಸೊ ಕೃಷ್ಣ ಪೂರ್ಣ ಪುರುಷೋತ್ತಮ ಭಗವಂತ ಅನ್ನೋದು ಅರ್ಥ ಆಯ್ತು. ಮತ್ತೆ ಅವನ ಮೊದಲ ವಿಸ್ತಾರ ರೂಪ ಬಲರಾಮ. ಅವನ ಬಲರಾಮನಿಂದ 4 ಚತುರ್ವ್ಯೂಹಗಳು ಬರುತ್ತೆ. ಅದೇನು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಸೊ ಈ 4 ವ್ಯೂಹಗಳು ಎಲ್ಲಿ ಸದಾ ಸರ್ವದಾ ಇರುತ್ತೆ ಅಂದ್ರೆ ವೈಕುಂಠ ಲೋಕಗಳಲ್ಲಿ, ದ್ವಾರಕಾ ಮತ್ತೆ ಮಥುರಾ. ಈವನ್ ಹಿಯರ್ ಮಥುರಾದಲ್ಲಿ ಮತ್ತೆ ದ್ವಾರಕಾದಲ್ಲಿ ಸದಾ ಸರ್ವದ 4 ಸೈಡ್ಸ್ ಅಲ್ಲಿ, 4 ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಲ್ಲಿ ಇವ್ರು ಯಾವಾಗ್ಲೂ ಉಪಸ್ಥಿತರಾಗಿರ್ತಾರೆ. ಯಾರು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸೊ ಅವರಿಂದ 24 ವಿಷ್ಣು ಅಂಶಗಳು ಬರತ್ವೆ. ಸೊ ಅವರಿಗೆ ಬೇರೆ ಬೇರೆ ಹೆಸರುಗಳಿದೆ. ಮತ್ತೆ ಅವರಿಗೆ ಬೇರೆ ಬೇರೆ, ಅಂದ್ರೆ ಅವರ ಚಿಹ್ನಗಳಿದೆಯಲ್ಲ, ಶಂಖ, ಚಕ್ರ, ಗದಾ, ಪದ್ಮ, ಅವು ಒಬ್ಬೊಬ್ಬರ ವಿಷ್ಣುಗೂ ಬೇರೆ ಬೇರೆ ಇರುತ್ತೆ ಚಿಹ್ನಗಳು.
ಈವನ್ ವಿಷ್ಣುಸ್ ಹವ್ ಗಾಟ್ ಮೆನಿ ಡಿಫ್ರೆಂಟ್, ಅಂದ್ರೆ ಒಬ್ರು ಶಂಕು ಇಲ್ಲಿ ಅಂದ್ರೆ ಲೆಫ್ಟ್ ರೈಟ್ ಶಂಕು ಚಕ್ರ ಗದಾ ಪದ್ಮ ಆತರ ಇಟ್ಕೊಂಡಿದ್ರೆ, ಒಬ್ಬರಿಗೆ ಪದ್ಮ ಮೇಲೆ ಇರುತ್ತೆ, ಗದೆ ಇಲ್ಲಿರುತ್ತೆ, ಶಂಕು ಕೈಯಲ್ಲಿ ಇರುತ್ತೆ, ಚಕ್ರ ಇಲ್ಲಿರುತ್ತೆ. ಸೊ ಇನ್ ಡಿಫ್ರೆಂಟ್ ಪ್ಲೇಸಸ್ ಇಟ್ ವಿಲ್ ಬಿ ಚತುರ್ಭುಜದಲ್ಲಿ. ಸೊ they are named differently according to the arrangement of the conch, disc, lotus and club in their hands ಅಂತ ಪ್ರಭುಪಾದ್ ಬರೀತಾ ಇದ್ದಾರೆ. All of these 24 forms reside in each Vaikuntha planets with the predominating deity of the planet. ಅವರು ಅವರ ಶಾಶ್ವತ ಲೋಕಗಳು ಯಾವುದು? ಆಧ್ಯಾತ್ಮಿಕ ಲೋಕಗಳು. ಅಲ್ಲಿ ಅವರು ಇದ್ದೇ ಇರ್ತಾರೆ. ಆದರೆ ಇಲ್ಲಿ ಅಂದ್ರೆ ಪರಿತ್ರಾಣಾಯ ಸಾಧನ ವಿನಾಶಾಯ ಚತುಷ್ಕೃತಾಂ. ಸೊ ಆ ಕಾರಣಕ್ಕಾಗಿ ಅವರು ಈ ಭೂಮಿಗೆ ಪದೇ ಪದೇ ಬರ್ತಾ ಇರ್ತಾರೆ. ಓಕೆ, ಸೊ ಈ ಮೊದಲನೇ ಚತುರ್ವ್ಯೂಹದಿಂದ ಎರಡನೇ ಚತುರ್ವ್ಯೂಹ ಆಗತ್ತೆ. ಓಕೆ, ಅದು ಮಹಾಸಂಕರ್ಷಣದಿಂದ ಬರುತ್ತೆ. ಅದ್ ಎಗೇನ್ ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ ಸಾರಿ. ಸೊ ಆ ತರ ಬರುತ್ತೆ. ಸೊ ಪೂರ್ಣ ಪುರುಷೋತ್ತಮ ಕೃಷ್ಣ ಅಥವಾ ಗೌರಾಂಗ ಪೂರ್ಣ ಪುರುಷೋತ್ತಮ, ಬಲರಾಮ ಅಥವಾ ನಿತ್ಯಾನಂದ ಮೊದಲನೇ ವಿಸ್ತಾರ ಸ್ವರೂಪವಾದ ಕೃಷ್ಣ, ಮೊದಲನೇ ಚತುರ್ವ್ಯೂಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಎರಡನೇ ಚತುರ್ವ್ಯೂಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸೊ ಇದಕ್ಕೆ ಮಹಾಸಂಕರ್ಷಣ ಅಂತಾರೆ. ಮತ್ತೆ ನೆಕ್ಸ್ಟ್ ಅವತಾರ ಏನು ಅಂದ್ರೆ ಭಗವಂತ ತಗೊಂಡಿದ್ದು ಲೀಲಾವತಾರಗಳು, ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹರೇ ಕೃಷ್ಣ. ಭಗವಂತನ ಏನು ಇದು ಭಗವಂತ ಬ್ರಹ್ಮನ ಒಂದು ದಿವಸ ಮೀನ್ಸ್ 12 hours. ಸೊ ಅದರಲ್ಲಿ 25 ಲೀಲಾವತಾರಗಳು ಪ್ರಕಟ ಮಾಡ್ತಾನೆ ಭಗವಂತ. 25 ಲೀಲಾವತಾರಸ್. ಅದಕ್ಕೆ ಕಲ್ಪ ಅವತಾರಗಳು ಅಂತ ಹೇಳ್ತಾರೆ. ಎಲ್ಲ ಕಲ್ಪದಲ್ಲೂ ಒಂದೊಂದು ಕಲ್ಪದಲ್ಲಿ ಒಂದೊಂದು ಅವತಾರ ತಗೋತಾನೆ. ಮತ್ತೆ ಇದರಲ್ಲಿ ಏನು ಅಂದ್ರೆ ಹಂಸ ಮತ್ತೆ ಮೋಹಿನಿ ಅವತಾರಗಳಿದೆಯಲ್ಲ, ಇದು ಎಲ್ಲ ಕಲ್ಪದಲ್ಲೂ ಬರೋದಿಲ್ಲ ಈ ಅವತಾರಗಳು. ಆದರೆ ಕಪಿಲ ದೇವ, ದತ್ತಾತ್ರೇಯ, ಋಷಭದೇವ, ಧನ್ವಂತರಿ ದೇವ, ವ್ಯಾಸದೇವರು, ಇದು 5 ಅವತಾರಗಳಿದೆಯಲ್ಲ, ಅದು ಮೋಸ್ಟ್ಲಿ ಎಲ್ಲಾ ಟೈಮಲ್ಲೂ ಅವರು ಪ್ರಕಟ ಆಗ್ತಾರೆ, ಎಲ್ಲ ಕಲ್ಪಗಳಲ್ಲೂ ಬರ್ತಾರೆ. ಸೊ ಇದು ಕೂರ್ಮಾವತಾರ, ಮತ್ಸ್ಯಾವತಾರ, ಆಮೇಲೆ ನರನಾರಾಯಣ ಅವತಾರ, ಹಯಶೀರ್ಷ ಅವತಾರ, ವರಾಹ ಅವತಾರ, ಕೃಷ್ಣಗರ್ಭ ಅವತಾರ, ಮತ್ತೆ ಬಲರಾಮ ಅವತಾರ. ಅಂದ್ರೆ ಬಲರಾಮನು ಅವತಾರವಾಗಿ ಬರ್ತಾನಲ್ಲ ಈ ದಶಾವತಾರದಲ್ಲಿ. ಒರಿಜಿನಲ್ ಬಲರಾಮ ಇಸ್ ಆಲ್ವೇಸ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್ ಆಸ್ ಬ್ರದರ್ ಆಫ್ ಕೃಷ್ಣ. ಆದ್ರೆ ಅವತಾರವಾಗಿ ಬಂದಾಗ ಅವನು ವೈಭವ ಅವತಾರ ಅಂತ ಕರೆಸ್ಕೋತಾನೆ. ಇಲ್ಲಿ ಇವರುಗಳೆಲ್ಲ ಯಾರ್ಯಾರು ಬರ್ತಾರೆ ಅಂದ್ರೆ ಚತುರ್ಸನ ಅಂದ್ರೆ 4 ಕುಮಾರಗಳು. ಅವರು ಸೃಷ್ಟಿಯ ಬಿಗಿನಿಂಗ್ ಮೊದಲಿನಲ್ಲಿ ಬರ್ತಾರೆ. ಅವರು ಜ್ಞಾನವನ್ನು ಕೊಡೋದಕ್ಕೆ ಬಂದರು. ಜ್ಞಾನಾರ್ಜನೆ. ದೇ ಆರ್ ಎಂಪವರ್ಡ್ ವಿತ್ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಅವರು ಜ್ಞಾನಶಕ್ತಿ, ಭಗವಂತನ ಜ್ಞಾನಶಕ್ತಿ ಪಡೀತಾರೆ. ಓಕೆ, ಐ ಮೀನ್ ಜ್ಞಾನಶಕ್ತಿಯಿಂದ ಬಂದವರು. ಸೊ ಅವರಿಗೆ ಶಕ್ತ್ಯಾವೇಶ ಅವತಾರ ಅಂತಾರೆ. ಸೊ ನಾರದ ಮುನಿ ಅವರು ಬ್ರಹ್ಮನ ಮಗ. ಇವರು ಭಗವಂತನ ಶುದ್ಧ ಭಕ್ತ. ಓಕೆ, ಅವರು ಸಹ ಶಕ್ತ್ಯಾವೇಶ ಅವತಾರ. ಇವರು ಭಗವಂತನ ಶಕ್ತಿಯಿಂದ ಬಂದವರು, ಶಕ್ತ್ಯಾವೇಶ ಅವತಾರ. ಮತ್ತೆ 3ನೇವರು ವರಾಹ ಅವತಾರ, ಶುಕ್ರ ಅಂದ್ರೆ ಬೋರ್ ಇನ್ಕಾರ್ನೇಷನ್. ಐ ಥಿಂಕ್ ಇಟ್ಸ್ ಹಿಂದಿ, ಐ ಡೋಂಟ್ ನೋ ಇನ್ ಕನ್ನಡ. ದ ಬೋರ್ ಇನ್ಕಾರ್ನೇಷನ್ ಅಪಿಯರ್ಡ್ ಇನ್ 2 different millenniums. ಅಂದ್ರೆ 2 ಕಲ್ಪಗಳಲ್ಲಿ ಪ್ರಕಟ ಆದರು. ಯಾರು? ವರಾಹದೇವರು. ಸ್ವಯಂಭುವ ಮನು ಯಾವಾಗ ಈ ರಾಜ್ಯ ಅಂದ್ರೆ ಈ ಭೂಮಿಯನ್ನು ಆಳಕ್ ಬಂದ್ರು, ಅಂದ್ರೆ ಈ ಬ್ರಹ್ಮಾಂಡವನ್ನು ಆವಾಗ ಬಂದ್ರು.
ಆವಾಗ ಬಿಳಿ ಹಂದಿಯಾಗಿ ಬಂದ್ರು, ಅಂದ್ರೆ ವೈಟ್ ಬೋರ್ ಆಗಿ ಆ ಭೂಮಂಡಲವನ್ನ ಕಾಪಾಡೋದಕ್ಕೋಸ್ಕರ ಬಂದು, ಮತ್ತೆ ಇನ್ನೊಂದ್ಸತಿ ಚಾಕ್ಷುಷಮನು ಬಂದಾಗ ಆ ಕೆಂಪು ಹಂದಿಯಾಗಿ, ಅಂದ್ರೆ ಹಂದಿ ಅವತಾರದಲ್ಲಿ ಬಂದ್ರು. ಆವಾಗ ಹಿರಣ್ಯಾಕ್ಷನ್ನ ಕೊಂದ್ರು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮತ್ಸ್ಯಾವತಾರ, ಅಂದ್ರೆ ಏನಮ್ಮ, ಫಿಶ್ ಇನ್ಕಾರ್ನೇಷನ್. ಓಕೆ, ಸೊ ಆವಾಗ ಏನೋ ಭಗವಂತ ಸತ್ಯವ್ರತ ಮುನಿಗೆ ಕರುಣೆ ತೋರ್ಸಕ್ಕೋಸ್ಕರ ಆತ ಮತ್ಸ್ಯಾವತಾರವನ್ನು ತಗೊಂಡ. ಏನು, ಚಾಕ್ಷುಷಮನು ಆದ ಮೇಲೆ ಭಗವಂತ ಐ ಥಿಂಕ್ ಆಫ್ಟರ್ ದ ಪೀರಿಯಡ್ ಆಫ್ ಚಾಕ್ಷುಷಮನು ತಗೊಂಡ. ದೆನ್ ಹಿ ಆಲ್ಸೋ ಪ್ರೊಟೆಕ್ಟೆಡ್, ಸತ್ಯವ್ರತ ಮುನಿನ ಕಾಪಾಡಿದ್ರು. ಅವರು ಹು ಲೇಟರ್ ಸತ್ಯವ್ರತ ಮುನಿನೇ ವೈವಸ್ವತ ಮನು ಆದರು. ಓಕೆ, ಇದರಲ್ಲಿ ಬೋಟಿಂಗ್ ಅಲ್ಲಿ ನಮ್ಗೆ ಇದು ಭಾಗವತದಲ್ಲಿ ಬರತ್ತಿದ್ದು. ಬೋಟಿಂಗ್ ಮಾಡ್ತಾ ಇದ್ದಾಗ ಕೃಷ್ಣ ಹೇಳ್ತಾನೆ, ಒಂದು ಮೀನಾಗಿ ಬಂದಾಗ ದೊಡ್ಡದಾಗಿ ಹೋಗುತ್ತೆ ಮೀನು. ಆವಾಗ ಭಗವಂತ ಅಂತ ಗೊತ್ತಾಗತ್ತೆ, ಇಲ್ಲ ಇವಾಗ ಪ್ರಳಯ ಆಗತ್ತೆ, ಆಮೇಲೆ ಪ್ರಳಯ ಆದ್ಮೇಲೆ ಹಿ ವಿಲ್ ಕಮ್ ಆಸ್ ವೈವಸ್ವತಮನು. ಇವಾಗ ನಮ್ದು ಇರೋದು ವೈವಸ್ವತಮನು. ಸೊ ಅದು ನೀನು ಬೋಟಲ್ಲಿ, ನಾನು ಆಕ್ಚುಲಿ ನಾ ಬೋಟನ್ನ ಹಿಡ್ಕೊಂಡಿದ್ದೀನಿ, ನಾನೇ ಆಂಕರ್ ಆಗಿದ್ದೀನಿ, ನೀನ್ ಜೋಪಾನವಾಗಿ ಹಿಡ್ಕೊ, ಏನು ಭಯ ಪಡಬೇಡ, ನಾನ್ ನಿನ್ನನ್ನ ಈ ಇದರಿಂದ ಭವ ಸಮುದ್ರದಿಂದ ಪಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಲ್ ಮೇಕ್ ಎಮ್ ವೈವಸ್ವತಮನು. ನೆಕ್ಸ್ಟ್ ಬಂದ್ಬಿಟ್ಟು ಯಜ್ಞ. ರುಚಿ ಮತ್ತೆ ಆಹುತಿಗೆ ಹುಟ್ಟಿದ ಮಗು ಯಜ್ಞ, ಭಗವಂತ. ಸೊ ಸ್ವಯಂಭವ ಮನು ಕಾಲದಲ್ಲಿ ಇಂದ್ರನ ಪೊಸಿಷನ್ಗೆ, ಅಂದ್ರೆ ಆ ಪೋಸ್ಟ್ ಅದು, ಅಲ್ಲಿಗೆ ಯಾರು ಕ್ವಾಲಿಫೈಡ್ ಪರ್ಸನ್ ಇರ್ಲಿಲ್ಲ. ಅದಕ್ಕೆ ಯಜ್ಞನ ಭಗವಂತನೇ ಯಜ್ಞನಾಗಿ ಪ್ರಕಟ ಆದ ಶ್ರೀಕೃಷ್ಣ, ಅಂದ್ರೆ ಫ್ರಮ್ ಹಿಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ದೆನ್ ನರನಾರಾಯಣನಾಗಿ ಬಂದ. ಯಾರು ಅಂದ್ರೆ ಧರ್ಮ ಮತ್ತೆ ಮೂರ್ತಿ, ಗಂಡ ಹೆಂಡ್ತಿರು, ಅವರ ಮಕ್ಕಳಾಗಿ ನರನಾರಾಯಣರು, ಅಂದ್ರೆ ಕೃಷ್ಣ ಮತ್ತೆ ಅರ್ಜುನ. ನೀವು ನೋಡಿದ್ರಲ್ಲ ಎಲ್ಲ ಬದ್ರಿಕಾಶ್ರಮದಲ್ಲಿ ನರನಾರಾಯಣರಾಗಿ ಬಂದ. ದೆನ್ ಕಪಿಲ ದೇವ, ಭಗವಂತ ಕಪಿಲ 3ನೇ ಸ್ಕಂದದಲ್ಲಿ ಬರುತ್ತೆ. ದೇವಹೂತಿ, ಕರ್ದಮುನಿ ಮತ್ತೆ ದೇವಹೂತಿಯ ಮಗ. ಅವರು ಸಂಖ್ಯ ಫಿಲಾಸಫಿ, ಸಂಖ್ಯ ತತ್ವವನ್ನು ಹೇಳಕ್ಕೆ ಬಂದ್ರು ಅಮ್ಮನಿಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಆದ್ರೆ ಇನ್ನೊಬ್ರು ಇಂಪೋಸ್ಟರ್ ಕಪಿಲ ಅಂತ ಬಂದ್ರು, ಅವರು ಸರಿಯಾಗಿ ಹೇಳಿಲ್ಲ. ಅದಕ್ಕೆ ನಾವು ಅವರ ಬುಕ್ಗಳು ಓದ್ಬಾರ್ದು, ಅವ್ರದನ್ನ ಕೇಳಬಾರ್ದು ಅಂತ ಪ್ರಭುಪಾದರು ಹೇಳಿದ್ದಾರೆ. ಸೊ ಎನಿವೇ ವಿ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್ ದಟ್. ಆದ್ರೆ ಇದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ 3ನೇ ಸ್ಕಂದ 10 ಸತಿ ಓದ್ಬೇಕು ನಾವು. ಆಕ್ಚುಲಿ ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೋ ಕರ್ದಮುನಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ 24 ಎಲಿಮೆಂಟ್ಸ್ ಬಗ್ಗೆ, ಮೆಟೀರಿಯಲ್ ಎಲಿಮೆಂಟ್ಸ್ ಮತ್ತೆ ಮಗು ಹೇಗೆ ಹುಟ್ಟೋದು, ಎಕ್ಸ್ಟ್ರೀಮ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಕಪಿಲ್ ದೇವ ದಿವ್ಯ ಜ್ಞಾನವನ್ನು ಕೊಟ್ರು 3ನೇ ಸ್ಕಂದದಲ್ಲಿ. ಯಾರಿಗೆ? ತಾಯಿ ದೇವಹೂತಿ ಕೇಳ್ತಾರೆ, ಮಗ ನೀನು ಹೊಟ್ಟೋದ್ರೆ ಕಾಡಿಗೆ ನಾನೇನ್ ಮಾಡ್ಲಿ, ನಾನು ಯಾರ ಶರಣ ತಗೊಳ್ಳಿ, ನಾನ್ ಹೇಗಿದ್ ಮಾಡಿ? ಅವಾಗ ಸತ್ಸಂಗ ಮಾಡುವಂತ ತಾಯಿಗೆ ಹೇಳ್ತಾರೆ. ಆದ್ರೆ ಈ ಎಲ್ಲವನ್ನು ಜ್ಞಾನ ಕೊಡ್ತಾರೆ ಭಗವಂತ ಅವರಿಗೆ. ಮತ್ತೆ ದತ್ತಾತ್ರೇಯನ ಅವತಾರ. ಅವರು ಅತ್ರಿ ಮುನಿ ಮತ್ತೆ ಅನಸೂಯ ಮಗನಾಗಿ ಭಗವಂತ 3 ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿ ಬರ್ತಾನೆ. 3 ಗುಣಗಳ ರೂಪದಲ್ಲಿ ಬರ್ತಾನೆ. ಅಲಾರ್ಕ, ಪ್ರಹ್ಲಾದ, ಯದು. ಓಕೆ, ಎಕ್ಸಾಂಪಲ್ಸು. ಸೊ ಮತ್ತೆ ನೆಕ್ಸ್ಟ್ ಶೀರ್ಷನಾಗಿ ಬರ್ತಾನೆ ಭಗವಂತ. ಶೀರ್ಷ ಅಂದ್ರೆ ಹೈಗ್ರೀವನಾಗಿ ಬರ್ತಾನೆ ಕಲ್ಪದ ಅಂತ್ಯದಲ್ಲಿ. ಸೊ ಅದೇ ಮೇಲೆ ಹೇಳಿದೆ ನಾನು ಆಲ್ರೆಡಿ, ವೇದಗಳನ್ನ ಕದಿಯಕ್ಕೆ ಬಂದಾಗ ಭಗವಂತ ಕಾಪಾಡ್ತಾನೆ. ರಸಾತಲದಲ್ಲಿ ಮುಚ್ಚಿಟ್ಟಿರ್ತಾನೆ ರಾಕ್ಷಸ. ಆವಾಗ ಯಾರೋ ಹಿರಣ್ಯಾಕ್ಷ, ಭಗವಂತ ಬಂದು ಕಾಪಾಡ್ತಾನೆ. ದೆನ್ ಬ್ರಹ್ಮನಿಗೆ ಕೊಡ್ತಾನೆ ಭಗವಂತ ಅದನ್ನು. ಸೊ ನೆಕ್ಸ್ಟ್ ಹಂಸಾವತಾರ, ಸ್ವಾನ್ ಇನ್ಕಾರ್ನೇಷನ್, ಹಂಸಾವತಾರ ತಗೋತಾನೆ. ಒಂದು ಸತಿ ಏನಾಗುತ್ತೆ, ಬ್ರಹ್ಮನಿಗೆ ಒಂಥರ ಮಂಕ ಕಚ್ಕೊಂಡ್ಬಿಡುತ್ತೆ. ಆವಾಗ ಬ್ರಹ್ಮ
ಸ್ವಲ್ಪ ಪ್ರಶ್ನೆಗಳನ್ನ ಅವನು ಉತ್ತರ ಮಾಡಕ್ಕಾಗಲ್ಲ. ಅವನ ಮಕ್ಕಳು ಪ್ರಶ್ನೆ ಹಾಕ್ತಾರೆ, ಅಂದ್ರೆ ಮನುಗಳು ಹಾಕಿದಾಗ ಅವನಿಗೆ ಉತ್ತರಿಸಕ್ಕಾಗಲ್ಲ. ಆವಾಗ ಹಂಸನಾಗಿ ಭಗವಂತ ಇವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ. ಹಂಸಾವತಾರದಲ್ಲಿ ಬರುತ್ತೆ ಭಾಗವತದಲ್ಲಿ. ಸೊ ಅದಾಯ್ತು. ದೆನ್ ಕೃಷ್ಣಗರ್ಭ ನೆಕ್ಸ್ಟ್. ಇದು ಧ್ರುವನಿಗಿಂತ ಮುಂಚೆ ಇದು ಅಲ್ಲ, ಧ್ರುವನಿಗೆ ಪ್ರಕಟ ಆಗಿದ್ದ ದೇವರು ಅಂದ್ರೆ ಚತುರ್ಭುಜ ವಿಷ್ಣು ಪ್ರಕಟ ಆದ್ರಲ್ಲ, ಅವರು ಕೃಷ್ಣಗರ್ಭ. ಅವರು ಧ್ರುವಲೋಕವನ್ನ ಕ್ರಿಯೇಟ್ ಮಾಡಿದ್ರು ಧ್ರುವನ್ಗೋಸ್ಕರ. ಓಕೆ, ಕೃಷ್ಣಗರ್ಭ. ದೆನ್ ಕೃಷ್ಣಗರ್ಭನಿಗೆ ಇವರು ಆಕ್ಚುಲಿ ಕೃಷ್ಣ ಯಾರು ಇದು ಯಶೋದಮಯ್ಯ ನಂದಬಾಬಾ, ದೇ ವಿಲ್ ಬಿ ಕೃಷ್ಣಗರ್ಭ ಅಂಡ್ ವೃಷ್ಟಿ. ಇದು ಏನೋ ಅವ್ರ ತಂದೆ ತಾಯಿ ಆಗಿರ್ತಾರಲ್ಲ, ಹಿ ಈಸ್ ಆಕ್ಚುಲಿ ಕೃಷ್ಣಗರ್ಭನೇ ಮಗ. ಕೃಷ್ಣಿಗೆ ಮತ್ತೆ ಯಶೋದಮಯ್ಯಗೆ ಹುಟ್ಟಿದ ಮಗ ಕೃಷ್ಣಗರ್ಭ, ಧೃತಿ. ಸೊ ನೆಕ್ಸ್ಟ್ ಋಷಭ, ಅಂದ್ರೆ ನಾಭಿ ಮತ್ತೆ ಮೇರುದೇವಿಗೆ ಹುಟ್ಟಿದ ಮಗ ಋಷಭ. ಅವರ ಎಲ್ಡೆಸ್ಟ್ ಸನ್ ಬಂದ್ಬಿಟ್ಟು ಭರತ ಮಹಾರಾಜ. ನಮ್ಮ ಭಾರತ ವಂಶ, ನಮ್ದು ಭಾರತ ದೇಶ ಅವರಿಂದಾನೇ ಶುರು ಆಗಿದ್ದು. ಅಂದ್ರೆ ಅದು ಆ ಕಲ್ಪದಲ್ಲಮ್ಮ. ಯಾರೋ ನನಗೆ ಪ್ರಶ್ನೆ ಹಾಕಿದ್ರು ಕ್ಲಾಸ್, ಆಕ್ಚುಲಿ ಮಹಾಭಾರತ ತಗೊಂಡಾಗ ಕ್ಲಾಸು. ದಿಸ್ ಈಸ್ ಈಗಿಂದು ಏನು ಋಷಭದೇವ ಬಂದಾಗ ಭರತ ಅವರ ಮಗನಾಗಿ ಬಂದಾಗ ಭರತ ವರ್ಷ. ಸೊ ಬೋತ್ ವೇಸ್ ಇಟ್ ಈಸ್ ಕರೆಕ್ಟ್. ಶಕುಂತಲನ ಮಗ ಭರತಾನು ಕರೆಕ್ಟು, ಮತ್ತೆ ಋಷಭದೇವನ ಮಗ ಭರತಾನು ಕರೆಕ್ಟು. ಐ ಹರ್ಡ್ ಫ್ರಮ್ ಪ್ರಭುಪಾಸ್ ಲೆಕ್ಚರ್. ಸೊ ಎರಡೂನು ಕರೆಕ್ಟು. ಭಾರತ ವರ್ಷ ಅಂತ ಇದಕ್ಕೆ ಕರೆಸ್ಕೋತೀವಿ. ನಮ್ಮ ದೇಶವನ್ನ ಭಾರತ ವರ್ಷ ಅಂತ ಕರಿತೀವಿ, ಅಂದ್ರೆ ದ ಪಾತ್ ಆಫ್ ಪರ್ಫೆಕ್ಷನ್. ಸೊ ಇಲ್ಲಿ ಅಂದ್ರೆ ತಪಸ್ಸು ಅದೆಲ್ಲ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ನೆಕ್ಸ್ಟ್ ಪೃಥು ಮಹಾರಾಜ. ಪೃಥು ವೇಣ ತುಂಬಾ ಕೆಟ್ಟದಾಗಿ ಎಲ್ಲ ಪ್ರಜೆಗಳನ್ನ, ನೀವು ಓದಿರ್ಬೋದು ಭಾಗವತದಲ್ಲಿ, ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ, ತನ್ನ ಪ್ರಜೆಗಳಿಗೆ ಹಿಂಸೆ ಕೊಡ್ತಾ ಇರ್ತಾನೆ. ಆವಾಗ ಭಗವಂತ ಅವನ ತೊಡೆಯಿಂದ, ಅಂದ್ರೆ ಇವರೆಲ್ಲ ಭಕ್ತರು ಋಷಿಗಳೆಲ್ಲ ಬೇಡ್ಕೋತಾರೆ. ಬೇಡ್ಕೊಂಡಾಗ ಭಗವಂತ ಏನು ಪೃಥುವಾಗಿ ಬರ್ತಾನೆ. ಓಕೆ, ಸೇಜಸ್ ಎಲ್ಲ ಋಷಿಗಳಿಗೆ ಬೇಡ್ಕೊಂಡಾಗ ಬರ್ತಾರೆ. ಓಕೆ, ಅವ್ರು ಚರ್ನ್ ಮಾಡ್ತಾರೆ, ಅವ್ರ ತೊಡೆಯನ್ನ ಚರ್ನ್ ಮಾಡ್ತಾರೆ. ಅಂದ್ರೆ ಮತ್ತಿನಲ್ಲಿ ನಾವು ಮಜ್ಜಿಗೆ ಹೇಗೆ ಕಡಿತೀವಿ ಆ ತರ ಕಡಿತಾರೆ. ಕಡ್ದಾಗ ಬಂದಿರುವ ದೇವರು ಪೃಥು ಮಹಾರಾಜ. ಬಟ್ ಅವರು ಹೇಳ್ಕೊಳ್ಳಿಲ್ಲ ನಾನು ಭಗವಂತ ಅಂತ, ಲೈಕ್ ಚೈತನ್ಯ ಮಹಾಪ್ರಭು, ಹಿ ನೆವರ್ ರಿವೀಲ್ಡ್ ಇಟ್. ಮತ್ತೆ ನರಸಿಂಹದೇವ, ಭಗವಂತ ನರಸಿಂಹ ಬಂದ. ಸೊ ಹಾಫ್ ಮ್ಯಾನ್ ಹಾಫ್ ಲಯನ್ ಫಾರ್ಮಲ್ ಬಂದ. ಅವನು ತನ್ನ ಶುದ್ಧ ಭಕ್ತನಾದ ಪ್ರಹ್ಲಾದನ್ನ ಕಾಪಾಡೋಕ್ಕೋಸ್ಕರ ಬಂದ. ಮತ್ತೆ ಹಿರಣ್ಯಕಶಿಪುವಿನ ದಮನ, ಅಂದ್ರೆ ಡೆಮಾನಿಕ್ ಕಿಂಗು, ಅವನ ತಂದೆಯಾದ ಹಿರಣ್ಯಕಶಿಪುವನ್ನ ಲಿಬರೇಟ್ ಮಾಡಕ್ಕೋಸ್ಕರ ಬಂದ, ಮುಕ್ತಿ ಕೊಡಕ್ಕೆ. ಮತ್ತೆ ಕೂರ್ಮಾವತಾರ ನೆಕ್ಸ್ಟ್, ಟಾರ್ಟಾಯ್ಸ್ ಇನ್ಕಾರ್ನೇಷನ್ ಆಮೆ. ಸೊ ಮಂದರ ಹಿಲ್ಲ, ಮಂದರ ಇದು ಏನು ಇವರೆಲ್ಲ ಇದ್ ಮಾಡಿದಾಗ, ಚರ್ನಿಂಗ್ ಮಾಡಿದಾಗ, ಏನಪ್ಪಾ ಏನಂತಾರ ಅದಕ್ಕಮ್ಮ, ಪ್ರೊಡ್ಯೂಸ್ ನೆಕ್ಟರ್, ಹಾಲ ಇದ್ ಮಾಡಿದಾಗ ಅವಾಗ ಕೂರ್ಮಾವತಾರ ತಗೋತಾರೆ ಭಗವಂತ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಾ ಅದು ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂತ? ಹರಿಬೋಲ್. ಹರೇ ಕೃಷ್ಣ. ಮತ್ತೆ ಯಾವ್ದಕ್ಕೆ ಮಾತಾಜಿ? ಇದು ಇದಮ್ಮ ಚರ್ನಿಂಗ್ ಮಾಡ್ತಾರಲ್ಲಮ್ಮ, ಇದು ಸಮುದ್ರ ಮಂಥನ. ಸಮುದ್ರ ಮಂಥನ. ಎಸ್ ಎಸ್ ಎಸ್, ಸಾರಿ, ಅದು ಕನ್ನಡದಲ್ಲಿ ಬರ್ಲಿಲ್ಲ. ಸಮುದ್ರ ಮಂಥನ ಮಾಡಿದಾಗ ಕೂರ್ಮಾವತಾರ ತಗೋತಾನೆ ಭಗವಂತ. ಯಾಕಂದ್ರೆ ಮಂದರಾಚಲ ಬಿದ್ದೋಗ್ತಾ ಇರುತ್ತೆ. ಇವ್ರಿಗೆ ದೇವತೆಯರ ಎಲ್ಲ ಬೇಡ್ಕೋತಾರೆ ಭಗವಂತ ಕೃಷ್ಣನ, ವಿಷ್ಣುವನ್ನ, ಇವು ಭಗವಂತ ಕಾಪಾಡು ಕಾಪಾಡು ನಮಗೆ, ಯಾಕಂದ್ರೆ ಇನ್ನ ಅಮೃತ ಬಂದಿರಲ್ಲ. ಸೊ ದೆಲ್ ಬಿ ಪ್ರೇಯಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಧನ್ವಂತರಿ ಅವತಾರ. ಧನ್ವಂತರಿ ಯಾರು? ಆಯುರ್ವೇದ, ದ ಗಾಡ್ ಆಫ್ ಆಯುರ್ವೇದ. ಸೊ ಮಿಲ್ಕ್ ಪ್ರೊಟೆಕ್ಟೆಡ್ ವಿತ್ ಇದು ಓಷರ್ ಆಫ್ ಮಿಲ್ಕ್ ವಿತ್ ದ ಪಾಟ್ ಆಫ್ ನೆಕ್ಟರ್. ಧನ್ವಂತರಿ ಅದೇ ಅವರೇನೆ ತಗೊಂಡ್ ಬರೋದು ಅಮೃತವನ್ನ. ಧನ್ವಂತರಿ, ಹಿ ಅಪಿಯರ್ಸ್ ಆಸ್ ಧನ್ವಂತರಿ ಲಾರ್ಡ್. ಆಮೇಲೆ ಮೋಹಿನಿ ಅವತಾರ ನೆಕ್ಸ್ಟ್.
ದೆನ್ ವಾಮನ ದೇವನ ಅವತಾರ ಇದೆಲ್ಲ ನಿಮ್ಗೆ ಗೊತ್ತು. ಆದ್ರೆ ಪರಶುರಾಮ ಅವತಾರ ಜಮದಗ್ನಿ ಮತ್ತೆ ರೇಣುಕಾ ಮಾತೆಯ ಮಗ. ವಾಮನ ಅವತಾರ ಕಶ್ಯಪ್ ಮುನಿ ಮತ್ತು ಆದಿತ್ಯ ಅವತಾರ, ಆದಿತ್ಯ ಮಗ, ಸಾರಿ. ಮೋಹಿನಿ ಅವತಾರ ಬಂದ್ಬಿಟ್ಟು ಭಗವಂತ ತಾನಾಗೆ ಪ್ರಕಟ ಆಗ್ತಾನೆ ಮೋಹಿನಿಯಾಗಿ, ಬಿಕಾಸ್ ರಾಕ್ಷಸರಿಂದ ಅಮೃತವನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮತ್ತೆ ದೇವತೆಯರಿಗೆ ಅದನ್ನ ಹಂಚೋಕ್ಕೋಸ್ಕರ ಬರ್ತಾನೆ ಭಗವಂತ. ಯಾಕಂದ್ರೆ ಇವರನ್ನ ಅನಿಹಿಲೇಟ್ ಮಾಡಕ್ಕೆ, ರಾಕ್ಷಸರನ್ನ. ಮತ್ತೆ ಭಗವಂತ ರಾಮಚಂದ್ರನಾಗಿ ಬರ್ತಾನೆ, ದಶರಥ ಮತ್ತೆ ಕೌಸಲ್ಯ ಮಗನಾಗಿ ರಾಮಚಂದ್ರನಾಗಿ ಬರ್ತಾನೆ. ಇದು ಕೂಡ ಲೀಲಾವತಾರ. ಆಲ್ ದೀಸ್ ಆರ್ ಲೀಲಾವತಾರಸ್. ಇದೆಲ್ಲವೂ ಲೀಲಾವತಾರ. ಭಗವಂತನ ಲೀಲಾವತಾರಗಳ ಬಗ್ಗೆ ನಾನು ಇಷ್ಟೊತ್ತು ಹೇಳ್ತಾ ಇದ್ದಿದ್ದು. ನೆಕ್ಸ್ಟ್ ವ್ಯಾಸದೇವ. ಸೊ ಪರಾಶರ ಮುನಿ ಮತ್ತೆ ಪರಾಶರ ಭಟ್ರಿದಾರಲ್ಲ, ಅವರು ಮತ್ತೆ ಸತ್ಯವತಿ ತಾಯಿಯ ಮಗ ವ್ಯಾಸದೇವ. ಅವರು ವೇದಗಳನ್ನ ವಿಸ್ತಾರ ಮಾಡಿದ್ರು, ಅದಕ್ಕೆ ವೇದವ್ಯಾಸ ಅಂತ ಬಂತು ಅವ್ರ ಹೆಸರು. ದೆನ್ ಪ್ರಳಂಬ, ಇದು ಬಲರಾಮ, ಪ್ರಳಂಬಾರಿ ಲಾರ್ಡ್ ಬಲರಾಮ, ಪ್ರಳಂಬಾಸುರನ ಕೊಂದ ಬಲರಾಮ. ಅದು ಕೃಷ್ಣನ ಮೊದಲನೇ ಅವತಾರ, ಎಕ್ಸ್ಪಾನ್ಷನ್, ವಿಸ್ತಾರ ಅವತಾರ. ಸೊ ದೆನ್ ಭಗವಂತ ಕೃಷ್ಣ ಲೀಲಾವತಾರಗಳಲ್ಲಿ, ಭಗವಂತ ಪೂರ್ಣ ಪುರುಷೋತ್ತಮ ಆದ್ರೂ ಸಹ ಲೀಲಾವತಾರಗಳಲ್ಲಿ ಬರ್ತಾನೆ. ಅಂದ್ರೆ ಇನ್ ದ ಲಿಸ್ಟ್ ಆಫ್ ಲೀಲಾವತಾರಸ್ ಬರ್ತಾನೆ ಕೃಷ್ಣ. ಪೂರ್ಣ ಪುರುಷೋತ್ತಮ ಕೃಷ್ಣ, ದ ಒರಿಜಿನಲ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಪಿಯರ್ಸ್ ಇನ್ ದ ಫ್ಯಾಮಿಲಿ ಆಫ್ ವೃಷ್ಣಿ. ಅಂದ್ರೆ ಯದು ವಂಶದಲ್ಲಿ, ಡೈನಾಸ್ಟಿ ಅಂದ್ರೆ ವಂಶದಲ್ಲಿ ಬರ್ತಾನೆ. ಯಾಕೆ? ಪರಿತ್ರಾಣಯ ಸಾಧೂನ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗ್ಲಾನಿಯನ್ನು ಹೋಗ್ಲಾಡ್ಸಕ್ಕೋಸ್ಕರ ಬರ್ತಾನೆ, ಬರ್ಡನ್ ಆಫ್ ದ ವರ್ಲ್ಡ್. ಸೊ ಬುದ್ಧ, ಭಗವಂತ ಬುದ್ಧ ಬರ್ತಾನೆ, ಅಂಜನಾದೇವಿಯ ಮಗ. ಗಯಾದಲ್ಲಿ ಪ್ರಕಟ ಆಗ್ತಾನೆ ಕಲಿಯುಗದಲ್ಲಿ ಬುದ್ಧ ಭಗವಾನನಾಗಿ. ಎಷ್ಟೋ ಜನ ಇವಾಗ ಬುದ್ಧ ಭಗವಾನನ ಭಕ್ತರು ತುಂಬಾ ಜನ ಇದ್ದಾರೆ, ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ. ನೆಕ್ಸ್ಟ್ ಕಲ್ಕಿ ಅವತಾರ ಬರ್ತಾನೆ ಭಗವಂತ. 4,25,000 ಆಗಿದೆ ಅಷ್ಟೇ. ಇನ್ನ 25,000 ಬಾಕಿ ಇದೆ. ಐ ಥಿಂಕ್ 27,000 years. 4,27,000 ಬಾಕಿ ಇದೆ. 5,000 ಮಾತ್ರ ಮುಗ್ದಿದೆ. ಕಲ್ಕಿ ಅಂದ್ರೆ ಈ ಕಲಿ ಇದೆಯಲ್ಲ, ಯುಗ ಅಂತ್ಯದಲ್ಲಿ ಕಲ್ಕಿ ಅವತಾರ ಭಗವಂತ ಬರ್ತಾನೆ. ಸಂಬಳ ಗ್ರಾಮದಲ್ಲಿ ಬರ್ತಾನೆ. ಸಂಬಳ ಗ್ರಾಮದಲ್ಲಿ. ಓಕೆ. ಸೊ ಭಗವಂತನ ಹೆಸರು ಯಾರೋ, ಮೈ ಗಾಡ್. ಸೊ ಒಂದ್ ನಿಮಿಷ ಅಮ್ಮ. ಅವನು ದೇವದತ್ತ ಅನ್ನುವ ಕುದುರೆ ಮೇಲೆ ಏರಿ ಭಗವಂತ ಕಲ್ಕಿ ಅವತಾರದಲ್ಲಿ ಬರ್ತಾನೆ. ಓಕೆ. ವಿಷ್ಣುಯಾಸ ಮತ್ತೆ ವಿಷ್ಣುಯಾಸ ಅನ್ನುವವರ ಮಗನಾಗಿ ಬರ್ತಾನೆ. ತಾಯಿ ಹೆಸರು ಮರ್ತೋಯ್ತು ನನಗೆ, ಸಾರಿ, ಐ ಡೋಂಟ್ ರಿಮೆಂಬರ್. ದೆನ್ ಗುಣಾವತಾರಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತೆ ನಿಮಗೆ ಎಲ್ಲಾರ್ಗೂ ಗೊತ್ತಿದೆ ಇದು, ಆದ್ರೂ ಸಹ ರಜೋಗುಣ, ಸತ್ವಗುಣ, ತಮೋಗುಣ, ಅವರು ಆ ಗುಣಗಳನ್ನು ಹೊಂದಿಲ್ಲ. ಆ ಗುಣಗಳಿಗೆ ಅಧಿಪತಿಗಳು ಇವ್ರು 3 ಜನ. ಓಕೆ. ಸೊ ಆದರೆ ವಿಷ್ಣು ಈಸ್ ಆಕ್ಚುಲಿ ಸುಪ್ರೀಂ, ಪೂರ್ಣ ಪುರುಷೋತ್ತಮ. ಬ್ರಹ್ಮ ಮತ್ತೆ ಶಿವನಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾನೆ. ಅವನು ಬಿಕಾಸ್ ಇಸ್ ದ ಎಕ್ಸ್ಪಾನ್ಷನ್ ಆಫ್ ಕೃಷ್ಣ. ಭಗವಂತನ ಎಕ್ಸ್ಪಾನ್ಷನ್ ಆಗಿದೆ. ಯಾವಾಗ್ಲೂ ಸತ್ವಗುಣ, ಶುದ್ಧ ಸತ್ವದಲ್ಲಿ ಇರ್ತಾನೆ ಯಾರು? ವಿಷ್ಣು ಭಗವಂತ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ ಇವರು ಬ್ರಹ್ಮ 5.49 ಶ್ಲೋಕದಲ್ಲಿ. ಓಕೆ. ದೆನ್ ಒಂದ್ ನಿಮಿಷ ಅಮ್ಮ. ಇದು ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ ಗೋವಿಂದ ಮಾದಿ ಪುರುಷಂ ತಮ್ಮ. ಆಮೇಲೆ ಭಗವಂತ ಶಿವನಾಗಿ ಪ್ರಕಟ ಆಗ್ತಾನೆ. ವಿಷ್ಣು, ಶಿವ ಮತ್ತೆ ಬ್ರಹ್ಮ, ಇದೆಲ್ಲ ಸೇಮ್ ಥಿಂಗ್. 1 second, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್. ಶಿವಾಂಶ. ಆದ್ರೆ ನೋಡಿ, ಬ್ರಹ್ಮನಿಗೆ ಶಿವನಿಗೆ ಆಕ್ಚುಲಿ ಭೌತಿಕದ
ಅಂದ್ರೆ ಮೆಟೀರಿಯಲ್ ನೇಚರ್ ಪ್ರಕೃತಿ ಜೊತೆ ಸಂಬಂಧ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಟ್ ಈಸ್. ಆದ್ರೆ ವಿಷ್ಣು ತತ್ವಕ್ಕೆ ಇಲ್ಲ. ವಿಷ್ಣು ಇಸ್ ನಾಟ್ ಕನೆಕ್ಟೆಡ್ ವಿತ್ ಮೆಟೀರಿಯಲ್ ನೇಚರ್. ಬಟ್ ವೆರಾಸ್ ಬ್ರಹ್ಮ ಅಂಡ್ ಶಿವ ದೇ ಹ್ಯಾವ್ ಕನೆಕ್ಷನ್ ವಿತ್ ಮೆಟೀರಿಯಲ್ ನೇಚರ್. ಪ್ರಭುಪಾದರು ಒಂದು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ವಿಷ್ಣುವಿಗೆ ಭೌತಿಕ, ಯಾಕಂದ್ರೆ ಭೌತಿಕ ಪ್ರಕೃತಿಯನ್ನು ಮಾಡಿದ್ದೇ ಭಗವಂತ ಕೃಷ್ಣ. ಸೊ ಕೃಷ್ಣ ಆರ್ ವಿಷ್ಣು ಆರ್ ನಾರಾಯಣ. ಸೊ ಅವನಿಗೆ ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ. ಆದ್ರೆ ಇವರು ಭೌತಿಕ ಪ್ರಕೃತಿಯ ಸಂಪರ್ಕದಲ್ಲಿ ಬರ್ತಾರೆ. ಯಾರು? ಶಿವ ಮತ್ತೆ ಬ್ರಹ್ಮ. ಯಾಕಂದ್ರೆ ಬ್ರಹ್ಮ ಸಹ ದೇಹವನ್ನು ಬಿಡ್ತಾನೆ. ಬ್ರಹ್ಮ ಇಸ್ ಅ ಪೋಸ್ಟ್. ಅವರು ಸಹ ಹಿ ಡೈಸ್. ಒಂದು ಪರ್ಟಿಕ್ಯುಲರ್ ಟೈಮ್ ಮುಗಿದ್ಮೇಲೆ ಬ್ರಹ್ಮನಿಗೂ ಸಹ ಸಾವಿದೆ. ಓಕೆ. ಬಟ್ ಆದ್ರೆ ಶಿವ ಇಸ್ ಲೈಕ್ ಕರ್ಡ್. ಕ್ಷೀರಂ ಯಥಾದತಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನಹಿ ತತ ಪೃಥಗಸ್ತಿ ಹೇತು ಯಶಂಭು ತಾಮಪಿ ತಥಾ ಸಮುಪೈತಿ ಕಾರ್ಯಾತ್ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತ ಹೇಳ್ತಾನೆ. ಶಿವ ನನ್ ಥರನೇ, ಆದ್ರೆ ನಾನು ಹಾಲು, ಅವನು ಮೊಸರು ಅಂತ ಹೇಳ್ತಾನೆ. ದಟ್ಸ್ ಆಲ್. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಶಿವ ಅಂಡ್ ವಿಷ್ಣು. ಓಕೆ. ಶಿವನಿಗೆ 3 ಪ್ರಜ್ಞೆಗಳಿರತ್ವೆ. ವೈಕಾರಿಕ, ಏನೋ ತೈಜಸ ಮತ್ತೆ ತಾಮಸ ಅನ್ನುವ ಪ್ರಜ್ಞೆಗಳು. ಅಂದ್ರೆ ಆ ಪ್ರಜ್ಞೆಗಳನ್ನ ಅವನು ಗುಣಗಳಲ್ಲಿ, ಅಂದ್ರೆ ಗುಣದ ಅಧಿಪತಿ ಆಗಿರೋದ್ರಿಂದ ಆ ಆಧಿಪತ್ಯದಲ್ಲಿ ಅದನ್ನು ಹೊಂದಿರ್ತಾನೆ ಅಂತ. he is not covered with 3 modes of material nature. ಸೊ ಐ ಮೀನ್ ತಮೋ ಗುಣದಲ್ಲಿ ಇರೋದಿಲ್ಲ ಶಿವ. ಶಿವ ಇಸ್ ಆಲ್ವೇಸ್ ಇನ್ ಸತ್ವಗುಣ. ಬಟ್ ಆಕ್ಟ್ಸ್. ಭಗವಂತ ವಿಷ್ಣು ಕೃಷ್ಣ ಕೇಳ್ಕೊಂಡಿರೋದ್ರಿಂದ ವಿಷ್ಣುವಿನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬ್ರಹ್ಮ, ಅದೇ ಯಾರು ಮಹಾಸಂಕರ್ಷಣನಿಂದ ಬಂದವರು 3 ಜನ, ಬ್ರಹ್ಮ ವಿಷ್ಣು ಶಿವ. ಸೊ ಅವನು ಆ ಇದರಲ್ಲಿ ಹಾಗೆ ಆಕ್ಟ್ ಮಾಡ್ಬೇಕಾಗತ್ತೆ. ಸೊ although Vishnu is equal to Krishna, Krishna is the original source. Vishnu is a part, but Krishna is the whole. This is the version given by the Vedic literatures. So ಅದು ಆಧ್ಯಾತ್ಮಿಕ ಶಾಸ್ತ್ರದ ಬುಕ್ಗಳಲ್ಲಿ ಏನ್ ಹೇಳಿದೆ, ಇಬ್ಬರು ಒಂದೇ ಆದ್ರೂ ಸಹ ಕೃಷ್ಣ ಪೂರ್ಣ ಪುರುಷೋತ್ತಮ. ಓಕೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಎಲ್ಲಾ ಕಾರಣಕ್ಕೂ ಕಾರಣ ಭಗವಂತ ಶ್ರೀಕೃಷ್ಣನೇ. ಮತ್ತೆ ಒಂದು ಕ್ಯಾಂಡಲ್ ಇಂದ ಎಲ್ಲಾ ಕ್ಯಾಂಡಲ್ ಹತ್ಕೊಳತ್ತಲ್ಲ, ಅದೇ ತರ ಮೊದಲನೇ ಕ್ಯಾಂಡಲ್ ಶ್ರೀಕೃಷ್ಣ. ಸೊ ಆಮೇಲೆ ಅವನು ವಿಷ್ಣುವಿಗೂ ಸಹ ಕೃಷ್ಣನಷ್ಟೇ ಪವರ್ಸ್ ಇರತ್ತೆ. ಪವರ್ಸ್ ಅಲ್ಲಿ ಏನು ಕಡಿಮೆ ಇರಲ್ಲ. ಸೊ ಸೇಮ್ ಪವರ್ಸ್ ಇರುತ್ತೆ. ಯಾಕಂದ್ರೆ ತತ್ವ ಒಂದೇ ಇರುತ್ತೆ. ಕೃಷ್ಣ ತತ್ವ ವಿಷ್ಣು ತತ್ವ ಒಂದೇ ಇದೆ. ಆದರೆ ಬ್ರಹ್ಮ ಮತ್ತೆ ಶಿವನದು ಬೇರೆ. ಬಟ್ ದೇ ಆರ್ ಒಬಿಡಿಯಂಟ್ ಟು ದ ಸುಪ್ರೀಂ ಲಾರ್ಡ್. ಅವರು ಭಗವಂತನ ವಿಸ್ತಾರ ಸ್ವರೂಪಗಳಾಗಿದ್ದಾರೆ. ಯಾಕಂದ್ರೆ ಭಗವಂತನೇ ಪ್ರಕಟ ಮಾಡಿರೋದು ಬ್ರಹ್ಮನನ್ನ ಮತ್ತೆ ಶಿವನನ್ನ. ನೆಕ್ಸ್ಟ್ ಮನ್ವಂತರ ಅವತಾರ. ಮನ್ವಂತರ ಅವತಾರದಲ್ಲಿ 14 ಅಂದ್ರೆ ಇದು ಏನು ಟೈಮ್ ಇದೆ, ಮನ್ವಂತರಾಸ್ ಇದೆ. 14 ಮನ್ವಂತರಗಳಲ್ಲಿ 14 ಮನುಗಳಿದ್ದಾರೆ. ದೇ ಆರ್ ಆಕ್ಚುಲಿ ದೇ ಆರ್ ಅನ್ಲಿಮಿಟೆಡ್ ಇನ್ ನಂಬರ್. ಆದ್ರೆ ಒಂದೊಂದು ಕಲ್ಪಕ್ಕೆ ಒಂದೊಂದು ಮನು ಪ್ರಕಟ ಆಗ್ತಾರೆ. ಓಕೆ. ಅದಕ್ಕೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಇಂದ್ರನ ಪೋಸ್ಟ್, ಒಬ್ಬ ಇಂದ್ರ ಬರ್ತಾನೆ. ಓಕೆ. ಇವಾಗ ವೈವಸ್ವತ ಮನು ನಮ್ಮ ಬ್ರಹ್ಮಾಂಡವನ್ನು, ಅಂದ್ರೆ ಈ ಭೂಮಂಡಲವನ್ನು ಆಳ್ತಾ ಇರುವವರು ವೈವಸ್ವತ ಮನು. ನಾವು 28ನೇ ಚತುರ್ಯುಗದಲ್ಲಿ ಇದ್ದೀವಿ. ಓಕೆ. ಸೊ ಒಬ್ಬೊಬ್ಬ ಮನುವಿಗೂ ಹ್ಯಾಸ್ ಅರೌಂಡ್ 71 ಚತುರ್ಯುಗಾಸ್. 71 ಚತುರ್ಯುಗಗಳಿವೆ. ಸೊ ಸೈಕಲ್ ಆಫ್ 4 ಯುಗಾಸ್ ಈಚ್ ಆಫ್ ಟೋಟಲ್ ಅಂದ್ರೆ 43 lakh 20,000 years multiplied by 4 yugas.
ಇನ್ ದಟ್ ವೇ ದೇರ್ ಆರ್ 14 ಮನುಸ್. ಆ ತರ 14 ಮನುಗಳಿವೆ. 1000 ಚತುರ್ಯುಗಾಸ್ ಅಂದ್ರೆ 71 ಮಲ್ಟಿಪ್ಲೈಡ್ ಬೈ 14 ಮನುಗಳು. ಒಂದು ಚತುರ್ಯುಗ ಅಂದ್ರೆ 71. ಸೊ 14 ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಭಗವದ್ಗೀತೆಯಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಇನ್ 12 hours ಆಫ್ ಬ್ರಹ್ಮ ಅಂದ್ರೆ ಅರ್ಧ ಬ್ರಹ್ಮನ ದಿವಸ, ನಾಟ್ ಫುಲ್ ಡೇ. 12 ಗಂಟೆಗಳ ಕಾಲ ಬ್ರಹ್ಮನಲ್ಲಿ ಅಂದ್ರೆ ನಮ್ಮ ಸೆಲೆಸ್ಟಿಯಲ್ ಇಯರ್ಸ್ ಎಷ್ಟು ಅಂದ್ರೆ 43, 20, 1000 ವರ್ಷಗಳು. ಸೊ ದ ಒರಿಜಿನಲ್ ಸೋರ್ಸ್ ಆಫ್ ಆಲ್ ಅಂದ್ರೆ 43 ಕೋಟಿ 20,000 ಲಕ್ಷಗಳು. The original source of all and incarnations of Lord Krishna or Lord Gauranga, who are both the same person, advent only ನೋಡಿ 24 ಗಂಟೆಗಳ ಬ್ರಹ್ಮನ 24 ಗಂಟೆಗಳ ಕಾಲದಲ್ಲಿ ಒಂದು ಸತಿ ಬ್ರಹ್ಮ ಅಥವಾ ನಮ್ಮ ಕೃಷ್ಣ ಬರ್ತಾರೆ, ಪೂರ್ಣ ಪುರುಷೋತ್ತಮ ಕೃಷ್ಣ. ದೇ ಅಪಿಯರ್ ಅಂತ ಬರಿತಾ ಇದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ ಪ್ರಭುಪಾದರು. 86,40,000 years, which is once of ಬ್ರಹ್ಮಸ್ ಟೈಮ್. ಬ್ರಹ್ಮ 100 ವರ್ಷಗಳ ಕಾಲ ಇರ್ತಾನೆ. ಅದೆಷ್ಟು ಅಂದ್ರೆ 315 trillion years ಅಂತಾರೆ ಇಂಗ್ಲಿಷ್ ಅಲ್ಲಿ. ನಾನು ಅದನ್ನ ನಮ್ಮ 86 40 ಸಾವಿರ ಲಕ್ಷಗಳು ಮಲ್ಟಿಪ್ಲೈಡ್ ಬೈ 1 ವರ್ಷ ಅಂದ್ರೆ 365 ಮಲ್ಟಿಪ್ಲೈಡ್ ಬೈ 100 years ಆಫ್ ಬ್ರಹ್ಮ ಅಂದ್ರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಬೆಳಗ್ಗೆ ರಾತ್ರಿ ಎರಡೂ ಸೇರಿದ್ರೆ ಬ್ರಹ್ಮನ ಆಯುಸ್ ಎಷ್ಟು ಅಂದ್ರೆ 315 trillion years. ಸೊ 315, 360 ಸಾವಿರ ವರ್ಷಗಳು. ದೆನ್ ಅದಾದ ಮೇಲೆ ಪ್ರಳಯ ಆಗತ್ತೆ. ಮತ್ತೆ ಎಲ್ಲಾ ಬ್ರಹ್ಮಾಂಡಗಳು ಕಾರಣೋದಕಶಾಹಿ ವಿಷ್ಣುವಿನ ಒಳಗೆ ಹೋಗ್ತಾರೆ, ಮಹಾವಿಷ್ಣುವಿನ ಒಳಗೆ, ಪುರುಷ ಅವತಾರದ ಒಳಗೆ ಹೋಗ್ತಾರೆ. ಓಕೆ, ಭಗವಂತ ಗೌರಾಂಗ ಕೃಷ್ಣನ ಒಳಗೆ. ಸೊ ಎಷ್ಟು ಇಲ್ಲಿ 14 ಮನುಗಳ ಹೆಸರು ಹೇಳ್ತೀನಿ. ಸ್ವಯಂಭೂ ಮನು ಅಂದ್ರೆ ಅವರ ತಂದೆ ಬ್ರಹ್ಮ, ಅವರ ಅವತಾರ ಯಜ್ಞ, ಇಂದ್ರ ಯಜ್ಞ 2. ಸ್ವರೋಚಿಷ ಮನು ಅಂದ್ರೆ ಅಗ್ನಿ, ಅಂದ್ರೆ ಅವರ ತಂದೆ ಅಗ್ನಿ, ಅವತಾರ ವಿಭು, ಇಂದ್ರ ರೋಚನ. ಅಂದ್ರೆ ಆ ಟೈಮಲ್ಲಿ ಯಾರು ಇಂದ್ರ ಆಗಿ ಬಂದ್ರು ಅಂತ ಹೇಳ್ತಾ ಇದ್ದೀನಿ. ಸ್ವಯಂಭ ಮನು ಟೈಮಲ್ಲಿ ಬ್ರಹ್ಮ ತಂದೆ ಆಗಿದ್ದ, ಅವತಾರ ಯಾವುದು? ಯಜ್ಞಾವತಾರ. ಇಂದ್ರ ಯಜ್ಞ ಇದು ಯಜ್ಞ ಇಂದ್ರ ಆಗಿದ್ದ. ಬಿಕಾಸ್ ದೇರ್ ವಾಸ್ ನೋಬಡಿ ಸೂಟಬಲ್ ಫಾರ್ ಯಜ್ಞ ಇಂದ್ರಾಸ್ ಪೋಸ್ಟ್. ಎರಡನೇದು ಸ್ವರೋಚಿಷ ಮನು ಟೈಮಲ್ಲಿ ಅಗ್ನಿ ತಂದೆ ಆಗಿದ್ದ, ವಿಭು ಅವತಾರ, ರೋಚನ ಇಂದ್ರ ಆಗಿದ್ದ. ಉತ್ತಮ ಮನುವಿನಲ್ಲಿ ಪ್ರಿಯವ್ರತ ತಂದೆ ಆಗಿದ್ದ, ಸತ್ಯಸೇನ ಅವತಾರ ಸತ್ಯಸೇನ ಅನ್ನುವ ರೂಪದಲ್ಲಿ ಅವತಾರ ತಗೊಂಡಿದ್ದ ಭಗವಂತ. ಆಮೇಲೆ ಸತ್ಯಜಿತ್ ಅನ್ನುವವನು ಇಂದ್ರ ಆಗಿದ್ದ. ತಾಮಸ ಮನುವಿನಲ್ಲಿ ಪ್ರಿಯವ್ರತ ತಂದೆ ಆಗಿದ್ದ, ಹರಿ ಅವತಾರ ತಗೊಂಡ. ಐಹರಿ ಬೇರೆ, ನಾಟ್ ದ ಕೃಷ್ಣ. ಸೊ ತ್ರಿಷಿಕ ಅನ್ನುವನು ಇಂದ್ರ ಆಗಿದ್ದ. ರೈವತ ಮನುವಿನಲ್ಲಿ ಪ್ರಿಯವ್ರತ, ಅದು ಗೊತ್ತಿದೆ ನಿಮಗೆ, ರೈವತ ಮನು. ಇಟ್ ಕಮ್ಸ್ ಇನ್ ಆಲ್ ದಿಸ್ ಕಮ್ಸ್ ಇನ್ ಭಾಗವತ. ಪ್ರಿಯವ್ರತ ತಂದೆ ಆಗಿದ್ದ. ವಕುಂಠ ಅವತಾರ ತಗೊಂಡಿದ್ದ, ಅಂದ್ರೆ ಕೃಷ್ಣ ವಕುಂಠನಾಗಿದ್ದನ್. ವಿಭು ಇಂದ್ರ ಆಗಿದ್ದ. ಚಾಕ್ಷುಷ ಮನುವಿನಲ್ಲಿ ಪ್ರಿಯವ್ರತ ತಂದೆ ಆಗಿದ್ದ. ಮತ್ತೆ 3 ಸತಿ ಪ್ರಿಯವ್ರತ ಬರ್ತಾನೆ ತಂದೆಯಾಗಿ. ಉತ್ತಮ ಮನುವಿನಲ್ಲಿ, ತಾಮಸ ಮನುವಿನಲ್ಲಿ, ರೈವತ ಮನುವಿನಲ್ಲಿ. ಆಮೇಲೆ ವಕುಂಠ ಆಯ್ತು. ಚಕ್ಷುಷ ಮನುವಿನಲ್ಲಿ ಫಾದರ್ ಪ್ರಿಯವ್ರತ ಅಗೇನ್, ಐ ಥಿಂಕ್ 4 times it comes, ಐ ಆಮ್ ಸಾರಿ. ದೆನ್ ಅಜಿತ ಅವತಾರ, ಭಗವಂತ ಅಜಿತನಾಗಿ ಅವತಾರ ತಗೊಂಡ. ಆಮೇಲೆ ಮಂತ್ರ ದ್ರುಮ, ಯಾರು ಇಂದ್ರ ಆಗಿದ್ದ. ವೈವಸ್ವತ ಮನುವಿನಲ್ಲಿ ಈಗ ಕರೆಂಟ್ ಮನು, ಇನ್ನೂ ಬೇಕಾದಷ್ಟು ನೋಡಿ, ಇನ್ನೂ 7 ಬ್ಯಾಲೆನ್ಸ್. ಈಗ ವೈವಸ್ವತ ಮನು ನಡೀತಾ ಇದೆ. ಚಕ್ಷು ಫಾದರ್ ಆಗಿದ್ದ. ಆಮೇಲೆ ವಾಮನ ಅವತಾರ ನಾವು. ಆಮೇಲೆ ಪುರಂದರ ಇಂದ್ರ ಆಗಿದ್ದ. ಸ್ವಾರ್ಣಿ ಮನುವಿನಲ್ಲಿ ವಿವಸ್ವಾನ್ ತಂದೆ ಆಗಿದ್ದ. ಅವತಾರ ಸಾರ್ವಭೌಮ ಇಂದ್ರ, ಬಲಿ ಇಂದ್ರ ಆಗಿದ್ದ. ಇಂದ್ರ ಆಗ್ತಾನೆ ಮುಂದಕ್ಕೆ. ಸೊ ದಕ್ಷ ಸಾವರ್ಣಿ ಮನುವಿನಲ್ಲಿ ಫಾದರ್ ವರುಣ ತಂದೆ ಆಗಿದ್ದ. ಅವತಾರ ರಿಷಭ ಆಗಿದ್ದ. ಇಂದ್ರ ಅದ್ಭುತ ಆಗಿದ್ದ. ಇದೊಂದೇನೆ, ಐ ಆಮ್ ಲಿಟಲ್ ಬಿಟ್ ಇಸ್ ದೇರ್ ಟು ಕಂಪ್ಲೀಟ್. ಧರ್ಮ ಸ್ವಾರ್ಣಿ ಮನುವಿನಲ್ಲಿ ಉಪಶ್ಲೋಕ ತಂದೆ ಆಗಿದ್ದ. ಆಮೇಲೆ ಧರ್ಮ ಸೇತು ಅವತಾರ ತಗೊಂಡಿದ್ದು ಭಗವಂತ. ಆಮೇಲೆ
ವೈದ್ರಿತ ಅನ್ನುವನು ಇಂದ್ರ ಆಗಿದ್ದ. ಇಂದ್ರ ಇಸ್ ದ ಪೋಸ್ಟ್. ಸೊ ದೇರ್ ಆರ್ ಸೋ ಮೆನಿ ನೇಮ್ಸ್ ಆಫ್ ಇಂದ್ರ ಇನ್ ಎವ್ರಿ ಮನು. ರುದ್ರ ಸಾವರ್ಣಿ ಮನುವಿನಲ್ಲಿ ಉಪಶ್ಲೋಕ ತಂದೆ ಆಗಿದ್ದ, ಸ್ವಧಾಮ ಅವತಾರ ಆಗಿದ್ದ, ಮತ್ತೆ ರಿತಧಾಮ ಇಂದ್ರ ಆಗಿದ್ದ. ದೇವಸಾವರ್ಣಿ ಮನುವಿನಲ್ಲಿ ಉಪಶ್ಲೋಕ ಫಾದರ್ ಆಗಿದೆ. ಇನ್ನು ಮುಂದಕ್ಕೆ ಬರೋ ಮನುಗಳು ಇವೆಲ್ಲ ಅವತಾರ. ಯೋಗೇಶ್ವರ ಮನು, ಇಂದ್ರ ದಿವಸ್ಪತಿ. ಇಂದ್ರ ಸಾವರ್ಣಿ ಮನುವಿನಲ್ಲಿ ಉಪಶ್ಲೋಕ ತಂದೆ ಆಗಿದ್ದ, ಬೃಹತ್ ಬಾನಿ ಅವತಾರ ತಗೊಂಡಿದ್ರು. ಶುಚಿ ಇಂದ್ರ ಆಗಿದ್ದ. ಐ ಆಮ್ ಸೋ ಸಾರಿ, ಐ ಟುಕ್ ಸೋ ಮಚ್ ಟೈಮ್. ಇದಾಯ್ತು. ಇದಾದ್ಮೇಲೆ ಔಟ್ ಆಫ್ ದಿಸ್ 14 ಮನ್ವಂತರ ಅವತಾರಸ್, ಯಜ್ಞ ಅಂಡ್ ವಾಮನ ಆರ್ ಆಲ್ಸೋ ಲೀಲಾ ಅವತಾರಸ್. ಸೊ ಯಜ್ಞ ಮತ್ತೆ ವಾಮನ ಅದನ್ನ ನಾನು ಮೇಲೆ ಹೇಳಿದ್ದೆ ಆಲ್ರೆಡಿ. ಸೊ ಈ 14 ಮನ್ವಂತರ ಅವ್ರಿಗೆ ವೈಭವ ಅವತಾರಗಳು ಅಂತ ಕರೀತಾರೆ. ವೈಭವ ಅವತಾರಗಳು. ಓಕೆ. ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದ 11ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕ, ಮತ್ತೆ 4ನೇ ಸ್ಕಂದ 24ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಮನ್ವಂತರ ಅವತಾರಾಸ್ ಆರ್ ಕನ್ಫ್ಯೂಸ್ ವಿತ್ ಮನೂಸ್ ಆಸ್ ಸೀನ್ ಆಲ್ಸೋ ಫ್ರಮ್ ಶ್ರೀಮದ್ ಭಾಗವತಂ. ಶ್ರೀಮದ್ ಭಾಗವತದ 1ನೇ ಸ್ಕಂದ 3ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಯಜ್ಞ ಇಸ್ ದ ಮನ್ವಂತರ ಅವತಾರ ಇನ್ ಸ್ವಯಂಭವ ಮನುಸ್ ರೇನ್. ವಿಭು ಇಸ್ ದ ಮನ್ವಂತರ ಅವತಾರ ಇನ್ ಸ್ವಾರೋಚಿಷ ಮನುಸ್ ರೇನ್, and so on as per Srimad Bhagavatam 8:13, Chaitanya Charitamrita 220, 246 page 220, 319. Hope ನಿಮ್ಗೆಲ್ಲ ಅರ್ಥ ಆಗತ್ತೆ ಅನ್ಸುತ್ತೆ, ಗೊತ್ತಿಲ್ಲ, because I took so much time. 3 days I prepared for this. ಸೊ ಪ್ರತಿಯೊಂದು ಮನ್ವಂತರದಲ್ಲೂ ದ್ವಾಪರ ಯುಗದಲ್ಲಿ ಅಂದ್ರೆ ಈಚ್ ಆಫ್ ದಿವ್ಯ ಯುಗ, ಒಂದೊಂದು ದಿವ್ಯ ಯುಗದಲ್ಲೂ ಮಹಾಯುಗದಲ್ಲಿ ಬೇರೆ ಬೇರೆ ಋಷಿಗಳು ವ್ಯಾಸರಾಗಿ ಬರ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವೇದಗಳನ್ನ ಪುರಾಣಗಳನ್ನ ರಚಿಸೋದಕ್ಕೆ ಬೇರೆ ಬೇರೆ ಪ್ರತಿಯೇನೋ ಒಂದೊಂದು ಮನ್ವಂತರದಲ್ಲೂ ಮತ್ತೆ ದ್ವಾಪರ ಯುಗ ಅಂದ್ರೆ ದ್ವಿಯುಗ. ಓಕೆ, ದಿವ್ಯ ಯುಗ, ದ್ವಾಪರ ಯುಗ ಆಫ್ ಈಚೆ ದಿವ್ಯ ಯುಗ ಮಹಾಯುಗದಲ್ಲಿ ಬೇರೆ ಬೇರೆ ಋಷಿಗಳು ವ್ಯಾಸರಾಗಿ ಬರ್ತಾರೆ ವೇದಗಳನ್ನ ಪುರಾಣಗಳನ್ನ ಬರೆಯಕ್ಕೆ. ಮತ್ತೆ ವೈವಸ್ವತ ಮನ್ವಂತರದಲ್ಲಿ 28 ವ್ಯಾಸರು ಬಂದಿದ್ದಾರೆ ಇಲ್ಲಿವರೆಗೆ. ಇದು ವಿಷ್ಣು ಪುರಾಣದಲ್ಲಿ 3ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ, 3ನೇ ಅಧ್ಯಾಯದಲ್ಲಿ 4-5ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಓಕೆ. ಬ್ರಹ್ಮ, ಪ್ರಜಾಪತಿ, ಮನು, ಉಸನ, ಶುಕ್ರಾಚಾರ್ಯ, ಬೃಹಸ್ಪತಿ, ಸಾವಿತ್ರಿ, ಯಮರಾಜ, ಇಂದ್ರ, ವಶಿಷ್ಠ, ಸಾರಸ್ವತ, ತ್ರಿಧಾಮ, ತ್ರಿವಿಶನ, ಭರದ್ವಾಜ, ಅಂತರಿಕ್ಷ, ವಪ್ರ, ತ್ರಯರುಣ, ಧನಂಜಯ, ಕೃತಂಜಯ, ರೀನಾ, ಭರದ್ವಾಜ, ಗೌತಮ, ಉತ್ತಮ, ವೇಣ, ಸೋಮ, ಸುಷುಂಪಾನ, ರಿಕ್ಷಿ ಮತ್ತೆ ವಾಲ್ಮೀಕಿ, ದೆನ್ ಶಕ್ತಿ ಅಂದ್ರೆ ಇದು ಪರಾಶರ ಮುನಿಯ ತಂದೆ ಪರಾಶರ ಮುನಿ, ಜರತ್ಕೇತು, ಕೃಷ್ಣ ದ್ವೈಪಾಯನ ವ್ಯಾಸ ಅಂದ್ರೆ ಕೃಷ್ಣ ದ್ವೈಪಾಯನ ವ್ಯಾಸ ಇಸ್ ನಾರಾಯಣ ಹಿಮ್ಸೆಲ್ಫ್. ಸೊ ಈ ಮುಂದಿನ ದ್ವಾಪರ ಯುಗದಲ್ಲಿ ಅಶ್ವತ್ಥಾಮ, ಇದು ಇಂದ್ರ ಅಲ್ಲ, ದ್ರೋಣನ ಮಗ ಅಶ್ವತ್ಥಾಮ ವ್ಯಾಸನಾಗಿ ಬರ್ತಾನೆ. ಕರೆಕ್ಟ್, ನಾಟ್ ಇಂದ್ರ, ವ್ಯಾಸನಾಗಿ ಬರ್ತಾನೆ. ನೆಕ್ಸ್ಟ್ ಯುಗಾವತಾರಗಳು. ಸೊ 4 ಯುಗಗಳಿದೆ, ನಿಮಗೆ ಗೊತ್ತಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಅದು ಕಲಿಯುಗದಲ್ಲಿ 4,32,000 ವರ್ಷಗಳು, ದ್ವಾಪರ ಯುಗದಲ್ಲಿ 8,64,000 ವರ್ಷಗಳು ಇರ್ತೀವಿ, ಅಂದ್ರೆ ಜನ ಇರ್ತಾರೆ. ತ್ರೇತಾಯುಗ ಇರುತ್ತೆ, ಲೇಟರ್ ಆನ್ ಇಟ್ ವಿಲ್ ಬಿ ಪ್ರಳಯ ಆಗತ್ತೆ. 1,296,000 ಇದು ಇಯರ್ಸ್, ವರ್ಷಗಳು. ಸತ್ಯಯುಗದಲ್ಲಿ 17,28,000 ವರ್ಷಗಳು ಇದೆ. ಅಂದ್ರೆ ಯುಗಗಳು ಅಷ್ಟು ವರ್ಷಗಳು ಇರತ್ವೆ. ಈ ಭಗವಂತ ಆಸನ್ವರ್ಣ ಸೋತ್ರ ತ್ರಯೋಹ್ಯಸ್ಯ ಗೃಹಂತೋ ನು ಯುಗಂ ತನುಹೋ ಶುಕ್ಲೋ ರಕ್ತಸ್ತಥಾ ಪೀತ ಇದಾನಿಂ ಕೃಷ್ಣತಮಂ ಗತಃ. ಅಂದ್ರೆ ಭಗವಂತ ಕೃಷ್ಣ ಹೇಗೆ ಇನ್ಕಾರ್ನೇಟ್ ಆಗ್ತಾನೆ ಅಂದ್ರೆ, ಹೇಗೆ ಅವತರಿಸಿ ಬರ್ತಾನೆ ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲೂನು. ಸೊ ಮೂರು ಪ್ರತಿಯೊಂದು ಯುಗದಲ್ಲಿ ಬಿಳಿ ಕಲರು, ಕೆಂಪು ಕಲರು ಮತ್ತೆ ಯೆಲ್ಲೋ ಇಸ್ ಗೌರಾಂಗ್ ಮಹಾಪ್ರಭು, ಅದರಲ್ಲಿ ಬರ್ತಾನೆ. ಆದ್ರೆ ದ್ವಾಪರ ಯುಗದಲ್ಲಿ
ಬ್ಲ್ಯಾಕಿಶ್ ಕಲರ್, ಕಪ್ಪು ಕಲರ್ ಅಲ್ಲಿ ಬರ್ತಾನೆ. ಓಕೆ, ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಹೇಗೆ ಹೇಳಿದೆ, ಆ ಸತ್ಯಯುಗದಲ್ಲಿ ಬಿಳಿಯ ಅವತಾರದಲ್ಲಿ ಭಗವಂತ ಕರ್ದಮ್ಮನಿಗೆ ದರ್ಶನ ಕೊಡಕ್ಕೋಸ್ಕರ ಬಿಳಿ ಅವತಾರದಲ್ಲಿ ಬಂದ ಸತ್ಯಯುಗದಲ್ಲಿ. ಯಾಕಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ, ಯಾರು ಕರ್ದಮ್ಮನಿಗೆ. ದೆನ್ ತ್ರೇತಾಯುಗದಲ್ಲಿ ಯಾವ ಅವತಾರ ಎತ್ತದ ಭಗವಂತ, ಕೆಂಪು ಅವತಾರವನ್ನು ಎತ್ತದ, ಬ್ರಹ್ಮನಿಗೆ ಏನು ಇದು ಸ್ಯಾಕ್ರಿಫೈಸ್, ಅಗ್ನಿ ಇದನ್ನ ಏನು ಹೋಮವನ್ನು ಮಾಡೋದಕ್ಕೋಸ್ಕರ ಪ್ರಕಟ ಆದ. ಯಾಕೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೋಸ್ಕರ. ದ್ವಾಪರ ಯುಗದಲ್ಲಿ ಅವನು ದೇವಕಿ ಮತ್ತೆ ವಸುದೇವನ ಮಗನಾಗಿ ಬಂದ. ಆಮೇಲೆ ಅರ್ಚಾ ವಿಗ್ರಹವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಬಂದ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಜನಗಳಿಗೆ. ಆದ್ರೆ ಕಲಿಯುಗದಲ್ಲಿ ಗೋಲ್ಡನ್ ಅವತಾರ ಯಾರು? ಚೈತನ್ಯ ಮಹಾಪ್ರಭು, ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಬಂದ. ಶಚಿ ಮಾತಾ ಮತ್ತೆ ಇವರು ಜಗನ್ನಾಥ್ ಮಿಶ್ರರ ಮಗನಾಗಿ ಬಂದ ತಂದೆ. ಸೊ ಯಾಕೆ ಅಂದ್ರೆ ನಾಮ ಸಂಕೀರ್ತನೆಯನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ. ನಮ್ಮ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ ಯಾವ್ದ್ರಿಂದ ಆಗತ್ತೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಸೊ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಕಲಿಕಾಲೆ ಹರಿನಾಮೇ ಕೃಷ್ಣ ಅವತಾರ್. ಹರಿರ್ನಾಮ ಇವ ಕೇವಲಂ ಕಲವು ನಾಸ್ತಿಯವ ಗತಿರನ್ಯತ. ಇಲ್ಲಿ ಬೇರೆ ಯಾವುದು ಇಲ್ವೇ ಇಲ್ಲ ಕಲಿಯುಗದಲ್ಲಿ. ಏನೋ ಧ್ಯಾನ ಇಲ್ಲ, ಆಮೇಲೆ ಇದು ಯಾಗಗಳಿಲ್ಲ, ಅರ್ಚಾ ವಿಗ್ರಹ. ಇವಾಗ ಸದ್ಯಕ್ಕೆ ಅರ್ಚಾ ವಿಗ್ರಹ ಇದೆ, ಕಲಿಯ ಅಂತ್ಯದಲ್ಲಿ ಅದು ಇರುವುದಿಲ್ಲ. ಬರೀ ನಾವು ನಾಮದ ಆಧಾರದ ಮೇಲೆ ಜೀವನ ಮಾಡ್ತೀವಿ. ಯಾಕಂದ್ರೆ ಮಲೇಚಾಸ್ ಯವನಾಸ್ ಇವ್ರು ಜಾಸ್ತಿ ಆಗ್ಬಿಟ್ಟು ಅವರು ನಮ್ಮನ್ನ ಎಲ್ಲಾ ದೇವಸ್ಥಾನಗಳು ಎಲ್ಲ ಹೊಟ್ಟೋಗತ್ತಂತೆ, ಮನೆಯಲ್ಲಿ ಸಹ ಪೂಜೆ ಮಾಡಕ್ ಕಷ್ಟ ಆಗತ್ತೆ. ಸೊ ಬರೀ ಹರಿನಾಮ ಒಂದೇ. ಅದಕ್ಕೋಸ್ಕರನೇ ಈಗಲೇ ನಾವು ಎಲ್ಲಾರುನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ನಾಮ ಜಪವನ್ನು ಮಾಡೋಣ. ಓಕೆ, ಇನ್ನೊಂದು 11ನೇ ಸ್ಕಂದದಲ್ಲಿ ಭಗವಂತ ಅಂದ್ರೆ ಭಗವಂತನ ಬಗ್ಗೆ ಬಂದಿದೆ, ಚೈತನ್ಯ ಮಹಾಪ್ರಭು ಬಗ್ಗೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸಃ ಅಂತ. ಸೊ ಕಲಿಯುಗದಲ್ಲಿ ನಾನು ಗೋಲ್ಡನ್ ಫಾರ್ಮ್ ಅಲ್ಲಿ ಬರ್ತೀನಿ. ಓಕೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಚಾರ ಮಾಡಕ್ಕೋಸ್ಕರ ಬರ್ತೀನಿ ಅಂತ ಇಟ್ ಇಸ್ ದೇರ್ ಇನ್ ದ ಶ್ರೀಮದ್ ಭಾಗವತಂ. ಓಕೆ, ಲಾಸ್ಟ್ ಬಂದ್ಬಿಟ್ಟು ಶಕ್ತಿ ಆವೇಶ ಅವತಾರ. ಇದಕ್ಕೆ ಯಾವ ಲಿಮಿಟು ಇಲ್ಲ. ಶಕ್ತಿ ಆವೇಶ ಅವತಾರಕ್ಕೆ ಯಾವ ಲಿಮಿಟು ಇಲ್ಲ. ಒಂದು ಡೈರೆಕ್ಟ್ ಅವತಾರ ಆಗಿರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಅವತಾರ ಆಗಿರುತ್ತೆ. ಯಾವಾಗ ಭಗವಂತ ತಾನೇ ಬರ್ತಾನೋ ಅದಕ್ಕೆ ಡೈರೆಕ್ಟ್ ಅವತಾರ ಅಂತಾರೆ. ಅದಕ್ಕೆ ಸಾಕ್ಷಾತ್ ಅಂತಾರೆ. ಇಂಡೈರೆಕ್ಟ್ ಆಗಿ ಬಂದಿದ್ದಕ್ಕೆ ಶಕ್ತಿ ಆವೇಶ ಅವತಾರ ಅಂತಾರೆ. ಡೈರೆಕ್ಟ್ ಶಕ್ತಿ ಆವೇಶ ಅವತಾರ ಆರ್ ಇಂಡೈರೆಕ್ಟ್ ಶಕ್ತಿ ಆವೇಶ ಅವತಾರ, ಆವೇಶ ಅಂತಾರೆ. ಓಕೆ, ಇಂಡೈರೆಕ್ಟ್ ಆಗಿ ಬಂದಾಗ ಆವೇಶ ಅಂತಾರೆ. ಸೊ ಡೈರೆಕ್ಟ್ ಆಗಿ ಬಂದವ್ರು ಯಾರು ಅಂದ್ರೆ ಶೇಷ ಇನ್ಕಾರ್ನೇಷನ್ ಈಸ್ ಡೈರೆಕ್ಟ್ ಅವತಾರ. ದಟ್ ಈಸ್ ಅನಂತ ಇನ್ಕಾರ್ನೇಷನ್. ರಾಮಾನುಜಾಚಾರ್ಯ ಶೇಷ ಅವತಾರ. Then in Ananta, the power for sustaining all the planets is invested. Okay, ಎಲ್ಲಾ ಬ್ರಹ್ಮಾಂಡಗಳನ್ನು ಎತ್ಕೋತಾನೆ ಯಾರು? ಅನಂತ ಶೇಷ. ಅಷ್ಟು ಶಕ್ತಿ ಇದೆ ಅವನಿಗೆ. ಅನಂತನಲ್ಲಿ ಅನಂತ ಶೇಷ ಇಸ್ ಡಿಫ್ರೆಂಟ್. ಶೇಷ ಏನ್ ಮಾಡ್ತಾನೆ ಅಂದ್ರೆ ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿರ್ತಾನೆ. ಅವನಿಗೆ ಹಾಸಿಗೆ ಆಗ್ತಾನೆ, ಅವನಿಗೆ ಎಲ್ಲವೂ ಆಗ್ತಾನೆ ಭಗವಂತ ಆಸ್ ಬಲರಾಮ. ಆಕ್ಚುಲಿ ಹಿ ಶೇಷ, ಎಕ್ಸ್ಪಾನ್ಷನ್ ಆಫ್ ಬಲರಾಮ ಇಸ್ ಶೇಷ. ಸೊ ಇಂಡೈರೆಕ್ಟ್ ಅವತಾರಸ್ ಯಾರು ಅಂದ್ರೆ 4 ಕುಮಾರರು, ನಾರದರು, ಪೃಥು ಮಹಾರಾಜ, ಬಿಕಾಸ್ ಇಸ್ ಶಕ್ತಾವೇಶ ಅವತಾರ. ದೆನ್ ಪರಶುರಾಮರು ಶಕ್ತಾವೇಶ ಅವತಾರ, ಇಸ್ ನಾಟ್ ಪೂರ್ಣ ಅವತಾರ. ಸೊ ಇವರೆಲ್ಲ ಜೀವತತ್ವಗಳು ಅಂತ ಇಲ್ಲಿ ಕೊಟ್ಟಿದೆ. ಆದ್ರೆ ನೋ, ಪರಶುರಾಮ ಇಸ್ ಆಕ್ಚುಲಿ ವಿಷ್ಣು ತತ್ವ. ಪರಶುರಾಮ ಇಸ್ ವಿಷ್ಣು ತತ್ವ. ಸೊ ಲಿವಿಂಗ್ ಎಂಟಿಟೀಸ್. ಆದ್ರೆ ಇದು ಕಾರಣದಿಂದ ಹುಟ್ಟಿ ಬರ್ತಾನೆ ಯಾರು? ಪರಶುರಾಮ ಅಷ್ಟೇ. ಇವ್ರು 3 ಜನ, ನಾರದರು ಮತ್ತೆ ಪೃಥು ಮಹಾರಾಜರು, ಕುಮಾರಸ್ ಇದಾರಲ್ಲ, ಅವರು ಅವಾಗ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಸ್ಪೆಸಿಫಿಕ್ ಪವರ್ ಕೊಟ್ಟಿರ್ತಾರೆ ಭಗವಂತ ಕೃಷ್ಣ. ಇವರೆಲ್ಲರಿಗೂ. ಸೊ ಅದನ್ನ ಅವರು ದೇ ಎಕ್ಸಿಬಿಟ್, ಅದನ್ನ ತೋರಿಸ್ತಾರೆ ಅವ್ರು ಬಂದಾಗ.
ಅದಕ್ಕೆ ಅವರಿಗೆ ಆವೇಶ ಅವತಾರಗಳು ಅಂತ ಕರೀತಾರೆ. ಓಕೆ, ಇವರು ಅದೇ ಜ್ಞಾನವನ್ನು ಕೊಟ್ರು ಅಂತ ಹೇಳಿದೆ ನಾನು. 4 ಕುಮಾರಸ್ ರೆಪ್ರೆಸೆಂಟ್ ದ ನಾಲೆಡ್ಜ್, ಆಪುಲೆನ್ಸ್ ಆಫ್ ನಾಲೆಡ್ಜ್. ಜ್ಞಾನಿಗಳು, ಮತ್ತೆ ನಾರದರು ಭಕ್ತಿ ಯೋಗಿಗಳು. ಮತ್ತೆ ಭಕ್ತಿ ಯೋಗದಲ್ಲಿ ಬರ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಸಹ ಪೂರ್ಣ ಪುರುಷೋತ್ತಮನಾದ್ರೂ ಸಹ ಭಕ್ತನ ಸ್ವರೂಪದಲ್ಲಿ ಬಂದು ಭಕ್ತಿ ಯೋಗವನ್ನು ತೋರಿಸ್ಕೊಟ್ರು ಗೌರಾಂಗ. ದೆನ್ ಬ್ರಹ್ಮ ಏನು ಇದು ಕ್ರಿಯೇಷನ್, ಸೃಷ್ಟಿಕರ್ತರಾಗಿ ಇದನ್ ಮಾಡಿದ್ದಾರೆ. ಮತ್ತೆ ಪೃಥು ಮಹಾರಾಜ ಮೇಂಟೈನಿಂಗ್ ದ ಲಿವಿಂಗ್ ಎಂಟಿಟೀಸ್, ಎಲ್ಲ ರಾಜ್ಯ ಅಂದ್ರೆ ಜನಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಪೃಥು ಮಹಾರಾಜನಾಗಿ ಬಂದಾಗ ವೇಣನೆಯಿಂದ ತೊಡೆಯಿಂದ ಬಂದ್ರಲ್ಲ ಭಗವಂತ, ತುಂಬಾ ಚೆನ್ನಾಗಿ ಎಲ್ಲಾರ್ನು ಶಿಷ್ಟನೆ ಪಾಲನೆ ಎಲ್ಲ ತುಂಬಾ ಚೆನ್ನಾಗಿ ಡಿಸಿಪ್ಲಿನ್ಡ್ ಆಗಿತ್ತು ಅವರ ಟೈಮಲ್ಲಿ. ರಾಜ್ಯ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ಮತ್ತೆ ಪರಶುರಾಮನಲ್ಲಿ ಯಾವ ಶಕ್ತಿ ಇತ್ತು ಅಂದ್ರೆ ಎಲ್ಲ ಬೇರೆ ರಾಜರನ್ನೆಲ್ಲ ಯಾರು ಏನು ಅಚಾತುರ್ಯದಿಂದ ನಡ್ಕೋತಾ ಇದ್ದಾರೋ, ಯಾರು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ರು ಅಂತ ರಾಜರನ್ನೆಲ್ಲ ಅವರು ಕೊಂದು ಹಾಕಿದ್ರು ಆಕ್ಚುಲಿ. ದೆನ್ ವಿಭೂತಿಗಳು ಅಂತ ಅಂತಾರೆ. ಭಗವಂತನ ಶಕ್ತವೇಶ ಅವತಾರಗಳಲ್ಲಿ ವಿಭೂತಿಗಳು ಭಗವದ್ಗೀತೆಯಲ್ಲಿ ಬರುತ್ತೆ. ವಿಭೂತಿಗಳು ಅವರು ಭಗವಂತನ ಒಂದು ಸ್ಪೆಷಲ್ ಫೇವರ್ ಪಡೆದಿರುವಂತ ಜನ. ಇದು 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ಏನು ಅಂದ್ರೆ ಅವ್ರನ್ನ ನಾನು ಸ್ವಲ್ಪ ಪವರ್ಸ್ ಕೊಟ್ಟಿರ್ತೀನಿ ಅವ್ರಿಗೆ, ವಿಭೂತಿಗಳಿಗೆ ಅಂತ ಹೇಳ್ತಾರೆ. ಓಕೆ, ದೆನ್ ಗೌರಾಂಗ್ ಮಹಾಪ್ರಭು ಈ ಭೂಮಿಗೆ ಬಂದಾಗ ಕಲಿಯುಗದಲ್ಲಿ ಸನಾತನ ಗೋಸ್ವಾಮಿ ಅವರು ಗೌರ್ಮೆಂಟ್ ಆಫೀಸಸ್ ಹತ್ರ ಕೆಲಸ ಮಾಡ್ತಾ ಇದ್ರು. ಓಕೆ, ಬಟ್ ಆದ್ರೆ ಅವರು ಚೈತನ್ಯ ಮಹಾಪ್ರಭುವನ್ನ ಪೂರ್ಣ ಪುರುಷೋತ್ತಮ ಭಗವಂತ ಅಂತ ಕಂಡುಹಿಡಿದ್ರು. ನೋಡಿ, ಅವ್ರು ಕಂಡುಹಿಡಿದ್ರು, ಅವ್ರಿಗೆ ಶರಣಾಗತರಾದ್ರು. ನಾ ಎಲ್ಲಿಂದ ಬಂದೆ, ನನ್ನ ಕರ್ತವ್ಯವೇನು, ನಾನು ಈ ದೇಹ ಬಿಟ್ಟ ಮೇಲೆ ಎಲ್ಲಿಗೆ ಹೋಗ್ತೀನಿ, ಈ 4 ಪ್ರಶ್ನೆಗಳು ಅವರಿಗೆ ಹೃದಯದಲ್ಲಿ ಪ್ರಕಟ ಆಯಿತು. ಓಕೆ, ಕಿ ಅಮಿ ಅಂತ ಬೆಂಗಾಲಿಯಲ್ಲಿದೆ. ಸೊ ಅವರು ಅದನ್ನೆಲ್ಲ ಕೇಳಿದಾಗ ಗೌರಾಂಗ್ ಮಹಾಪ್ರಭುಗಳು ಅದಕ್ಕೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಗಿನಿಂಗ್ ಅಲ್ಲಿ. ದೆನ್ ಹಿ ಟಾಕ್ಸ್ ಅಬೌಟ್ ದ ವಿಷ್ಣುಸ್. ದೆನ್ ಭಗವಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಚೈತನ್ಯ ಚರಿತಾಮೃತದಲ್ಲಿ, ಯಾರು ಈ ಎಲ್ಲಾ ವಿಷ್ಣುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೋ ಅವರಿಗೆ ಭಗವದ್ಧಾಮಕ್ಕೆ ತೆರಲಿಕ್ಕೆ ತುಂಬಾ ಈಸಿ ಆಗತ್ತೆ. ದೇ ಕ್ಯಾನ್ ಗೋ ಬ್ಯಾಕ್ ಟು ಗಾಡೆಡ್ ಅಂತ ಹೇಳ್ತಾರೆ. ಓಕೆ, ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಡೋಂಟ್ ನೋ ಇಫ್ ಐ ಹ್ಯಾವ್ ಲೆಫ್ಟ್ ಔಟ್ ಎನಿಥಿಂಗ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಯಾಕಂದ್ರೆ ಇದು ಭಗವಂತನದ್ದು ಏತೇಚಾಂಸ ಕಲಾಪಂಸ ಕೃಷ್ಣಾಸು ಭಗವಾನ್ ಸ್ವಯಂ ಅಂತಿದೆಯಲ್ಲ, 1ನೇ ಸ್ಕಂದ 3ನೇ ಚಾಪ್ಟರ್ 28ನೇ ಶ್ಲೋಕ. ದಯವಿಟ್ಟು ಅದರ ಭಾವಾರ್ಥ ತುಂಬಾ ದೊಡ್ಡದಾಗಿತ್ತು, ನಾನು ಕವರ್ ಮಾಡಕ್ ಆಗತ್ತೋ ಇಲ್ವೋ ಅಂತ ಓದಕ್ಕಾಗ್ಲಿಲ್ಲ. ಮನೆಯಲ್ಲಿ ದಯವಿಟ್ಟು ಓದಿ, ಏನಾದ್ರೂ ಪ್ರಶ್ನೆಗಳಿದ್ರೆ ನನಗೆ ಫೋನ್ ಮಾಡಿ ಕೇಳಿ. ನನಗೆ ಆ ಯೋಗ್ಯತೆ ಇಲ್ಲ, ಆದ್ರೂ ವಾಟ್ ಎವರ್ ಐ ಕ್ಯಾನ್ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಪೀಪಲ್. ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ತಮ್ಮೆಲ್ಲರ ಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಧನ್ಯವಾದಗಳು. ಶ್ಯಾಮಕಾಂತ ಮಾತಾಜಿ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದ ಅಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂಡ್ ಹಿಸ್ ಎಕ್ಸ್ಪಾನ್ಷನ್ಸ್. ಹರೇ ಕೃಷ್ಣಮ್ಮ, ರಾಧೆ ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಸೊ ವಿ ಕೇಮ್ ಟು ನೋ ದಟ್ ಇಷ್ಟು ಬ್ರಹ್ಮಾಂಡ ಹೆಂಗ್ ಸೃಷ್ಟಿ ಆಯ್ತು ಅನ್ನೋದೇ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಬ್ಜೆಕ್ಟ್. ಹೌದು. ಸೊ ನನ್ಗೆ ಕೆಲವು ಪಾಯಿಂಟ್ಸ್ ಕ್ಲಾರಿಟಿ ಇರ್ಲಿಲ್ಲ, ಇವತ್ತು ಅದು ತುಂಬಾ ಕ್ಲಾರಿಟಿಯಾಗಿ ಸಿಕ್ತು ಮಾತಾಜಿ ನಿಮ್ ಈ ಕ್ಲಾಸ್ ಇಂದ. ಸೊ ಬ್ರಹ್ಮ ಕ್ರಿಯೇಟೆಡ್ ಲೈಕ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಅನ್ನೋದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಈ ತರ ಒಂದು ಕ್ಲಾಸ್ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದ್ರೆ ಎಲ್ಲಾರು ಎಲ್ಲಾ ಲೆಕ್ಚರ್ಸು ಕೇಳಕ್ಕೂ ಟೈಮ್ ಆಗಲ್ಲ. ಅಂಡ್ ಸಿನ್ಸ್ ನಮ್ಗೆಲ್ಲ ಮಕ್ಕಳ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಎಲ್ಲಾ ಲೆಕ್ಚರ್ಸ್ ಕೇಳಕ್ಕಾಗಲ್ಲ. ಬಟ್ ಅಟ್ ಲೀಸ್ಟ್ ಇಫ್ ವಿ ಗೆಟ್ ಈ ತರ ಒಂದು ಪಾಯಿಂಟ್ ಸಿಕ್ಕಿದ್ರೆ ವಿಲ್ ಗೆಟ್ ಟು ನೋ ಲೈಕ್ ಕನೆಕ್ಟ್, ಒಂದ್ರಿಂದ ಒಂದು ಹೆಂಗ್ ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಮಾತಾಜಿ. ಸೊ ತುಂಬಾ ಥ್ಯಾಂಕ್ಸ್. ನನ್ಗಂತೂ ತುಂಬಾ ಯೂಸ್ಫುಲ್ ಆಯ್ತು ಮಾತಾಜಿ ಇವತ್ತು ಕ್ಲಾಸು. ಸೊ ಯಾರ್ದಾರ ಏನಾರ ಪ್ರಶ್ನೆ ಇದ್ರೆ. ಅದೇ ಸ್ವಲ್ಪ ಜನ ಇವತ್ತು ಕಡಿಮೆ ಜನ ಇದಾರಲ್ಲಮ್ಮ, ಯಾಕೆಂದ್ರೆ ಐ ಥಿಂಕ್ ಸ್ಟಿಲ್ ರಥಯಾತ್ರೆ ಇಸ್ ದೇರ್ ಐ ಥಿಂಕ್ ಸೊ.
ಹಾ ಸ್ವಲ್ಪ ರಥಯಾತ್ರೆ ಮೂಡು ಮತ್ತೆ ಎಲ್ಲಾರು ಮೋಸ್ಟ್ಲಿ ಟಯರ್ಡ್ ಆಗಿರ್ತಾರೆ. ಟಯರ್ಡ್ ಇದ್ದಾರೆ. ಮೇ ಬಿ ಎಂಗೇಜ್, ಯಾಕಂದ್ರೆ ಸ್ಕೂಲ್ಗಳು ಸ್ಟಾರ್ಟ್ ಆಯ್ತಲ್ಲಮ್ಮ ಪಾಪ ಹಾ, ಮಕ್ಕಳಿಗೆ. ಸ್ಕೂಲು ಸ್ಟಾರ್ಟ್ ಹಾ ಆಗಿದೆ. ಹರೇ ಅದೇನೋ ಕೃಷ್ಣ, ಸರಿ. ಯಾವ್ದಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಹಾ ಮಾತಾಜಿ, ದಂಡೋತ್ ಪ್ರಣಾಮ್. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ತುಂಬಾ ಕೇಳ್ತಾ ಹರೇ ಇರ್ಬೇಕು ಕೃಷ್ಣ, ಇರ್ಬೇಕು ದಂಡೋತ್ ಅನ್ಸುತ್ತೆ. ಪ್ರಣಾಮ ಮಾತಾಜಿ. ಮಾತಾಜಿಗೆ ಡೈರಿ ಮಿಲ್ಕ್ ಅಂತ ಹೇಳಿದ್ರೆ ಅದೊಂದು ಖುಷಿ. ಇಲ್ಲ ಭಗವತ್ ಇಲ್ಲ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿದೆ. ಪ್ರಜ್ಞೆ ಇಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ, ಮಧ್ಯ ಮಧ್ಯದಲ್ಲಿ ಡಿಸ್ಟರ್ಬ್ ಆದ್ರೆ ಹೊರಟೋಗುತ್ತೆ ಮಾತಾಜಿ. ತುಂಬಾ ಚೆನ್ನಾಗಿದೆ. ಭಾಗವತ ಮೊದಲನೇ ಸ್ಕಂದದ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಇದು ಇವತ್ತು ತುಂಬಾ ಅರ್ಥಪೂರ್ಣವಾಗಿತ್ತು ಮಾತಾಜಿ. ನೀವ್ ಹೇಳುವಾಗ ನೋಟೆಡ್ ನಾವು ಪಾಯಿಂಟ್ಸ್ ಪೆನ್ ಇಟ್ಕೊಂಡಿದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾಗಿತ್ತು. ಚೆನ್ನಾಗಿ ಹೇಳಿದ್ರೆ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಇವತ್ತು ನಮ್ ಸೊಸೆನೂ ಥ್ಯಾಂಕ್ ಯು. ಕೇಳ್ತಾ ಇದ್ರು, ಆನ್ ಮಾಡಮ್ಮ ನಿಮ್ದು ಮೊಬೈಲ್ ಒಂದೇ, ಇಲ್ಲ ನಿಮ್ದೆಲ್ಲ ಕೇಳ್ಕೊತೆ ಅಂತ. ಅವಳು ನೀವ್ ಹೇಳುವಾಗ ಅವಳು ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ಲು ಮಾತಾಜಿ, ಸೊಸೆನುವೆ. ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ. ಮಾತಾಜಿ. ತುಂಬಾ ದಂಡೋತ್ ಚೆನ್ನಾಗಿತ್ತು ಪ್ರಣಾಮ ಮಾತಾಜಿ. ಮಾತಾಜಿ. ಥ್ಯಾಂಕ್ ಯು ಮಾ. ಎಸ್, ಎನಿ ಅದರ್ ಕ್ವೆಶನ್? ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣಮ್ಮ, ದಂಡೋತ್ ಪ್ರಣಾಮ ಮಾತಾಜಿ. ಮಾತಾಜಿ, ಶೇಷನಾಗ ಮತ್ತು ಅನಂತ ಶೇಷನಾಗ ಬೇರೆ ಬೇರೆನಾ ಮಾತಾಜಿ? ಡಿಫರೆನ್ಸ್, ಅನಂತ ಶೇಷ ಈಸ್ ಆಕ್ಚುಲಿ ಬಲರಾಮನ ವಿಸ್ತಾರ ರೂಪಗಳೇ ಮಾತಾಜಿ ಎರಡೂನು. ಆದ್ರೆ ಶೇಷ ಈ ಲೋಕಕ್ಕೆ ಅಂದ್ರೆ ಯಾವಾಗ ಯಾವಾಗ ಭಗವಂತನಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಆಗ ಈ ಭೂಮಿಗೆ ಬರ್ತಾನೆ, ಸೇವೆಯಲ್ಲಿ ತೊಡಗ್ತಾನೆ ಶೇಷ. ಶೇಷನ್ ಪಾರ್ಟ್ ತುಂಬಾ ಅಂದ್ರೆ ಕಂಪೇರ್ ಟು ಅನಂತ ಶೇಷ. ಅನಂತ ಶೇಷ ಎಲ್ಲಾ ಬ್ರಹ್ಮಾಂಡಗಳನ್ನು ಅಂದ್ರೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ, ಎಲ್ಲಾ ಬ್ರಹ್ಮಾಂಡಗಳನ್ನು ಹುಟ್ಕೊಂಡಿರ್ತಾನೆ. ಶೇಷ ಯಾವಾಗ ಬೇಕೋ ಅವಾಗ ಮಾತ್ರ ಬರ್ತಾನೆ ಈ ಭೂಮಿಗಷ್ಟೇ. ಅಂದ್ರೆ ಈ ಭೂಮಿಗೆ ಅಲ್ಲ, ಬ್ರಹ್ಮಾಂಡಗಳಿಗೆ ಯಾವಾಗ ಭಗವಂತನಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಯಾವಾಗ ಬೇಕೋ ಅವಾಗ ಬರ್ತಾನೆ ಅಷ್ಟೇ. ನಮ್ ಪೃಥ್ವಿ ಇರೋದು ಅನಂತ ಶೇಷನಾಗ ಮಾತಾಜಿ. ಹೌದು ಮಾತಾಜಿ, ಅನಂತ ಶೇಷನೇ. ಆದ್ರೆ ಅದರಲ್ಲಿ ಅಂದ್ರೆ ಅಲ್ಲ, ಅನಂತ ಶೇಷದ ಮೇಲೆ ಇರೋದು ಪೃಥ್ವಿ ಇರೋದು ಮಾತಾಜಿ. ಆದ್ರೆ ಶೇಷನಾಗಿ ಬರೋದು ಇವಾಗ ಅಂದ್ರೆ ದೇವರಿಗೆ ಹಾಸಿಗೆಯಾಗಿ ಬರ್ತಾನೆ ನಾರಾಯಣನಿಗೆ, ಅದು ಶೇಷ. ಸೇವೆ ಮಾಡ್ಲಿಕ್ಕಾಗಿ ಬರ್ತಾನೆ. ಮತ್ತೆ ಇವಾಗ ಅವರೇ ಆಚಾರ್ಯರಾಗಿ ಸಹ ಬರ್ತಾರೆ. ಅವರೇ ರಾಮಾನುಜಾಚಾರ್ಯರಾಗಿ ಬಂದ್ರು. ಒಂದು ಸತಿ ಏನಾಯ್ತು ಅಂದ್ರೆ ವೈಕುಂಠದಲ್ಲಿ ರಾಮಾನುಜಾಚಾರ್ಯರ ಲೀಲೆಯಲ್ಲಿ ನಮ್ಮ ಶ್ರೀ ಸಂಪ್ರದಾಯದ ಗುರುಗಳಿಂದ ಕೇಳಿದ್ ನಾನು. ಅದರಲ್ಲಿ ಅವ್ರು ಹೇಳಿದ್ರು, ಹೇಗೆ ರಾಮಾನುಜಾಚಾರ್ಯರು ಬಂದ್ರು ಅಂದ್ರೆ ವೈಕುಂಠದಿಂದ ಆದಿಶೇಷರೇ ಶೇಷರಾಗಿ ಬರ್ತಾರೆ, ಅವರೇ ವಿಸ್ತಾರ ರೂಪಗಳಾಗಿ ಬರ್ತಾರೆ. ಯಾಕೆ ಅಂದ್ರೆ ಕೃಷ್ಣ ಹೇಳ್ತಾನೆ, ಅಂದ್ರೆ ನಾರಾಯಣ ಹೇಳ್ತಾನೆ, ಕೃಷ್ಣನ ವಿಸ್ತಾರ ರೂಪವಾದ ನಾರಾಯಣ ಹೇಳ್ತಾನೆ, ನೋಡು ಶೇಷ, ನೀನು ನನ್ನ ಗುರುಗಳಾಗಿ ಬರ್ಬೇಕು, ನಾನ್ ನೀನು ಶಿಷ್ಯನಾಗಿ ಬರ್ಬೇಕು ಅಂತ ಕೇಳ್ಕೊತಾನೆ. ನೀ ಬರ್ಬೇಕು ಭೂಲೋಕದಲ್ಲಿ ಅಂತ ರಾಮಾನುಜಾಚಾರ್ಯರ ಲೀಲೆಯಲ್ಲಿ ಇದೆ. ಆವಾಗ ಕೃಷ್ಣ ಅಂದ್ರೆ ರಾಮಾನುಜಾಚಾರ್ಯ ಅಂತಾರೆ, ಅಯ್ಯೋ ಇಲ್ಲ ಇಲ್ಲ ಇಲ್ಲ, ನಾನ್ ನಿಮ್ಮ ಯಾವಾಗ್ಲೂ ನಾನ್ ನಿಮ್ಮ ದಾಸಾನೇ ಅಂತ. ಆವಾಗ ಭಗವಂತ ಅಂತಾನೆ, ಇಲ್ಲಪ್ಪ, ನನ್ನ ಇಚ್ಛೆ ಪೂರೈಸಕ್ಕೋಸ್ಕರ ನೀನು ನನ್ನ ಗುರುವಾಗಿ ಬರಬೇಕು ಅಂತ. ಸೊ ಹಿ ಕೇಮ್ ಎಸ್ ರಾಮಾನುಜಾಚಾರ್ಯ. ಹಾಗೆ ಮಧ್ವಾಚಾರ್ಯರು ಬ್ರಹ್ಮ ಏನು ಆಂಜನೇಯ ಬ್ರಹ್ಮ ಎಲ್ಲಾ ಶಕ್ತಿಗಳನ್ನು ಹೊಂದಿರುವವನು ಮಧ್ವಮುನಿ. ಸೊ ಈ ತರ ಅವ್ರದ್ದು ಲೀಲೆಗಳು ಓದಿದ್ರೆ ಗೊತ್ತಾಗತ್ತೆ ಮಾತಾಜಿ. ಭಗವಂತನೇ ಆಚಾರ್ಯ ಇದೆ, ಇವರೆಲ್ಲ ಶಕ್ತಿಯಾವೇಶ ಅವತಾರ, ಶಕ್ತಿ ಆವೇಶರಾಗಿ ಬರ್ತಾರೆ. ನಾವು ಮಾತಾಜಿ, ನೀವು ಭಾಗವತ ದಯವಿಟ್ಟು ಓದಕ್ಕೆ ಶುರು ಮಾಡಿ, ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗತ್ತೆ. ಪ್ರತಿಯೊಂದು ಪ್ರಶ್ನೆಗೂ. ಮಾತಾಜಿ 4ನೇ ಸ್ಕಂದ ಓದ್ತಾ ಇದ್ದೇನೆ. ಓ ಐಸಿ, ಇದು ಮೊದಲನೇ ಸ್ಕಂದದಲ್ಲೇ ಬರುತ್ತೆ. ಆದ್ರೆ ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆಯಲ್ಲಿ ತುಂಬಾ ಚೆನ್ನಾಗಿದೆ ಮಾತಾಜಿ. ದ ಕಾನ್ವರ್ಸೇಷನ್ ಬಿಟ್ವೀನ್ ಅಂದ್ರೆ ಏನಂತಾರೆ, ವಾರ್ತಾಲಾಪ. ಭಗವಂತ ಚೈತನ್ಯ ಮಹಾಪ್ರಭುಗೆ ಮತ್ತೆ ಸನಾತನ ಗೋಸ್ವಾಮಿಗೆ ಇಬ್ಬರಿಗೆ ಕಾನ್ವರ್ಸೇಷನ್ ಇದೆ, ಇಬ್ರು ಮಾತಾಡ್ತಾರೆ. ಸನಾತನ ಗೋಸ್ವಾಮಿಗಳು ಪ್ರಶ್ನೆ ಹಾಕ್ತಾರೆ, ಚೈತನ್ಯ ಮಹಾಪ್ರಭು ಉತ್ತರ ಕೊಡ್ತಾರೆ. ಸೊ ಅದನ್ನ ಚೈತನ್ಯ ಚರಿತಾಮೃತ ಓದಿದ್ರೆ ಆಕ್ಚುಲಿ ಚೈತನ್ಯ ಚರಿತಾಮೃತದಲ್ಲಿ ಪ್ರತಿಯೊಂದು ಅಡಗಿದೆ. ಭಾಗವತ ಇದೆ, ಭಗವದ್ಗೀತೆ ಇದೆ, ಎನಿ ಬುಕ್ ಆಫ್ ಪ್ರಭುಪಾದ್ ಇಫ್ ಯು ಆಸ್ಕ್, ಇಟ್ ಇಸ್ ದೇರ್ ಇನ್ ಚೈತನ್ಯ ಚರಿತಾಮೃತ. ಎಲ್ಲವೂ ಚೈತನ್ಯ ಚರಿತಾಮೃತದಲ್ಲಿ ಇದೆ, ಡೌಟ್ಸೇ ಇರಲ್ಲ ಚೈತನ್ಯ ಚರಿತಾಮೃತ ಓದಿದ್ರೆ. ಹರೇ ಕೃಷ್ಣಮ್ಮ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ತಮ್ಮ ಪಾದದಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳು ಮಾತಾಜಿ.
ಇಲ್ಲ ಎನಿಬಡಿ ಮಾತಾಜಿ ನಿಮ್ಮ ಪಾದಗಳು ನಾನು ಮುಟ್ಟಿದಲ್ಲ. ಹರೇ ಕೃಷ್ಣ. ಮಾತಾಜಿ ನೀವು ದೊಡ್ಡವ್ರು ನನಗೆ. ಹರೇ ಕೃಷ್ಣ. Hare ರಾಧೆ Krishna ರಾಧೆ. Mataji. Thank you so much for the wonderful class. ಥ್ಯಾಂಕ್ ಯು ಡಿಯರ್. ನಿಮ್ಮೆಲ್ಲರ As usual. ಕೃಪೆಯಿಂದ ಕ್ಲಾಸ್ ಕೊಟ್ಟೆ. ನೀವು ಶ್ಯಾಮಕಾಂತ ಮಾತಾಜಿ, ಲೀಲಾಮ ಈಸ್ ನಂಬರ್ 1 in giving No, class. nothing. No, Mataji, nothing like that. All goes to Prabhupada. Mataji, it is, ನಿಜವಾಗ್ಲೂ ಒಂದು ಭಾಗವತಂದು ರಿವಿಷನ್ ಇತ್ತು ಇವತ್ತು. ಯಾಕಂದ್ರೆ ಎಲ್ಲರೂ ಜಗನ್ನಾಥನ್ ಮೂಡಲ್ಲಿ ಇದ್ವಿ. ವಾಪಸ್ ಬ್ಯಾಕ್ ಹೌದು. ಬರ್ಬೇಕಲ್ಲ ಭಾಗವತನ್ ಎಲ್ಲ ಓದೋ ಒಂದು ಇದಕ್ಕೆ. ಸೊ ಇಟ್ ವಾಸ್ ರಿಯಲಿ ನೈಸ್ ಕ್ಲಾಸ್ ಮಾತಾಜಿ. ಅಂದ್ರೆ ಮತ್ತೆ ಭಾಗವತಂ ಓದೋ ಇದನ್ನ ಶುರು ಮಾಡ್ಲಿಕ್ಕೆ ಒಳ್ಳೇದಾಯ್ತು ಇವಾಗ. ತುಂಬಾ ಇದ್ರ ಹಿಂದೆ ಎಷ್ಟು ಪ್ರಿಪರೇಷನ್ ಇದೆ ಅಂತ ನಮ್ಗೆ ಗೊತ್ತಾಗತ್ ಮಾತಾಜಿ. ಎಷ್ಟೊಂದು ನೀವು ಭಾಗವತಂ ಪ್ರಿಪೇರ್ ಅಂಡ್ ಮಾಡಿದ್ದೀರಾ. ಮಾತಾಜಿ ಚೈತನ್ಯ ಚರಿತಾಮೃತದಲ್ಲಿ ಇಫ್ ಯು ರೀಡ್ ಭಾಗವತಂ ನೋ ಆಕ್ಚುಲಿ ವಿ ಕ್ಯಾನ್ ಸ್ಟಡಿ, ಬಟ್ ಇನ್ ದ ಥರ್ಡ್ ಕ್ಯಾಂಟೋ ಅದಕ್ಕಿಂತ ವಿಸ್ತಾರವಾಗಿ ಚೈತನ್ಯ ಚರಿತಾಮೃತದಲ್ಲಿದೆ ಮಧ್ಯಲೀಲೆಯಲ್ಲಿ. ಮಧ್ಯಲೀಲಾ ಓನ್ಲಿ ಮಧ್ಯಲೀಲಾ ಇಫ್ ಯು ಸ್ಟಡಿ ನೋ ಮಾತಾಜಿ, ಅಂದ್ರೆ ದ ರಸ, ದ ಕಂಡೆನ್ಸ್ಡ್ ವರ್ಷನ್ ಆಫ್ ಚೈತನ್ಯ ಚರಿತಾಮೃತ ಈಸ್ ಮಧ್ಯಲೀಲಾ. ಅಂದ್ರೆ ಕಂಡೆನ್ಸ್ಡ್ ಇದು ಫಾರ್ಮ್ ಈಸ್ ಮಧ್ಯಲೀಲಾ. There are so many questions which conversation between Sanatana Goswami and Chaitanya Mahaprabhu. Sorry, okay, we are into midst this class. ಅದು ಅದರಿಂದ ನಾನು ತುಂಬಾ ತಗೊಂಡೆ ಮಾತಾಜಿ. ಚೈತನ್ಯ ಚರಿತಾಮೃತದಿಂದಾನೇ ಮ್ಯಾಕ್ಸಿಮಮ್ ತಗೊಂಡಿದ್ದು. ಓಕೆ, ವೆರಿ ನೈಸ್ ಮಾತಾಜಿ. ನೀವು ಇವಾಗ ನೋಡಿ ಇಷ್ಟು ಹೇಳಿದ್ರೆ ನಮ್ಗೆ ಓದೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ನಾನು ಸ್ವಲ್ಪ ಓದೋದ್ರಲ್ಲಿ ಹಿಂದೇನೆ, ಅಂದ್ರೆ ಟೈಮ್ ಮಾಡ್ಕೊಳ್ಳೋದೇ ಕಷ್ಟ ಬಿಟ್ಟಿದೆ ಈ ನಡುವೆ. ಸೊ ಬಟ್ ಸೇವೆ ಸ್ಟಾರ್ಟ್ ಅಗೇನ್, ಸ್ಟಾರ್ಟ್ ಅಗೇನ್. ಎಲ್ಲ ಆಯ್ತು ಇವಾಗ. ರಥಯಾತ್ರೆ ಎಲ್ಲದು ಕೆಲ್ಸಗಳು ಎಲ್ಲ ಮುಗೀತು. ಇನ್ನ ನಾವು ಬ್ಯಾಕ್ ಬರ್ಬೇಕು ಭಾಗವತಂ ಕಡೆ, ಚೈತನ್ಯ ಚರಿತಾಮೃತ ಎಲ್ಲ. ಮಾತಾಜಿ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಕೋಟಿ ಧನ್ಯವಾದಗಳು ಈ ಟಾಪಿಕ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಬಿಕಾಸ್ ಲೀಲಾಸ್ ಎವ್ರಿವನ್ ಕ್ಯಾನ್ ಟೆಲ್ ಮಾತಾಜಿ, ಆದ್ರೆ ತತ್ವ ತುಂಬಾ ಕಷ್ಟ. ನನಗೆ ಕನ್ನಡ ಬರಲ್ವಾ, ನಂಗೆ ಎಕ್ಸ್ಪ್ಲೈನ್ ಮಾಡಕ್ ತುಂಬಾ ಕಷ್ಟ ಆಯ್ತು ಮಾತಾಜಿ. ಐ ಡೋಂಟ್ ನೋ ವೆದರ್ ಐ ಸ್ಪೋಕ್ ಪ್ರಾಪರ್ಲಿ ಆರ್ ನೋ. ಫಸ್ಟ್ ವರ್ಷ ಮಾತಾಡ್ತಿರಲ್ಲ ಮಾತಾಜಿ, ಬರಲ್ಲ ಅಂತ. ಚೆನ್ನಾಗ್ ಮಾತಾಡ್ತಿದೆ, ಉಚ್ಚಾರಣೆ ಎಲ್ಲ ಬಹಳ ಸೊಗಸಾಗಿತ್ತು. ಹರೇ ಕೃಷ್ಣ. ರಾಧೆ ರಾಧೆ. ದಂಡವತ್ ಪ್ರಣಾಮ. ಎಲ್ಲರ ಪಾದ ಪದ್ಮಗಳನ್ನ ನಾನು ತಂದ್ಕೊಟ್ಟು ನಮಸ್ಕಾರಗಳು. ಇಫ್ ಥಿಂಕ್ ಯು ಕ್ಯಾನ್ ಕನ್ಕ್ಲೂಡ್ ದ ಕ್ಲಾಸ್ ಇಫ್ ನೋ ಕ್ವಶನ್ಸ್ ಆರ್ ದೇರ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ರಾಧೆ ರಾಧೆ. ಹರೇ ಕೃಷ್ಣಮ್ಮ. ದಂಡವತ್ ಪ್ರಣಾಮ. ರಾಧೆ ರಾಧೆಮ್ಮ. ಐ ಥಿಂಕ್ ಎವ್ರಿವನ್ ಇಸ್ ಡನ್. ಸೊ ಯಾರ್ದು ಏನು ಪ್ರಶ್ನೆಗಳಿಲ್ಲ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹೀಗೆ ಬರ್ತಾ ಇರಿ. ನಮ್ಗೆ ಈ ತರ ಒಂದು ಫಿಲಾಸಫಿಕಲ್ ಕ್ಲಾಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಶಾಸ್ತ್ರ ಓದ್ತೀವಿ, ಅದ್ರ ಜೊತೆ ಫಿಲಾಸಫೀಸ್ ಕೂಡ ನಾವು ಭಕ್ತಿಯಲ್ಲಿ ಮುಂದೆ ಹೋಗೋದಕ್ಕೆ ಫಿಲಾಸಫಿನ ಕೂಡ ನಾವು ಕಲೀಲೇಬೇಕು, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಫಿಲಾಸಫಿ ಇಲ್ಲದೆ ಭಕ್ತಿ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ತರ ಅವಾಗವಾಗ ನಮ್ಗೆ ಸ್ವಲ್ಪ ಎನ್ಲೈಟನ್ ಮಾಡ್ತಾ ಇರಿ ಮಾತಾಜಿ ಕ್ಲಾಸಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ. ಅಲ್ಲ ಮಾತಾಜಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಒಂದ್ಸಲ ಥ್ಯಾಂಕ್ಸ್ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹಾಭಾರತ ಕಂಟಿನ್ಯೂ ಮಾಡಿ ಮಾತಾಜಿ, ಎಲ್ಲಿ ಅರ್ಧಕ್ಕೆ ಬಿಟ್ರು. ಮಾಡ್ತೀನಿ ಮಾತಾಜಿ, ನಾನ್ ಮಾಡ್ತೀನಿ. ಮೋಸ್ಟ್ಲಿ ಟುಮಾರೋ, ನಾಳೆಯಿಂದ ಮಾಡ್ತೀನಿ. ಇವತ್ತು ಕ್ಲಾಸ್ ಇತ್ತಲ್ಲ, ನೋಡ್ತೀನಿ, ಮಾಡ್ತೀನಿ. ಓಕೆ. ಸೊ ಲಾಸ್ಟ್ ಪಾರ್ಟ್ ಆಫ್ ದ ಗೋಪಿಸೇನ, ಕೊನೆಯ ಭಾಗ ಗೋಪಿಸೇನೆಯ ಒಂದು ನರಸಿಂಹ ಆರತಿಯೊಂದಿಗೆ ನಾವು ಇವತ್ತಿನ ಗೋಪಿಸೇನೆ ಕಾರ್ಯಕ್ರಮ ಮುಗಿಸೋಣ. ಬಟ್ ಅದಕ್ಕೂ ಮುಂಚೆ ರೂಪಾ ಮಾತಾಜಿ ಇಸ್ ನಾಟ್ ಅವೈಲೇಬಲ್ ಟುಡೇ. ಏನೋ ಸ್ವಲ್ಪ ಕೆಲಸ ಬಂದು ಆಚೆ ಹೋಗಿದ್ದಾರೆ. ಸೊ ಶೈಲಾ ನಾಯ್ಕ್ ಮಾತಾಜಿ ಯಾರು ಹಾಡ್ತಾರೋ ನೀವೇ ಕೇಳಿ. ಓಕೆ ಮಾತಾಜಿ, ಅದಕ್ಕೂ ಮುಂಚೆ ನೀವು ಹೇಳ್ಬಿಡ್ತೀರಾ? ಥ್ಯಾಂಕ್ಸ್. ಎಸ್, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಜಗನ್ನಾಥ ರಥಯಾತ್ರೆ ತುಂಬಾ ಯಶಸ್ವಿಯಾಗಿ, ಸುಗಮವಾಗಿ, ತುಂಬಾ ಸಂತಸ ಕೊಟ್ಟು ಆಯ್ತು. ಇದೆಲ್ಲವೂ ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಎಲ್ಲ ಭಕ್ತರ ಒಂದು ಸಹಕಾರದಿಂದ. ಮತ್ತೆ ನಾವು ಬಳ್ಳಾರಿಯ ಎಲ್ಲಾ ಮಾತಾಜಿಸ್ಗಳು ಎಷ್ಟೊಂದು 35-40 ಜನ ಬಂದಿದ್ರು. ಅಲ್ಲಿಂದ ಚಿತ್ರದುರ್ಗದಿಂದ ಬಂದಿದ್ರು, ಮತ್ತೆ ಶಿವಮೊಗ್ಗದಿಂದ ಬಂದಿದ್ರು. ಎಲ್ಲಾ ಕಡೆಯಿಂದನೂ ಡಿವೋಟೀಸ್ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಸಹಕಾರಕ್ಕೆ
ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಅಲ್ಲದೆ ನಮ್ಗೆ ಲಕ್ಷ್ಮಿ ಸಹಾಯವನ್ನು ಎಲ್ಲರೂ ಮಾಡಿದ್ದಾರೆ. ಸೊ ಅವರ ಒಂದು ಇಂಥ ಸಹಕಾರ ಇದ್ದಿದ್ದಕ್ಕೆ ನಮ್ಮ ಒಂದು ಜಗನ್ನಾಥ ರಥಯಾತ್ರೆ ಯಶಸ್ವಿಯಾಗಿ ಆಯ್ತು. ಇದೇ ರೀತಿಯ ನಿಮ್ಮ ಸಹಕಾರ ಯಾವಾಗ್ಲೂ ನಮ್ಮೊಟ್ಟಿಗಿರ್ಲಿ. ನಿಮ್ಮೆಲ್ಲರ ಪಾದ ಕಮಲಗಳಲ್ಲಿ ನಮ್ಮ ಒಂದು ವಂದನೆಗಳನ್ನ ಸಲ್ಲಿಸ್ತೀನಿ. ಮುಂದಿನ ವರ್ಷ ಯಾರ್ಯಾರು ಬಂದಿಲ್ವೋ ಖಂಡಿತವಾಗಿಯೂ ಬನ್ನಿ. ಎಲ್ಲರೂ ಬಂದಾಗ್ಲೇ ಇಂಥ ಕಾರ್ಯಕ್ರಮ ಎಲ್ಲರೂ ಮನೆ ಮನೆಗೂ ಒಂದು ಹರಿನಾಮ ಜಗನ್ನಾಥನ ದರ್ಶನ ಎಲ್ಲರಿಗೂ ತಲುಪುವಂತಾಗಿ ಈ ಒಂದು ನಾಡು ನಮ್ಮದು ಸಮೃದ್ಧವಾಗ್ಲಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಅಂಡ್ ನಾವು ಚಿತ್ರದುರ್ಗಕ್ಕೆ ಹೋಗಿದ್ವಿ. ಸೊ ಚಿತ್ರದುರ್ಗದಲ್ಲೂ ಕೂಡ ತುಂಬಾ ಯಶಸ್ವಿಯಾಗಿ ತುಂಬಾ ಚೆನ್ನಾಗಿ ಅಂಡ್ ಹಿಸ್ ಗ್ರೇಸ್ ನಿತಾಯ್ ಸೇವನಿ ಮಾತಾಜಿ ಮತ್ತೆ ಪ್ರಭುಜಿ ಕೂಡ ಬಂದಿದ್ರು ಅಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಕ್ಲಾಸ್ ದೇರ್. ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿತಾಯ್ ಸೇವನಿ ಮಾತಾಜಿದು. ಸೊ ನಾವು ಕೂಡ ನಮ್ಮ ಒಂದು ಈ ಗೋಪಿ ಸೇನೆ ಕಾರ್ಯಕ್ರಮ ಗೋಪಿ ಸೇನೆಯ ಪ್ರೋಗ್ರಾಮ್ ಆಲ್ಮೋಸ್ಟ್ ಇನ್ನೊಂದು 6 ವೀಕ್ಸ್ ಆದ್ರೆ 100 ಕ್ಲಾಸ್ ಮುಗಿಯುತ್ತೆ. ಸೊ ಅವಾಗ ನಿತಾಯ್ ಸೇವನಿ ಮಾತಾಜಿ ಅವರಿಂದ ಒಂದ್ ಕಡೆ ಒಂದು ನಮ್ಗೆ ಎನ್ಕರೇಜ್ ಕೊಡೋದಕ್ಕೆ ಒಂದು ಕ್ಲಾಸ್ನ ಕೂಡ ಇಡಿಸೋಣ. ಸೊ ಇಟ್ ವಾಸ್ ಅ ವಂಡರ್ಫುಲ್. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಚಿತ್ರದುರ್ಗ ರಥಯಾತ್ರಾ. ಸೊ ಎಲ್ಲಾರ್ಗೂ ರಿಕ್ವೆಸ್ಟ್ ಮಾಡ್ತೀವಿ ಡಿವೋಟೀಸ್ಗೆ, ನೀವು ಇಲ್ಲೇ ಬರ್ಬೇಕು ಅಲ್ಲೇ ಬರ್ಬೇಕು ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಹತ್ರದಲ್ಲೇ ಎಲ್ಲೆಲ್ಲಿ ಸೆಂಟರ್ಗಳಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ಜಗನ್ನಾಥ ರಥಯಾತ್ರಾದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀವಿ. ಬಿಕಾಸ್ ಅದರಷ್ಟು ಆಸ್ಪಿಷಿಯಸ್ ಜಗನ್ನಾಥನ ರಥದಲ್ಲಿ ಕೂತಿರೋದನ್ನ ನೋಡೋ ಅಷ್ಟು ಭಾಗ್ಯ ನಮ್ಗೆ ಈ ಕಲಿಯುಗದಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ನಾವು ಅದನ್ನ ಬಿಟ್ಕೊಟ್ಬಿಡ್ಬಾರ್ದು. ಈ ವರ್ಷ ಇಲ್ಲ, ನೆಕ್ಸ್ಟ್ ಇಯರ್ ರಥಯಾತ್ರಾ ಗೊತ್ತಿಲ್ಲ ನಾವು ಎಲ್ಲಿರ್ತೀವಿ ಏನಾಗಿರ್ತೀವಿ ಅಂತ. ಸೊ ಪ್ರತಿ ವರ್ಷ ಇದು ನಮ್ಮ ಕೊನೆಯ ರಥಯಾತ್ರಾ ಆಗಿರಬಹುದು ಅಂತ ಹೇಳಿ ನಾವು ಅದನ್ನ ಅಸಂಪ್ಷನ್ ಮಾಡ್ಕೊಂಡು ಹೋಗಿ ಪ್ರತಿ ವರ್ಷ ರಥಯಾತ್ರಾ ಪಾಲ್ಗೊಂಡು ರಥನ ಎಳೆದು ಬರಬೇಕು ಅಂತ ಹೇಳಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ ಈ ವರ್ಷ ಆಗದೇದವರು ಖಂಡಿತವಾಗ್ಲೂ ಮುಂದಿನ ವರ್ಷ ರಥಯಾತ್ರಾನ ಮಿಸ್ ಮಾಡದೆ ಹೋಗ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ ಹತ್ರ ಸೆಂಟರ್ ಎಲ್ಲೇ ನಿಮ್ಗೆ ಅವಕಾಶ ಆಗುತ್ತೋ ಅಲ್ಲಿ ಹೋಗಿ ಬನ್ನಿ. ಹರೇ ಕೃಷ್ಣ. ಸುಭಾಷಿಣಿ ರಾಧೆ ಮಾತಾಜಿ ಏನಾರು ಹೇಳೋದಿತ್ತ? ಹರಿ ಬೋಲ್, ಹರಿ ಕೃಷ್ಣ, ದಂಡವತ್ ಪ್ರಣಾಮ್. ಧನ್ಯವಾದ ಪ್ರಣಾಮ ಮಾತಾಜಿ. ಎಸ್ ಮಾತಾಜಿ. ಏನು ಇಲ್ಲ ನನ್ಗೆ ಹೇಳಕ್ಕೆ, ಬಟ್ ದ ಕ್ಲಾಸ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್ ಶ್ಯಾಮ್ಲೀಲಾ ಮಾತಾಜಿ. ಸೊ ಎಲ್ಲ ನೀವುಗಳೇ ಎಲ್ಲ ಹೇಳಿದೀರಾ. ಸೊ ಹರೇ ಕೃಷ್ಣ, ರಾಧೆ ರಾಧೆ. ಹರಿ ಬೋಲ್, ದಂಡವತ್ ಪ್ರಣಾಮ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ದ ಕ್ಲಾಸ್ ವಾಸ್ ವೆರಿ ಎನ್ಲೈಟ್ನಿಂಗ್. ಎಷ್ಟ್ ಸರಿ ಕೇಳಿದ್ರು ಅದ್ ಮರ್ತೋಗತ್ತೆ ಮಾತಾಜಿ. ಈ ಜ್ಞಾನ ಅನ್ನೋದು ಅದು ಭಗವಂತನ್ ಕ್ರಿಯೇಷನ್ ಬಗ್ಗೆ ಎಷ್ಟು ಕೇಳಿಸ್ಕೊಂಡ್ರು ಡೌಟ್ಸ್ ಇದ್ದೇ ಇರತ್ತೆ, ಅರ್ಥನೂ ಆಗಲ್ಲ ಅದು. ಸೊ ಬಟ್ ಅದನ್ನ ನೀಟಾಗಿ ಎಳೆಯಾಗಿ ಬಿಡಿಸಿ ಹೇಳಿದೀರಾ. ಇನ್ನೊಂದ್ಸಲಿ ಕೇಳ್ಬಿಟ್ಟು ನೋಟ್ಸ್ ಮಾಡಿ ಇಟ್ಕೋತೀನಿ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ಹರೇ ಕೃಷ್ಣ. ಮಾತಾಜಿ ನರಸಿಂಹ ಭಜನೆ ಯಾರು ಹೇಳ್ತಾ ಇದ್ದಾರೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಯಾರು ಹೇಳೋರಿಲ್ಲ ಮಾತಾಜಿ, ಹೇಳ್ತೀರಾ ಜಯಶ್ರೀ ಮಾತಾಜಿ? ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ, ಹೇಳ್ತೀನಿ. ಹೇಳಿ ಮಾತಾಜಿ. ನಮಸ್ತೆ ನರಸಿಂಹ. ಕೇಳ್ತಾ ಇದ್ದೇನೆ ಮಾತಾಜಿ? ಕೇಳ್ತಾ ಇದೆ, ಹೇಳಿ ಮಾತಾಜಿ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದಾಯಿನೇ ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾನಕಾಲಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾಯಿನಿ ಹಿರಣ್ಯಕಾಶಿ ಪೂರ್ವಕ್ಷಃ ಶಿಲಟಂಕಾನಕಾಲಾಯ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿನಿ ತತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿನಿ ತತೋ ನರಸಿಂಹ ಬಹಿರ್ ನರಸಿಂಹೋ ಹೃದಯೇ ನರಸಿಂಹ
ನರಸಿಂಹವದಿಂ ಶರಣಂ ಪ್ರಪತೆ ನಾಮಸ್ತೆ ನರಸಿಂಹಾಯ ಪ್ರಹ್ಲಾದಾಯಿನಿ ಹಿರಣ್ಯಕಾಶಿ ಪೂರ್ವಕ್ಷಃ ತವ ಕರ ಕಮಲವರೇ ನಾಕಾ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪೋ ತನು ಭೃಂಗ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜಯ ಜಗದೀಶ ಹರೇ ತವ ಕರ ಕಮಲವರೇ ನಾ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪೋ ತನು ಭೃಂಗ ಕೇಶವಧೃತ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಶ್ರೀ ನರಸಿಂಹ ಜಯ ಜಯ ನರಸಿಂಹ ಜಯ ಜಯ ನರಸಿಂಹ ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ ಜಯ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಜಯ ಜಯ ಪ್ರಭುಪಾದ್ ಶ್ರೀ ಗುರುದೇವ್ ಜಯ ಜಯ ಗುರುದೇವ್ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತರಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ श्री विघ्न विनाशक नरसिंह देव भगवान की जय भक्ति शिरोमणि प्रहलाद देव महाराज की जय शील प्रभुपाद की जय नित्य गौर हरे प्रेमानंद हरि हरि बोल हरे कृष्ಣ ಮಾತಾಜಿ ದಂಡೋತ್ ಪ್ರಣಾಮ್ ನಂಗೆ ಈ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ತಪ್ಪಾದ ಕ್ಷಮಿಸಿ ಮಾತಾಜಿ ಮಾತಾಜಿ ಎಷ್ಟು ಚೆನ್ನಾಗಿ ನರಸಿಂಹಾರತಿನ ಆಡಿದಿಕ್ಕೆ ಸೊ ಹಿಂಗೆ ಜಯಶ್ರೀ ಮಾತಾಜಿ ಮುಂದೆ ಬರ್ಬೇಕು ನರಸಿಂಹಾರತಿ ಆಡೋದಕ್ಕಾದ್ರೂ ಖಂಡಿತ ಬರ್ತೀನಿ ಮಾತಾಜಿ ಇದೇ ತರ ಪ್ರವಚನಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ ಮಾತಾಜಿ ಹರೇ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಸೊ ಲೀಲಾಮಯ ಮಾತಾಜಿ ಇನ್ನೇನೋ ಅನೌನ್ಸ್ಮೆಂಟ್ ಇಲ್ಲ ಅಲ್ಲ ಎಂಡ್ ಮಾಡೋದಲ್ಲ ಕ್ಲೋಸಿಂಗ್ ಪ್ರೇಯರ್ಸ್ ಅನೌನ್ಸ್ಮೆಂಟ್ ಇಲ್ಲ ಕ್ಲಾಸ್ಗೆ ಅಥವಾ ಪ್ರವಚನ ಮತ್ತೆ ಕೀರ್ತನೆ ಅಥವಾ ನರಸಿಂಹಾರತಿ ಹಾಡ್ಲಿಕ್ಕೆ ಇಚ್ಛೆ ಪಡೋರು ದಯವಿಟ್ಟು ಮುಂದೆ ಬನ್ನಿ ಮತ್ತೆ ನೆಕ್ಸ್ಟ್ ವೀಕ್ ಶಿವಮೊಗ್ಗದವ್ರು ವಹಿಸ್ಕೊಂಡ್ರೆ ಬಾರಿ ಉತ್ತಮ ತುಂಬಾ ದಿವಸ ಆಯ್ತು ಎಲ್ಲರ ಸ್ವರಗಳೆಲ್ಲ ಕೇಳಿ ಎಲ್ಲರೂ ಅವರು ಬ್ಯುಸಿ ಇದ್ರು ಪಾಣಿಹಟ್ಟಿ ಫೆಸ್ಟಿವಲ್ ಜಗನ್ನಾಥ ರಥಯಾತ್ರ ಅದು ಇದು ಎಲ್ಲ ಸೊ ಎಲ್ಲ ಆಗಿ ನಾವು ಈಗ ಬ್ಯಾಕ್ ಟು ಪೆವಿಲಿಯನ್ ಮತ್ತೆ ನಮ್ಮ ಸೇವೆಗಳನ್ನ ಶುರು ಮಾಡ್ಬೇಕು ಸೊ ಅನುತ್ತಮ ವಿಲಾಸಿನಿ ಮಾತಾಜಿ ವಿಲ್ ಯು ಟೇಕ್ ಅಪ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ವೀಕ್ ಎಲ್ಲ ಸೇವೆಗಳನ್ನ ಶಿವಮೊಗ್ಗದವ್ರು ಮಾಡ್ತಾರ ಹರೇ ಕೃಷ್ಣ ಅನುತ್ತಮ ವಿಲಾಸಿನಿ ಮಾತಾಜಿ ಇದ್ದೀರಾ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಹಾ ಮಾತಾಜಿ ಎಸ್ ಮಾತಾಜಿ ನೆಕ್ಸ್ಟ್ ಧನ್ಯವಾದ ಪ್ರಣಾಮ್ಸ್ ಮಾತಾಜಿ ನೆಕ್ಸ್ಟ್ ವೀಕ್ ಏನಾದ್ರು ಹಾ ಸೇವೆ ನಾನು ಕೇಳ್ಬಿಟ್ಟು ಡಿವೋಟೀಸ್ ಕೇಳಿ ಅವ್ರಿಗೆ ಹೇಳ್ತೀನಿ ಮಾತಾಜಿ ನರಸಿಂಹ ಭಜನೆ ಕೀರ್ತನೆ ಹೇಳೋರಿದ್ರೆ ನರಸಿಂಹ ಭಜನೆ ಕೀರ್ತನೆ ಪ್ರವಚನ ಯಾವ್ದಕ್ಕ ಅಂದ್ರೆ ನಾವು ಪರ್ಸನಲ್ ಆಗಿ ಪ್ರತಿಯೊಬ್ಬರನ್ನು ಕೇಳಿ ಪಾಪ ಡಿಸ್ಟರ್ಬ್ ಮಾಡೋದ್ರೆ ನಿಮ್ಗೆ ಯಾರು ಹಾಡ್ತಾರೆ ಎಲ್ಲ ಗೊತ್ತಿರತ್ತಲ್ವಾ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಸೊ ನೆಕ್ಸ್ಟ್ ವೀಕ್ ಶಿವಮೊಗ್ಗದಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಓಕೆ ಓಕೆ ಮಾತಾಜಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾತಾಜಿ ಹರೇ ಕೃಷ್ಣ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಾಳೆ ವೆಡ್ನೆಸ್ಡೇ ಇಂದ ನಮ್ಮ ಒಂದು ರೀಡಿಂಗ್ ಸೆಷನ್ ವಾಪಸ್ ರೆಸ್ಯೂಮ್ ಆಗುತ್ತೆ ಸೊ ಹರಿನಾಮ ನೆನೆದರೆ ಪುಸ್ತಕನ ಮತ್ತೆ ಫಸ್ಟ್ ಇಂದ ಓದೋದಕ್ಕೆ ಶುರು ಮಾಡ್ತಾ ಇದೀವಿ ಸೊ ದಯವಿಟ್ಟು ಡಿವೋಟೀಸು ಫ್ರಮ್ 12:30 to 1:15 ಬರೀ 45 ಮಿನಿಟ್ಸ್ ಅಷ್ಟೇ ಕ್ಲಾಸ್ ಇರುತ್ತೆ ಸೊ ದಯವಿಟ್ಟು ಡಿವೋಟೀಸ್ ಅಲ್ಲಿ ರಿಕ್ವೆಸ್ಟ್ ಎಲ್ಲಾರು ಜಾಯಿನ್ ಆಗಿ ಬುಕ್ ರೀಡಿಂಗ್ ಸೆಷನ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀವಿ ಸೊ ಬುಕ್ ರೀಡಿಂಗ್ ಮಾಡೋದ್ರಲ್ಲಿ ನಮ್ಮ ಒಂದು ಭಕ್ತಿಯ ಅಭಿವೃದ್ಧಿ ಆಗತ್ತೆ ಹೊರತು ಇಟ್ ಇಸ್ ನಾಟ್ ಲೈಕ್ ನಾವು ಸುಮ್ನೆ ಬುಕ್ ಓದೋದಕ್ಕೆ ಜಾಯಿನ್ ಆಗ್ತೀವಿ ಅಂತಲ್ಲ ನಮ್ಮ ಒಂದು ಬುಕ್ ರೀಡಿಂಗ್ ಮಾಡಿದಷ್ಟುವೆ ನಾವು ಪ್ರಭುಪಾದ್ರ ಸಣ್ಣ ಬುಕ್ಸ್ ಎಷ್ಟು ಓದ್ತೀವೋ ಅಷ್ಟೇ ನಾವು ಭಕ್ತಿಯಲ್ಲಿ ಮುಂದೋಗೋಕೆ ಅದು ಸಹಾಯ ಮಾಡುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲ ಭಕ್ತರಲ್ಲಿ ವಿನಂತಿ ಸೊ ಇಟ್ ವಿಲ್ ಬಿ ಲೈಕ್ 12:30 ಇಂದ 12:15 1:15 12:30 ಇಂದ 1:15 ಅಷ್ಟೇನೆ ಸೊ ನಾನು ಒಂದ್ಸಲ ಗೋಪಿಗಣ ಮಾತಾಜಿ ಹತ್ರನು ಮಾತಾಡ್ತೀನಿ ಇಫ್ ಶಿ ಕ್ಯಾನ್ ಶೇರ್ ಈ ಝೂಮ್ ನ ಐಡಿನ 45 ಮಿನಿಟ್ಸ್ಗೋಸ್ಕರ ಶೇರ್ ಮಾಡಕ್ಕಾಗತ್ತಾ ಅಂತ ಸೊ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಇನ್ ಝೂಮ್ ನಲ್ಲೇ ನಾವು ಕಂಟಿನ್ಯೂ ಮಾಡೋಣ ಕ್ಲಾಸಸ್ನ ರೀಡಿಂಗ್ ಸೆಷನ್ ಓಕೆ ಸೊ ನಾನು ಕ್ಲೋಸ್ ಜಸ್ಟ್ ರಿಕ್ವೆಸ್ಟ್
ಹಾ ಮಾತಾಜಿ. ರೀಡಿಂಗ್ ಸೆಷನ್ ಮಾಡ್ತಿರಲ್ಲ, ಇದನ್ನ ನಿಮ್ದು ಭಕ್ತಿಶಾಸ್ತ್ರದ ಪೋರ್ಷನ್ ಇದೆ ಅಲ್ಲ, ದಟ್ 4 books. ಸೊ ಹಾ ಅದನ್ನ ಮಾಡಿದ್ರೆ ಒಂದು ಎಲ್ಲರಿಗೂ ಒಂದು ರಿವಿಷನ್, ಎಲ್ಲರೂ ಭಕ್ತಿಶಾಸ್ತ್ರಿ ಮಾಡಕ್ಕಾಗುತ್ತೋ ಗೊತ್ತಿಲ್ಲ. ಇನ್ ಕೇಸ್ ಮಾಡಿದವ್ರಿಗೂ ಒಂದು ಬೆನಿಫಿಟ್ ಆಗ್ತಿತ್ತು ಅನ್ಕೋತೀನಿ. ಹಾ ಮಾತಾಜಿ. ಹೇಗೂ ನೀವು ಮಾಡಿದ್ದೀರಲ್ವಾ, ಸೊ ಯು ಕ್ಯಾನ್ ಗೈಡ್ ಯುವರ್ ಪರ್ಸನ್. ಓಕೆ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಬಟ್ ಇವಾಗ ಹರಿನಾಮ ನೆನೆದರೆ ಮುಗಿಸ್ಬಿಟ್ಟು ದೆನ್ ವಿ ಕ್ಯಾನ್ ಟೇಕ್ ಅಪ್ ಈಶೋಪನಿಷತ್ತು ಮತ್ತೆ ಭಕ್ತಿರಸಾಮೃತ ಸ್ಟಾರ್ಟ್ ಮಾಡ್ಬೋದು. ದೇಶಾಮೃತ ಎಲ್ಲ ಒಂದೊಂದಾಗಿ ಮಾಡಿದಾಗ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ ಲೀಸ್ಟ್ ಒಂದ್ ಪೋರ್ಷನ್ ಆದ್ರೂ ಒಂದು ಕವರ್ ಆಗ್ತಿತ್ತು ಅನ್ಕೋತೀನಿ. ಓಕೆ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್ ಅಪ್, ನೋ ಪ್ರಾಬ್ಲಮ್. ಎಸ್, ಸುಭಾಷಿಣಿ ರಾಧೆ ಮಾತಾಜಿ ಏನೋ ಹೇಳ್ತಿದ್ರಿ. ಹಾ ಅದನ್ನೇ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇವಾಗ ಮಹಾಭಾರತನು ಶ್ಯಾಮ್ಲೀಲಾ ಮಾತಾಜಿ ಮಾಡ್ತಿದಾರಲ್ಲ, ಸೊ ಇಫ್ ಶಿ ಕ್ಯಾನ್ ಟೇಕ್ ಇಟ್ ಫ್ರಮ್ 11:30 to 12:30, then again devotees can join from 12:30 to 1:15. ಅಲ್ವಾ? ನೋ ಪ್ರಾಬ್ಲಮ್. ಬಿಕಾಸ್ ಯಾಕೆಂದ್ರೆ ಕ್ಲಾಶ್ ಆಗ್ಬಾರ್ದು ಇದೂನುವೆ, ಸೊ ಎಲ್ಲರೂ ರೀಡಿಂಗ್ ಸೆಷನ್ಗೂ ಅಟೆಂಡ್ ಮಾಡ್ಬೋದು ಅಂತ. ಹರೇ ಕೃಷ್ಣ. ಶ್ಯಾಮ್ಲೀಲಾ ಮಾತಾಜಿ. ಅಮ್ಮ ಕೇಳ್ತೀನಿ ಬೇಟ. ಅಂದ್ರೆ ನಾನು ನಾವುಗಳು ಎಲ್ಲರೂ ಸೇರ್ಕೋಬಹುದು. ಕರೆಕ್ಟ್ ಅಮ್ಮ. ನಾನು ಅಲ್ಲ ನನ್ ಗ್ರೂಪ್ ಕೇಳ್ತೀನಿ, ಯಾಕಂದ್ರೆ ಒಂದು 15-20 ದಿವಸದಿಂದ ನಾನು ಕ್ಲಾಸ್ ತಗೊಂಡಿಲ್ಲ, 1 ತಿಂಗಳಾಯ್ತೇನೋ. ಬಿಕಾಸ್ ಎಲ್ಲಾ ಜಾಗದಲ್ಲೂ ಜಗನ್ನಾಥ್ ರಥಯಾತ್ರೆ ಇರೋದ್ರಿಂದ ಎವ್ರಿಬಡಿ ವಾಸ್ ಬಿಸಿ. ಸೊ ಐ ವಿಲ್ ನಾಳೆ ಒಟ್ಟಿಗೆ ಗುಡ್ಸ್ಬಿಟ್ಟು, ಅಂದ್ರೆ ಐ ವಿಲ್ ಇನ್ವೈಟ್ ದೆಮ್ ಅಟ್ 11:30 ಓನ್ಲಿ. ಲೆಟ್ ಮಿ ಸಿ. Otherwise 45 minutes of Mahabharata and 45 minutes of reading. So 1.5 hours I think they can spare mornings. If not, alternative ಆತರ ಏನಾದ್ರೂ ಮಾಡ್ಕೊಂಡು ಎರಡಕ್ಕೂ ಸೇರ್ಕೊಳ್ಳೋ ಹಾಗೆ ಮಾಡೋಣ. ಮಾಡ್ಬೋದಮ್ಮ. ಸೊ ನಾವುಗಳು ಜಾಯಿನ್ ಆಗ್ಬೋದು ಅದಕ್ಕೆ, ಅಥವಾ half an hour ಮಾಡ್ಬೋದು. ಇಫ್ some time constraints are there, half an hour ಮಾಡ್ಕೋಬಹುದು. ಒಂದ್ಸಲಿ ಎಲ್ಲಾರ ಹತ್ರನು ಕೇಳ್ಬಿಟ್ಟು we can do both the classes. ಶ್ವೇತಾ, ಯು ಕ್ಯಾನ್ ಸೆಂಡ್ ಎ ನೋಟ್ ಟು ಎವ್ರಿವನ್ ಮೈ ಡಿಯರ್. ನೀನ್ ಎಲ್ಲರಿಗೂ ನೋಟ್ ಕಳ್ಸ್ಬಿಟ್ಟ, ಎಲ್ಲರಿಗೂ ಕಳ್ಸಮ್ಮ, ವೆದರ್ ಆಗತ್ತಾ ಅಂತ. ಅಂದ್ರೆ 11:30ಗೆ ಜನರಲಿ ಒಂದ್ ನೋಟ್ ಕಳ್ಸು. 11:30 ಮಹಾಭಾರತ ಕ್ಲಾಸು, ಆಮೇಲೆ ಇದು ಇರತ್ತೆ ಅಂತ. ಯಾರ್ಯಾರಿಗೆ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್, ನನಗೂ ಆಕ್ಚುಲಿ ರೀಡಿಂಗ್ ಇಷ್ಟ, ಜಾಯಿನ್ ಆಗಕ್ ಇಷ್ಟ. ಆದ್ರೆ ಅದ್ರಲ್ಲಿ ಎಕ್ಸ್ಪ್ಲನೇಷನ್ ಉಂಟಾ? ಎಕ್ಸ್ಪ್ಲನೇಷನ್ ಮಾತಾಜಿ, ಬರೀ ರೀಡಿಂಗ್. ಜಸ್ಟ್ ರೀಡಿಂಗ್. We are not going to explain anything. ಆದ್ರೆ ನನ್ನ ಹತ್ರ ಎಲ್ಲ ಇದೆಯೋ ಅಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ಲೈಫ್ ಮೆಂಬರ್ಶಿಪ್ ತಗೊಂಡಿದ್ದು ನಾನು ಆಕ್ಚುಲಿ ಡಿಸ್ಟ್ರಿಬ್ಯೂಟ್ ಮಾಡಾಗೋಯ್ತು ನನ್ನ ಫ್ಯಾಮಿಲಿ ಅವ್ರಿಗೆ. ಬುಕ್ಸ್ ಎಲ್ಲ ನಂದು ಆನ್ಲೈನ್ ಸಿಗುತ್ತೆ ಮಾತಾಜಿ ಇವಾಗ. ಏನ್ ಬುಕ್ಸ್ ಎಲ್ಲ ಬುಕ್ಸ್ ಕನ್ನಡದಿದ್ಯಾ? ಅಲ್ಲ ಇಂಗ್ಲಿಷ್ ಇದೆ ನನ್ನ ಹತ್ರ. ಇಂಗ್ಲಿಷ್ ಸಿಗುತ್ತೆ ಮಾತಾಜಿ, ಕನ್ನಡ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಓದ್ಬೋದು ಮಾತಾಜಿ. ಸರಿ, ಅದೇನಿಲ್ಲ ಕನ್ನಡದಲ್ಲೇ ಓದ್ಬೇಕಂತ. ಸರಿಮ್ಮ, ಓಕೆ. ತೆಲುಗುನಲ್ಲಿ ಓದ್ಬೋದು, ಕನ್ನಡದಲ್ಲಿ ಇರೋರು ಅದನ್ನ ನೋಡ್ಕೋತಾ ಇರ್ತಾರೆ, ಆತರ. ಸರಿ, ಓಕೆ. ಸರಿ, ಅಂದ್ರೆ ಈಸಿ. ಓಕೆ, ವಿ ಕ್ಯಾನ್ ಡು. ಐ ಡೋಂಟ್ ಮೈಂಡ್, ಐ ವಿಲ್ ಜಾಯಿನ್. ಮಾಡ್ಬೋದು. ಅದೇ ಎರಡು ಒಂದೇ ಟೈಮ್ ಇತ್ತ. ನಾನು ತುಂಬಾ ಅಂದ್ರೆ 3 ವರ್ಷದಿಂದ ನಾನು ಅದೇ ಶ್ವೇತಂಗ್ ಹೇಳಿದೆ, 3.5 years 4 years, ನಾಟ್ 3.5 ಅಲ್ಲಿ, ಇವಾಗ 5 years ಆಯ್ತೇನು. 2020 ಇಂದ ನಾನು 12 o'clockಗೆ ಕೊಡ್ತಿದ್ದೆ ಕ್ಲಾಸು. ಇವಾಗ ಶುರು ಮಾಡಿದ್ದಲ್ಲ. ಅಲ್ಲ, ಬಟ್ ಐ ಆಸ್ಕ್ ದೆಮ್, ಕೇಳ್ತೀನಿ ಆಯ್ತಾ, ನಾಳೆ ಕೇಳ್ತೀನಿ. ಬಟ್ ಶ್ವೇತಾ ಮಾತಾಜಿ, ಪುಟ್ ಇಟ್ ಇನ್ ಗೋಪಿ ಸೇನಾ, ದಟ್ಸ್ ಬೆಟರ್, ಬಿಕಾಸ್ ವಿ ಆರ್ ಕ್ಲಬ್ಬಿಂಗ್ ಬೋತ್. ಓಕೆ ಮಾತಾಜಿ. ಎರಡೂ ಕೇಳ್ಬೇಕು ಅನಿಸ್ತದೆ ಮಾತಾಜಿ, ಅದು ಕಂಪ್ಲೀಟ್ ಮಾಡೋಣ ಅಂತ ಆಸೆ ಇತ್ತು ಮಾತಾಜಿ, ಆಗ್ಲಿಲ್ಲ ಅಷ್ಟೇ. ನೋ ಪ್ರಾಬ್ಲಮ್ ಮಾತಾಜಿ. ಸೊ ಅಂದೆ ನಾನು ಹಾಕ್ತೀನಿ ಮಾತಾಜಿ ಗ್ರೂಪ್ ಅಲ್ಲಿ. ಸೊ ಯು ಆಲ್ ಕ್ಯಾನ್ ಪೋಲ್ ಅಂಡ್ ವಿ ಕ್ಯಾನ್ ಡಿಸೈಡ್ ದ ಟೈಮಿಂಗ್ಸ್ ಆಲ್ಸೋ, ಅಂಡ್ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು ಕ್ಲಾಸಸ್. ಅಷ್ಟೇ, half an hour ಬೇಕಾದ್ರೂ ಮಾಡ್ಬೋದು ಅಲ್ವಾ? ಅಲ್ಲ, ಮಹಾಭಾರತ half an hour ಅಲ್ಲಿ ಸಾಕಾಗಲ್ಲ ಕಂದ. ಯಾಕಂದ್ರೆ ಮಂಗಳಾಚರಣೆ ನಂದು 8 ನಿಮಿಷ ಆಗೋಗುತ್ತೆ. ಐ ಕಾಂಟ್ ರಿಡ್ಯೂಸ್ ದಟ್. ಐ ಡೋಂಟ್ ವಾಂಟ್ ಟು ರಿಡ್ಯೂಸ್ ಇಟ್, ಬಿಕಾಸ್ ಗುರು ಪರಂಪರೆದು ಐ ವಾಂಟ್ ಟು ಟೆಲ್ ದಟ್ ಮಾತಾಜಿ, ಫಾರ್ ಪ್ಯೂರಿಫಿಕೇಶನ್ ಆಫ್ ಮೈ ಸೆಲ್ಫ್. ಅಲ್ಲ, ಹೇಳ್ಬೇಕು. ಡಿವೋಟೀಸ್ ಆರ್ ಎಂಗೇಜ್ಡ್ ಇನ್ ಸಮ್ ಅದರ್ ಆಕ್ಟಿವಿಟೀಸ್. ಒಂದ್ ಸ್ಲಾಟ್ 40 minutes ಆದ್ರೂ ಬೇಕು. ಕೇಳೋಣ. ಅದೇ ನಾಳೆ ನನ್ನ ಗ್ರೂಪ್ಗೆ ಒಂದು ಸೆಪರೇಟ್ ಆಗಿ ಇಟ್ಕೋತೀನಿ. 8-10 ಜನ ಇದಾರೆ ಅಷ್ಟೇಮ್ಮ. ಸೊ ಅದ್ರಲ್ಲಿ ಇಟ್ಕೋತೀನಿ. ಒಂದೊಂದ್ಸತಿ 18 ಬರ್ತಾರೆ. ಇಟ್ ಡಿಪೆಂಡ್ಸ್ ಮಾತಾಜಿ, ಆಸ್ ಪರ್ ದೇರ್ ಕನ್ವೀನಿಯನ್ಸ್.
ಸೊ ಕೇಳ್ತೀನಿ. ಮತ್ತೆ ಶ್ವೇತಾ ಮಾತಾಜಿ ಇದ್ರಲ್ಲಿ ಹಾಕ್ಲಿ ಗೋಪಿಸನ ಗ್ರೂಪ್ ಅಲ್ಲಿ ಹಾ ಮಾತಾಜಿ. ಯಾರ್ಯಾರು ಬರ್ತಾರೋ ಅದ್ ಲೆಟ್ ದೆಮ್ ಅಟೆಂಡ್. ಐಲ್ ಅಟೆಂಡ್ ಅಟ್ ಲೀಸ್ಟ್. ಐಲ್ ಅಟೆಂಡ್ ಬೋತ್. ಓಕೆ. ಯಾ ಮಾತಾಜಿ. ಓಕೆ ಓಕೆ ಐಲ್ ಅಟೆಂಡ್. ಐಲ್ ಟೇಕ್ ಪಾರ್ಟ್. ಯಾ ಥ್ಯಾಂಕ್ ಯು. ಹರಿ ಬೋಲ್ ಹರಿ ಬೋಲ್ ಹರಿ ಓಕೆ. ಕೃಷ್ಣ. ಹರೇ ಕೃಷ್ಣ. ಶ್ಯಾಮಲ ರಾಧೆ ರಾಧೆ. ದಂಡೋತ್ ಪ್ರಣಾಮ. ಶಾಂತಿಲಾ ಮಾತಾಜಿಗೆ ಧನ್ಯವಾದಗಳು. ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೆ ಎಲ್ಲ ಭಕ್ತರಿಗೂ ಪ್ರಸಾದ ಸೇವನೆ ಓಡೋಡ್ ಬಂದ್ ಕೊಟ್ರಲ್ಲ ಮಾತಾಜಿ, ತುಂಬಾ ಖುಷಿ ಆಯ್ತು ಮಾತಾಜಿ. ನಂಗ್ ನನಗೂ ಗೊತ್ತಿಲ್ಲಮ್ಮ, ಸಹ ಸ್ವಲ್ಪ ಭಗವಂತ ಬಾಯಲ್ಲಿ ಹಾಕಿದ್ರು. ಜಗನ್ನಾಥನೇ ಓಡ್ದ ನನ್ನೊಳಗೆ. ಯಾಕಂದ್ರೆ ಐ ಇಲ್ಲ ಕುಡಂಟ್ ಮಾತಾಜಿ, ವಾಕ್ ಓನ್ಲಿ. ತುಂಬಾ ಖುಷಿ ಆಯ್ತು ಮಾತಾಜಿ. ಬಾಧೆ ಕೊಡ್ಸೋದ್ನು ಅವತ್ತು ನಿಜ ನಂಗೆ ಆಶ್ಚರ್ಯ ಆಗತ್ತೆ. ಅದು ಭಗವಂತ ಮಾಡ್ತಾನಮ್ಮ. ಸೊ ನಾನು ಕ್ಲೋಸಿಂಗ್ ಪ್ಲೇಯರ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಓಕೆ ಮಾತಾಜಿ. ಓಕೆ ಅಮ್ಮ. ಹರೇ ಕೃಷ್ಣ. ಏಕೋ ಶಾಸ್ತ್ರೋ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಪಿ ಏಕ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ದಿವ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಾತ್ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿ ಅದೀಶ್ವರಿ ನಂದಗೋಪಸುತಂ ದೇವಂ ಪತಿಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य शील हरिदास ठाकुर की जय. शील प्रभुपाद की जय. गुरुदेव महाराज की जय. निताय गौर प्रेमानंदे. हरि हरि बोल. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ್. ಸೊ ನಾನು ಎಂಡ್ ಮಾಡ್ತೀನಿ.